ಮಳೆ ನಿಂತು ಎಷ್ಟೊತ್ತಾಯ್ತಲ್ವಾ? ಎಷ್ಟೊತ್ತು ಅಂತ ನೋಡ್ತೀಯಾ? ನೈಟ್ ಎಲ್ಲ ತುಂಬಾ ಮಳೆ ಬಂದು ಕರೆಕ್ಟ್ ಸ್ಕೂಲ್ಗೆ ಹೋಗೋ ಟೈಮ್ಗೆ ಸ್ಟಾಪ್ ಆದ್ರೆ ಅದ್ರಿಂದ ಎಷ್ಟು ನೋವಾಗುತ್ತೆ ಅಂತ ನಿಂಗೆ ಗೊತ್ತಿಲ್ಲಮ್ಮ. ಚೈಲ್ಡ್ಹುಡ್ ಅಲ್ಲಿ ಐ ಹ್ಯಾವ್ ದ ಸೇಮ್ ಫೀಲಿಂಗ್ ಟು. ಅಮ್ಮ, ಹೇ, ಸಾರಿ ಅಮ್ಮ. ಇಟ್ಸ್ ಓಕೆ ಬೇಬಿ. ನಿಂಗೆ ತುಂಬಾ ನೋವಾಯ್ತಾ? ಅದಕ್ಕೇನಾದ್ರೂ ಆಗಿದ್ರೆ ತುಂಬಾ ಫೀಲ್ ಆಗ್ತಿತ್ತು. ಸಾರಿ ಮಮ್ಮಿ. ಅಕ್ಷಾ, ಕಾಫಿ ಬರ್ತಿದ್ಯಾ? ನೋ ನೋ, ಡೋಂಟ್ ಡೂ ದಟ್. ವಿ ಆರ್ ಕಮಿಂಗ್. ನಡಿ ನಡಿ, ಲೇಟ್ ಆಗ್ತಿದೆ. ಏನ್ ಅಕ್ಷಾ, ಬ್ರೇಕ್ಫಾಸ್ಟ್ ಬರೋಕ್ಕೂ ಮುಂಚೆನೆ ಕಾಫಿ ಬೇಕಂತ ಗೊತ್ತಲ್ವಾ? ಹಿಯರ್ ಇಸ್ ದ ಕಾಫಿ. ಹಾಟ್ ಪ್ಯಾಕ್ ಅಲ್ಲಿ ಲಂಚ್ ಇದೆ ಅಂಡ್ ದಿಸ್ ಇಸ್ ದ ಟಿವಿ ರಿಮೋಟ್ ಡ್ಯಾಡಿ, ನಾನ್ ರೆಡಿ. ಅಂಡ್ ಚಾರ್ಜರ್ ಇಫ್ ನೀಡೆಡ್. ಹೌ ಇಸ್ ದ ಕಾಫಿ? ನಿನ್ ತರಾನೇ ಇದೆ, ಹಾಟ್ ಆಗಿ. ಮಹಿ, there you go. ಅಕ್ಷಾ, ಎಲ್ಲ ಕೊಟ್ಟ್ಯಾ? ಏ ಅರ್ಜುನ್ ರೆಡ್ಡಿ, ಟೈಮ್ ಎಷ್ಟಾಯ್ತು? 8 ಆಗಿದೆ ಅಪ್ಪ. ಆಯಕ್ಕ, ಹಾಯ್ ಅರ್ಜುನ್. ಪ್ರೀತಿ ಏನಂತಾಳೆ? ನಿಮ್ ಕಾಲು ನಿಂಗೆ ಯಾವಾಗ ಕರ್ಕೊಂಡು ಹೋಗ್ತೀಯ ಅಂತ ಕೇಳ್ತಿದ್ದಾಳೆ. ಕಾಲೋನಿ ಬದಲಾಯಿಸ್ತೀನಿ ಅಂತ ಹೇಳು. ದಡ್ಡನ್ ತಂದು. ಛೀ, ಬೇಬಿ, ಹೆಲ್ಮೆಟ್. ಯಾ, ನೈಸ್ ಅಮ್ಮ. ವೇರ್ ಇಟ್? ನಾವೇನಾದ್ರೂ ರಿಂಗ್ ರೋಡಲ್ಲಿ ಹೋಗ್ತಾ ಇದೀವಮ್ಮ? ಬೇಬಿ, ಹೋಗ್ ಬೇಬಿ. ನೀನ್ ಹೋಗೋ 40 ಸ್ಪೀಡ್ಗೆ ಹೆಲ್ಮೆಟ್ ಬೇರೆನಾ? see this? Pledge for your loved ones. ಇದು ನೀನೊಬ್ಳಿಗೋಸ್ಕರ ಅಲ್ಲ, ನಿನ್ನ ಪ್ರೀತಿಸೋರಿಗೋಸ್ಕರ ಕೂಡ. ಓಕೆ ಅಮ್ಮ. ಮಾರ್ನಿಂಗ್ ಅಂಕಲ್, ಲೇಟ್ ಮಾರ್ನಿಂಗ್ ವಾಕ್. ನೈಟ್ ಒಂದು ಸ್ಮಾಲ್ ಜಾಸ್ತಿ ಆಗೋಯ್ತು. ಅಮ್ಮ, ನಮ್ ಕಾಲೋನಿಲಿ ಎಲ್ರಿಗೂ ನೀನಂದ್ರೆ ಯಾಕಷ್ಟು ಇಷ್ಟ? ನಿನಗ್ ಡೈರಿ ಮಿಲ್ಕ್ ಅಂದ್ರೆ ಯಾಕಷ್ಟ ಇಷ್ಟ? ಚೆನ್ನಾಗಿರುತ್ತಲ್ವಾ ಆಂಟಿ? ನಿಮ್ಮಮ್ಮ ಕೂಡ ಎಲ್ರ ಜೊತೆ ಚೆನ್ನಾಗೇ ಇರ್ತಾಳಲ್ಲಮ್ಮ. ಬರ್ತೀನಕ್ಕ. ಬಾಯ್ ಮಾ. ಹ್ಯಾಪಿ ಬರ್ತ್ಡೇ ನೀಲ್. ವಾಟ್ ಇಸ್ ದಿಸ್ ಪೀಪಲ್? ಎಲ್ಲರೂ ಗಿಫ್ಟ್ ತಗೊಂಬಂದ್ರೆ ನೀನ್ ಯಾವ್ದೋ ಈ ಗಿಡನ ಹಿಡ್ಕೊಂಡ್ ಬಂದಿದೀಯಾ? ಇದೇನ್ ಕೆಟ್ಟದಲ್ಲ, ಇದು ಕೂಡ ಗಿಫ್ಟ್. ಟೇಕ್ ದಿಸ್ ನೀಲ್. ಹ, ಇದು ಗಿಫ್ಟಾ? ಏನ್ ಮಾಡ್ಲಿ ಇದನ್ನ ಇಟ್ಕೊಂಡು? ಹೇ ಆರಾಮ್. ಹೇ ಯು, What happened? What happened? ಮ್ಯಾಮ್, ಇವತ್ತು ನೀಲ್ದು ಬರ್ತ್ಡೇ. ಅವನ್ ಬರ್ತ್ಡೇಗೆ ಗಿಫ್ಟ್ ಆಗಿ ಪ್ಲಾಂಟ್ ಕೊಟ್ರೆ ಆರವ್ ನೋಡಿ ಹೇಗೆಲ್ಲ ಹೊಡ್ದಾಕ್ಬಿಟ್ಟ. ಮ್ಯಾಮ್, see all these gifts. We are presenting 3D video games, remote control toys and boot games. But ಇವನು ನೋಡಿ ಮ್ಯಾಮ್ ಏನ್ ಪ್ರೆಸೆಂಟ್ ಮಾಡಿದಾನೆ ಅಂತ. ಜಸ್ಟ್ ಪ್ಲಾಂಟ್ ಮ್ಯಾಮ್. ಸಿಯಾರ, ಬರ್ಡೇ ಅಂದ್ರೆ ಏನು? ಮೆಮೊರೀಸ್ ಅಲ್ವಾ? ಮತ್ತೆ ನಿನ್ ನೆಕ್ಸ್ಟ್ ಬರ್ಡೇಗೆ ಮೆಮರೀಸ್ ಇರ್ಬೇಕಾ? ಎಸ್ ಮ್ಯಾಮ್. ಇವೆಲ್ಲ ನಿನ್ ನೆಕ್ಸ್ಟ್ ಬರ್ಡೇಗೆ ಇರುತ್ತಾ? ನೋ ಮ್ಯಾಮ್. ಆದ್ರೆ ಇದಿರುತ್ತೆ. ಥಿಂಗ್ಸ್ ಅನ್ನೋದು ಕೆಲವು ದಿನಗಳಷ್ಟೇ ಇರುತ್ತೆ. ಆದ್ರೆ ಈ ಪ್ಲಾಂಟ್ ನಿಮ್ ಜೊತೆನೆ ಬೆಳೆಯುತ್ತೆ, ನಮ್ ಜೊತೆನೆ ಇರುತ್ತೆ, ನಾವು ಹೋದ ನಂತರನೂ ಇರುತ್ತೆ. ಸೊ ಇದು ನಿನಗ್ ಮೆಮೊರಿ, ಅದಾದ್ಮೇಲೆ ನಿನ್ ಮೆಮೊರಿ. ದಿನ 1 ಗ್ಲಾಸ್ ನೀರು ಹಾಕಿದ್ರೆ ನಮಗ್ ಪ್ರಾಣ ಕೊಡುತ್ತೆ. ಇದಕ್ಕೂ ಮುಂಚೆ ಆಕ್ಸಿಜನ್ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ನಾವೆಲ್ಲ ನೋಡಿದ್ವಿ ಅಲ್ಲ? ಎಸ್ ಮ್ಯಾಮ್. ಸೊ ಇವಾಗ ಹೇಳು, ಇದು ಪ್ರೀಶಿಯಸ್ಸಾ ಅದು ಪ್ರೀಶಿಯಸ್ಸಾ? ಇದೇ ಪ್ರೀಶಿಯಸ್ ಮ್ಯಾಮ್. ವಿಪುಲ್ಗೆ ಥ್ಯಾಂಕ್ಸ್ ಹೇಳ್ಬೇಕಾ, ಹೊಡಿಬೇಕಾ? ಸಾರಿ ವಿಪುಲ್, ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ನೀಲ್. ಸೊ ಚಿಲ್ಡ್ರನ್, ಮೇಕ್ ಇಟ್ ಅ ಹ್ಯಾಬಿಟ್. ಇವತ್ತಿಂದ ಯಾರ್ದೇ ಬರ್ಡೇ ಬಂದ್ರು ಗೇಮ್ಸ್ ಅಲ್ಲ, ಪ್ಲಾಂಟ್ಸ್ ನ ಗಿಫ್ಟ್ ಮಾಡಿ. ಓಕೆ ಓಕೆ ಮ್ಯಾಮ್. ವೆರಿ ಗುಡ್. ಗೋ ಟು ಪೇಜ್ ನಂಬರ್ 15. ಹೇ ರಾಗಾ, who is coming to pick you up regularly? ಮೈ ಆಂಟ್ ಮ್ಯಾಮ್. Is she late? ಎಸ್ ಮ್ಯಾಮ್. Okay ವರ್ಷ, you make a move. ನಾನು ನೋಡ್ಕೋತೀನಿ. ಓಕೆ ಮ್ಯಾಮ್. You have a number? 998333. She's not taking a call. There she is, ma'am. Thank God. I'm extremely sorry, ma'am. Really sorry. That's okay. Evening ಗಂಡ್ ನೋಡಕ್ ಬರ್ತಿದ್ದಾರೆ. So went to parlor. ಅದಕ್ಕೆ 10 minutes late. It's fine. And congratulate for the match made. Thank you so much. I'm ಇಷ್ಟ. Nice name, Aksha. ಏನಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಹುಡುಗ ತುಂಬಾ ಇಷ್ಟ ಆದ್ನಾ? ತುಂಬಾ ಅಂದ್ರೆ ತುಂಬಾ.
IT ಜಾಬ್ ಅಂತೆ. ಪ್ಯಾಕೇಜ್ ಹೇಳಿದ ತಕ್ಷಣ ಲಗೇಜ್ ಪ್ಯಾಕ್ ಮಾಡ್ಬೇಕು ಅನ್ನಿಸ್ತು. ಗುಡ್ ಲಕ್. ಥ್ಯಾಂಕ್ ಯು. ಸಿ ಯು ಮ್ಯಾಮ್. ಮತ್ತೆ ಅದೇ ಕನ್ಸ. ಮಲ್ಕೋ ಅಕ್ಷ, ಬೆಳಿಗ್ಗೆನೆ ತುಂಬಾ ಕೆಲಸ ಇದೆ. ಅಕ್ಕ ಅಕ್ಕ ನಿಂಗೆ ರಾಕಿಂಗ್ ಸ್ಟಾರ್ ತರ ಮಗು ತನಕ, ಅಪ್ಪು ತರ ಗಂಡ ಸಿಗ್ತಾನಕ್ಕ. ಚಿಲ್ರೆ ಇಲ್ಲಪ್ಪ. ATM ಗೂಗಲ್ ಪೇ ಎಲ್ಲ ಐತೆ ಅಕ್ಕ. ಥ್ಯಾಂಕ್ಸ್ ಅಕ್ಕ, ಗಾಡ್ ಬ್ಲೆಸ್ ಯು. ಅಣ್ಣ ನಿಂಗೆ ರಮ್ಯಾ ತರ ಮಗಳು ಇರ್ತಾಳಣ್ಣ. ಏನ್ರಿ? हाँ बादशाह हेड़ो, वो लड़की आने के लिए कितना टाइम लगेगा? आधा घंटा? अबे साले आधा घंटे तक मैं क्या करूं? घंटा पकड़ के खेलूं क्या? अरे तू वो सीक्रेट टाइप की हीरोइन को मत भेजा कर यार। जितना चाहिए उतना ले। अरे वो पंजाबी हीरोइन को सेट करना यार। हाँ? मुझे लगता है मेरे हीरोइन मिल गई। I said sorry, right? Why are you following me? You like me or my Bima? Say something, babe. Let's go inside. Stop it! Stop it! Listen! Hey!
ಸರ್ ಲೋಕಿ ಸತ್ತೋಗಿದ್ದಾನೆ ಸರ್. ಅವನ ಕನ್ಸ್ಟ್ರಕ್ಷನ್ ಸೈಟಲ್ಲೇ ತುಂಬಾ ಕ್ರೂರವಾಗಿ ಕೊಂದ್ಬಿಟ್ಟಿದ್ದಾರೆ ಸರ್. ನಗರದಲ್ಲಿ ನಡೆದಿದೆ ಭೀಕರ ಹತ್ಯೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಚೇರ್ಮನ್ ಆಗಿ ಬಂದಿರುವಂತಹ ಲೋಕೇಶ್ವರ್ ರಾವ್ ಅಲಿಯಾಸ್ ಲೋಕಿ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಭೀಕರವಾಗಿ ಹತ್ಯೆಯಾಗಿದ್ದಾರೆ. ವಾಲಂಟರಿ ಟ್ರೀಟ್ಮೆಂಟ್ ತಗೊಂಡು 1 ವರ್ಷ ಕೂಡ ಆಗಿರಲಿಲ್ಲ. ಹಂತಕರು ಇಂದು ಬೆಳಗ್ಗೆ ಈ ರೀತಿ ಕೃತ್ಯವನ್ನ ಎಸಗಿದ್ದಾರೆ. ಪೊಲೀಸರು ವಿಚಾರಣೆಯನ್ನು ನಡೆಸುತ್ತಿದ್ದು ಥ್ಯಾಂಕ್ ಗಾಡ್ ಯು ರೀಚ್ಡ್ ಹೋಮ್ ಸೇಫ್. ಲುಕ್ ಎಟ್ ದಟ್ ಅಕ್ಷ, ದಟ್ಸ್ ರಿಯಲಿ ಬ್ರೂಟಲ್. ಮಹಿ, ಮಗು ಮುಂದೆ ಏನಿಂತ ನ್ಯೂಸ್? ಪ್ಲೀಸ್ ಚಾನಲ್ ಚೇಂಜ್ ಮಾಡ್ತೀಯಾ? ಓಕೆ. ಯಾ ಓಕೆ ಸರ್, ಐ ಕೋಪರೇಟ್ ಸರ್. ಓಕೆ ಸರ್, ಯಾ. ಬಾಡಿನ ಆಂಬುಲೆನ್ಸ್ ಹಾಕಾಯ್ತಲ್ಲ, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋದಾ? ಎಸ್ ಸರ್, ಸ್ಟಾರ್ಟ್ ಮಾಡೋಣ. ಏನಯ್ಯ ಸ್ಟಾರ್ಟ್ ಮಾಡೋದು? ಏನಾಯ್ತು? ಅದ್ಯಾರೋ ಸ್ಪೆಷಲ್ ಆಫೀಸರ್ ಅಪಾಯಿಂಟ್ ಮಾಡಿದಾರಂತೆ. ಅದ್ ಹೇಗ್ ಸರ್? ಈ ಬಾಡಿ ಹುಡುಕಿದ್ ನಾವು, ರಿಬನ್ ಕಟ್ ಮಾಡಿದ್ ನಾವು, ಈ ಸ್ಪಾಟಿಗೆ ಫಸ್ಟ್ ಬಂದಿದ್ದು ನಾವೇ. ಆದ್ರೆ ಅವನ್ಯಾವನೋ ಬಂದು ಇನ್ವೆಸ್ಟಿಗೇಷನ್ ಮಾಡೋದಂದ್ರೆ ಏನ್ ಸರ್? ಯಾವ್ದಾರ ದೊಡ್ಡ ವಿಷಯಕ್ಕೆ ನಾವುಗಳು ಬೇಕಾಗುತ್ತೆ ಅವ್ರಿಗೆ. ಅದೇ ದೊಡ್ಡವ್ರು ಮಾಡಿದ್ರೆ ನಾವು ಅವ್ರಿಗೆ ಕಾವಲಾಗಿರ್ಬೇಕಾಗುತ್ತೆ. ಎಸ್ ಐ ಅಭಯ್ ಕುಮಾರ್ ಸರ್. ಚಾವಂತಿ ಸರ್. ಎಸ್ ಸರ್. ಮರ್ಡರ್ ಮಾಡಿರೋದನ್ನ ನೋಡ್ತಾ ಇದ್ರೆ ಇದು ಪಕ್ಕ ಬಿಹಾರ್ ಬ್ಯಾಚ್ ಇಂದೇ ಸರ್ ಕೆಲಸ. ಸಾಯಿಸಿರೋದು ಬಿಹಾರ್ ಬ್ಯಾಚ್ ಅಲ್ಲ, ಒನ್ ಸಿಂಗಲ್ ಲೇಡಿ. ವಾಚ್ಮ್ಯಾನ್, ಹೇಗ್ ನಡೀತು? ನಮ್ ಸಾರು ಅವ್ರ ಫ್ರೆಂಡ್ ಜೊತೆ ಆಗಾಗ ಬಂದು ಹೋಗ್ತಾ ಇದ್ರು. ಅವತ್ತು ಅವ್ರೊಬ್ರೆ ಬಂದಿದ್ದು. ಅದಾದ್ಮೇಲೆ ಒಬ್ಳು ಹೆಂಗ್ಸ್ ಬಂದ್ಲು. ಹೆಂಗ್ಸ? ಈ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಲ್ಲಿ ಹೆಂಗ್ಸ್ ಜೊತೆ ಬಂದು ಏನ್ ಮಾಡ್ತಾರೆ ಸರ್ ನಿಮ್ ಬಾಸ್? ಲುಕ್ಸ್ ಲೈಕ್ ಅ ನೇಚರ್ ಲವರಾ? ಮ್ಯಾಟ್ರ್ ಅಂತೂ ಕ್ಲಿಯರ್ ಆಗಿದೆ. ಇವನ್ ಕಾಲ್ ಲಿಸ್ಟ್ ನ ಚೆಕ್ ಮಾಡಿ ರೀಸೆಂಟ್ ಆಗಿ ಯಾರು ಕಾಲ್ ಮಾಡಿದಾನೆ ಅಂತ ತಿಳ್ಕೊಳ್ಳಿ. ಅಂಡ್ ಅವ್ರನ್ನ ಕಳ್ಸಿರೋ ಸಮಾಜ ಸೇವಕ ಯಾರು ಅಂತ ತಿಳ್ಕೊಳ್ಳಿ. ಅಂಡ್ ಒನ್ ಮೋರ್ ಥಿಂಗ್, ಈ ರೋಡ್ಗೆ ಸಂಬಂಧಪಟ್ಟಿರೋ CCTV ಫುಟೇಜ್ ಅಲ್ಲಿ ಕ್ಯಾಪ್ಚರ್ ಆಗಿರೋ ಎಲ್ಲಾ ಫುಟೇಜಸ್ ಅನ್ನ ಸರ್ ನನ್ ಮುಂದೆ ತಗೊಂಡ್ಬನ್ನಿ. ಓಕೆ ಸರ್. ಫಾಜಿಲ್ ಸರ್, ಏನಾದ್ರೂ ಕ್ರ್ಯಾಕ್ ಆಯ್ತಾ? ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಕ್ರೈಮ್ ನಡೆಯೋದು ಅಂಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದ್ ಲೇಡಿನ ಸಸ್ಪೆಂಡ್ ಮಾಡೋದು. ಅವತ್ತು ಆಚೆ ಸತ್ತಿದ್ದು ಕೂಡ ಲೋಕಿ, ಪಾರ್ಥ ಇಂಡಸ್ಟ್ರೀಸ್ ಅಲ್ಲಿ ಒನ್ ಆಫ್ ದ ಬೋರ್ಡ್ ಮೆಂಬರ್. ಇದೆಲ್ಲ ನೋಡ್ತಿದ್ರೆ ಸ್ವಲ್ಪ ಮಿಸ್ಟೀರಿಯಸ್ ಆಗಿದೆ ಸರ್. ಐ ಥಿಂಕ್ ವಿ ಕ್ಯಾನ್ ಕ್ರ್ಯಾಕ್ ಇಟ್. ಆ ರೆಸ್ಪಾನ್ಸಿಬಿಲಿಟಿ ನೀನೇ ತಗೋಬೇಕು. ಎಸ್ ಸರ್. ನಮ್ಮ ಡಿಜಿಟಲ್ ಮೀಡಿಯಾದಲ್ಲೇ ನಾವು ಜಗತ್ತಿಗೆ ಮೊದಲು ತೋರಿಸ್ಬೇಕು. ಖಂಡಿತ ಸರ್. ಏನೋ ಅದು ಮೀಟಿಂಗ್? ಐಡಿ ಮ್ಯಾಚ್ ಅಂತ ಕಣ, ಹುಡುಗಿ ಬಗ್ಗೆ ತುಂಬಾನೇ ಹೊಗಳುತ್ತಿದ್ದಾಳೆ. ಅಯ್ಯೋ ಇವಳ ಚೆನ್ನಾಗಿದ್ದಾನಲ್ಲ ನೋಡಿ, ಚೆನ್ನಾಗಿದ್ದಾನಲ್ಲ. ಎಲ್ಲಿ ನಾವು ನೋಡ್ಬೋದಾ? ಅಯ್ಯೋ ಏನಿದಾನೆ, ಬೆಂಗಳೂರಲ್ಲಿರೋ ಇನ್ಫೋಸಿಸ್ ಬಿಲ್ಡಿಂಗ್ ತರ. ಯು ಆರ್ ರಿಯಲಿ ಲಕ್ಕಿ. ಇಷ್ಟ. ಥ್ಯಾಂಕ್ ಯು. ನೀನ್ ಅಷ್ಟಕ್ಕೂ ನನ್ನನ್ನ ಕೇಳಿದ್ರೆ ಈ ಚೆನ್ನಾಗಿರೋ ಹುಡುಗಿರೆಲ್ಲ IT ಅವ್ರನ್ನೇ ಮದ್ವೆ ಆಗ್ಬೇಕು. ಯಾಕೆ ಯಾಕೆ ಅಂತಿದ್ಯಲ್ಲ ಇಷ್ಟ? ಅಷ್ಟಕ್ಕೂ ಆ ಪ್ಯಾಕೇಜ್ ಏನು, ಆ ಸೋಷಿಯಲ್ ರೆಸ್ಪೆಕ್ಟ್ ಏನು? ವಾರದಲ್ಲಿ 5 ದಿನ ಅಷ್ಟೇ ಕೆಲಸ. ವೀಕೆಂಡ್ ಅಲ್ಲಿ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿ ಮಜಾ ಮಾಡ್ಬೋದು. ಥ್ಯಾಂಕ್ ಯು. ಅಷ್ಟೇನಾ? ಇನ್ನು ತುಂಬಾ ಇದೆ. 31st ಸ್ಯಾಲರಿ ಬಿದ್ದೋಗುತ್ತೆ, ವರ್ಷಕ್ಕೊಂದ್ಸಲಿ ಹೈಕ್ ಆಗುತ್ತೆ, ಫ್ರೀ ಟ್ರಿಪ್, ಫಾರಿನ್ ಟ್ರಿಪ್, ಒಳ್ಳೆ ಏರಿಯಾಗಳಲ್ಲಿ ಫ್ಲಾಟ್, ಲಾಂಗ್ ಕಾರು, ರಿಂಗ್ ರೋಡ್ ಅಲ್ಲಿ ಲಾಂಗ್ ಡ್ರೈವ್. ಅಷ್ಟಕ್ಕೂ ನಿನ್ ಲೈಫ್ ಏನ್ ಸಕ್ಕದಾಗಿರುತ್ತೆ ಗೊತ್ತಾ? ಅದ್ರ ಜೊತೆಗೆ ಚಿಕ್ಕ ಚಿಕ್ಕ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ.
ಪ್ಯಾಕೇಜ್ ಅಲ್ಲಿರುತ್ತೆ, ಆದ್ರೆ ವರ್ಕ್ ಪ್ರೆಷರ್ ಕೂಡ ಅಲ್ಲೇ ಇರುತ್ತೆ. ಮೇಲಿಂದ ಕ್ಲೈಂಟ್ ಪ್ರೆಷರ್, ಕೆಳಗಿಂದ ವರ್ಕರ್ ಪ್ರೆಷರ್, ಟಾರ್ಗೆಟ್ ಪ್ರೆಷರ್, ಕಾಂಪಿಟೇಷನ್ ಪ್ರೆಷರ್. ಇಷ್ಟು ಪ್ರೆಷರ್ಸ್ ಇದ್ರೆ ಬ್ಲಡ್ ಪ್ರೆಷರ್ ಸುಮ್ನೆ ಇರುತ್ತಾ? ಬಂದು ಎನ್ನುತ್ತೆ. ಅದ್ರ ಜೊತೆ ಅವ್ರ ಬೆಸ್ಟ್ ಫ್ರೆಂಡ್ಸ್ ಶುಗರ್, ಕೊಲೆಸ್ಟ್ರಾಲ್, ವಾಟ್ಸಾಪ್ ಅಂತವೆ. ಆ ಸ್ಟ್ರೆಸ್ ಅಲ್ಲಿ 30 ರೀಚ್ ಆಗದೆ ಇದ್ರು ಕುರ್ಚಿ ಮೇಲೆ ಸುಮ್ಮನೆ ಕೂತ್ಕೊಂಡು ಸರಿ ಬಿಡು, ಲೈಫಲ್ಲಿ ಇನ್ನೇನಿದೆ, ಯಾರು ಯಾವಾಗ ಹೋಗ್ತಾನೋ ಯಾವನಿಗೆ ಗೊತ್ತು. ಕೊರೋನಾ ಬಂದು ಇಷ್ಟು ಜನನ ಕಂಟ್ರೋಲ್ ಮಾಡ್ತಾನೆ ಅಂತ ಕನ್ಸಾ ಬಿದ್ದಿತ್ತು. ಬರೋ ದುಡ್ಡನ್ನ ಕೂಡಿಡೋಣ ಅಂದ್ರೆ 31st ಬರೋ ಸ್ಯಾಲ್ರಿ ಒಂದಷ್ಟರಲ್ಲಿ ಖಾಲಿ ಆಗ್ಬಿಡುತ್ತೆ. ಕ್ರೆಡಿಟ್ ಕಾರ್ಡು, EMI, ಅದ್ರಲ್ಲಿ ಬೇರೆ ಲೋನು. ಹೋಗ್ಲಿ, ದುಡ್ಡಲ್ಲೇನಿದೆ ಬಿಡು. ರೊಮ್ಯಾಂಟಿಕ್ ಲೈಫ್ ಆದ್ರೂ ಚೆನ್ನಾಗಿರುತ್ತೆ ಅನ್ಕೊಂಡ್ರೆ ಕಿಸ್ ಮಾಡೋದಕ್ಕೆ ವೀಕೆಂಡ್ ವರ್ಗೂ ವೆಯ್ಟ್ ಮಾಡ್ಬೇಕು. ಹೋಗ್ಲಿ, ವೀಕೆಂಡ್ ಅಲ್ಲಾದ್ರೂ ಕೈ ಹಾಕಿದ್ರೆ ಸ್ಟ್ರೆಸ್ ಅಂತ ಹೇಳಿ ಆ ಕಡೆ ಈ ಕಡೆ ತಿರ್ಕೊಂಡ್ ಮಲ್ಕೋತಾರೆ. ಹೋಗ್ಲಿ ಬಿಡು, ಪ್ರೀತಿ ಆದ್ರೂ ಇದೆ ಅನ್ಕೊಂಡ್ರೆ ಆಗಾಗ ಹುಟ್ಟೋ ಫೀಲಿಂಗ್ಸಿಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್. ಡಾಕ್ಟರ್ನ ಮೀಟ್ ಮಾಡಿದ್ರೆ ಸ್ಪರ್ಮ್ ಕೌಂಟ್ಸ್ ಕಡಿಮೆ ಆಗಿದೆ ಅಂತಾರೆ. ಪ್ಯಾಕೇಜ್ ಚೆನ್ನಾಗಿದೆ ಅಲ್ಲ, ಮಕ್ಳಲ್ಲೇನಿದೆ, ಅಡಪ್ಟ್ ಮಾಡ್ಕೋಬೋದು ಬಿಡು. ಹೋಗು. Hello. Yes, sir. Sir, we are on it. Sir, give me like 2 more days time. We'll crack it, sir. Yes, sir. We'll do it. Thank you. ಗುಡ್ ಮಾರ್ನಿಂಗ್ ಸರ್. Good morning. ಏನ್ ನೋಡಿದ್ರಿ? ಸರ್, ನೆನ್ನೆ ನೆಟ್ಫ್ಲಿಕ್ಸ್ ಅಲ್ಲಿ ಸೀಕ್ರೆಟ್ ಗೇಮ್ ಆಫ್ ಥ್ರೋನ್ ಅಂಡ್ ನಾರ್ಕೋಸ್ ಎಲ್ಲ ಕವರ್ ಮಾಡಿದ್ದೀನಿ ಸರ್. ಗುಡ್ ಮಾರ್ನಿಂಗ್ ಸರ್. Yeah. ಪ್ಲೀಸ್ ಯಾಕೆ? ಐಡಿಯಾಕೋಸ್ಕರ ಸರ್. ಪರವಾಗಿಲ್ವೇ? ನಿಮ್ಮದೇನು ವರ್ಕ್ ಆಗುತ್ತಾ? ಕಾನ್ಸ್ಟೇಬಲ್ ಅಂದ್ರೆ ಏನು ಕಡಿಮೆನಾ ಸರ್? ಗುಡ್ ಒನ್. ಥ್ಯಾಂಕ್ ಯು ಸರ್. ಹೌದು, ಅವಾಗಿಂದ ನಿಮ್ಮ ಎಸ್ ಐ ವೇಟ್ ಮಾಡ್ತಾವ್ರಲ್ವಾ? ಹೌದು ಸರ್. ಅವ್ರು ನನ್ನ ಬಗ್ಗೆ ಏನ್ ಅನ್ಕೋತಾ ಇದಾರೆ ಅಂತ ಹೇಳಿ. ನೀವು ಕ್ಲೋಸ್ ಆಗಿ ಏನೋ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಅದ್ ನಿಮ್ ತಲೆ ಮೇಲೆ ಬಿದ್ದು ಸರ್, ಅದನ್ನ ಅವ್ನು ಫೀಲ್ ಮಾಡ್ಕೊಂಡು ಹೇಳ್ತಿರೋದು ಒಂದು ಬಿಟ್ಟ. ಹೌದು, ತಲೆನೇ ಯಾಕೆ? ಈ ನಡುವೆ ನೀವು ತುಂಬಾ ಯೂಸ್ ಮಾಡ್ತಾ ಇದ್ದೀರಾ ಸರ್. ಅದಕ್ಕೆ ಏನ್ ಮಾತಾಡ್ತಿದ್ದೆ? ಅದಕ್ಕೆ ರೀ ಈ ಕೇಸ್ನ ತಂದು ನನ್ನ ಕೈಲಿಟ್ಟಿರೋದು. ಬಟ್ ವೇರ್ ಇಸ್ ದ ಪ್ರೋಗ್ರೆಸ್? ಸರ್, ನಂತರ ಪೂರ್ತಿ ಡೀಟೇಲ್ಸ್ ಇದೆ. ಮೀಡಿಯೇಟರ್ ಭಾಷಣ ವಿಚಾರಿಸಿದ್ವಿ. ಈ ಸ್ಲೆಪ್ಟ್ ಸೋ ಮೆನಿ ಗರ್ಲ್ಸ್. ಅವತ್ತು ನಾರ್ತ್ ಹೀರೋಯಿನ್ ಬೇಕು ಅಂತ ಹೇಳಿದಂತೆ, ಆದ್ರೆ ಸಿಕ್ಲಿಲ್ಲ ಸರ್. ಕಾಲೇಜ್ ನೋಡಿದ್ವಿ. ಸಾಯಕ್ಕೂ ಮುಂಚೆ ಲೋಕಿ ಅನ್ನೋ ಜೊತೆ ತುಂಬಾ ಸರಿ ಕಾಲ್ ಮಾತಾಡಿದ್ದಾನ ಅವನು. ಯಾರ ಪರ್ಸನ್? ತೀರ್ಥ ಸರ್, ಇಂಡಸ್ಟ್ರಿಯಲಿಸ್ಟ್ ಪಾರ್ಥರ್ ಬ್ರದರ್. ಓಕೆ, ಡೂ ಒನ್ ಥಿಂಗ್. ಐ ನೀಡ್ ಆಲ್ ದ ಕಾಲ್ ಡೇಟಾ ಅಂಡ್ ರೆಕಾರ್ಡಿಂಗ್ಸ್ ಆಸ್ ಸೂನ್ ಆಸ್ ಪಾಸಿಬಲ್. ಓಕೆ ಸರ್. ಮತ್ತೆ ಇಲ್ಲಿ ಫಾರೆನ್ಸಿಕ್ ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ. ಮರ್ಡರ್ ಇಸ್ ಎ ಲೇಡಿ. ನಾನು ನಿಮ್ಗೆ ಹೇಳ್ದಂಗೆ ಇದರಲ್ಲಿ ಕನ್ಕ್ಲೂಷನ್ಸ್ ಇದೆ. ಲೇಡಿ? ಯಾ, ಯು ಆರ್ ರೈಟ್. ಫಿಂಗರ್ ಪ್ರಿಂಟ್ ಮತ್ತೆ ಏರ್ DNA ಪ್ರಕಾರ ಅವರು 30 ವರ್ಷ ಲೇಡಿ ಅಂತ ಗೊತ್ತಾಗಿದೆ. ಫುಟೇಜ್ ಕೂಡ ರೆಡಿ ಇದೆ. ಲುಕ್ ಹಿಯರ್ ಸರ್, ಶಿ ಇಸ್ ದ ಒನ್. ಝೂಮ್ ಇನ್ ಮೋ. ಸ್ವಲ್ಪ ಝೂಮ್ ಇನ್ ಮಾಡು ಸರ್. ಹೆಲ್ಮೆಟ್ ಇಂದ ಫೇಸ್ ಸರಿಯಾಗಿ ಗೊತ್ತಾಗ್ತಿಲ್ಲ, ನಂಬರ್ ಪ್ಲೇಟ್ ಕೂಡ ಕಾಣಿಸ್ತಿಲ್ಲ ಸರ್. ಆಮೇಲೆ ಇಲ್ಲಿ ನೋಡಿ ಸರ್, ಸಿಗ್ನಲ್ ಅಲ್ಲಿ ಹಿಂದೆಯಿಂದ ಯಾರೋ ಗುದ್ದಿರೋದಕ್ಕೆ ನಂಬರ್ ಪ್ಲೇಟ್ ಕೂಡ ಬೆಂಡ್ ಆಗಿದೆ. ಈ ಕಡೆ ನೋಡಿ ಸರ್, ರೂಟ್ ನಂಬರ್ 10 ಇಂದ ಎಂಟರ್ ಆಗಿ ಈ ಕಡೆ 36 ಇಂದ ಹೊರಗೆ ಬಂದಿದ್ದಾರೆ. ಆ ಮೇನ್ ರೋಡ್ಗೆ ಯಾವ ಕಾಲೋನಿಯಿಂದ ಎಂಟರ್ ಆದ್ರು ನೋಡಿ ಸರ್. ಆಕ್ಚುಲಿ ಆ ಫುಟೇಜ್ ನಮ್ಮ ಹತ್ರ ಇಲ್ಲ ಸರ್. ಡೇಟಾ ಬೇಸ್ ಅಲ್ಲಿ ಕೂಡ ಫುಟೇಜ್ ಇಲ್ಲ, ಆದ್ರೆ ಆ ಬ್ಯಾಕ್ ಸೈಡ್ ರೋಡ್ ಇಂದ ಬರ್ಬೋದು ಸರ್. ಬರ್ಬತ್ತಾನೆ? ದೆನ್ ಗೋ. ಸರ್. ಆ ಕಟ್ ಆಗಿರೋ ಮೇನ್ ರೋಡ್ ಇಂದ ಕಾಲೋನಿ ಒಳಗಡೆ ಹೋಗಿ ದಿನಸಿ ಅಂಗಡಿ, ವೈನ್ ಶಾಪ್, ರೀಚಾರ್ಜ್ ಅಂಗಡಿ ಎಲ್ಲಾ ಕಡೆ CCTV ಫುಟೇಜ್ ಇದ್ದೇ ಇರುತ್ತೆ. ಹುಡುಕಿ. ಸರಿ. ಐ ನೀಡ್ ಆಲ್ ದ ಫುಟೇಜ್ ಆನ್ ಮೈ ಟೇಬಲ್. ಓಕೆ ಸರ್. Ma'am, if I go alone, someone will kidnap me. Yes, Raga, it's not safe. Then I will go alone. What? If someone kidnaps me, Ishta will come on time. No? There, your aunt is here. Once again, extremely sorry, ma'am. I'm really It's sorry. okay. ಇವತ್ತು ಯಾಕೆ ಲೇಟು? IT ಹುಡುಗನ ಜೊತೆ ಡೇಟಾ? ಆ ಸಂಬಂಧನೂ ಬೇಡ ಅನ್ಬಿಟ್ಟೆ ಮ್ಯಾಮ್. ವೈ? ಸಾಫ್ಟ್ವೇರ್ ಜಾಬು ಹೆಸರಿಗೆ ಮಾತ್ರ ಸಾಫ್ಟ್ ಆದ್ರೆ ತುಂಬಾ ಹಾರ್ಡು ಮ್ಯಾಮ್. ಟೂ ಮಚ್ ಆಫ್ ಸ್ಟ್ರೆಸ್. ವೀಕ್ ಡೇಸ್ ಅಲ್ಲಿ ಟೈಮ್ ಇರಲ್ಲ, ವೀಕೆಂಡ್ಸ್ ಅಲ್ಲಿ ತಾಳ್ಮೆನೆ ಇರಲ್ಲ. ಫಸ್ಟ್ ವೀಕ್ ಆದ್ಮೇಲೆ ಕೈಯಲ್ಲಿ ದುಡ್ಡೇ ಇರಲ್ಲ. ಸಡನ್ ಆಗಿ ರಜಾ ಸಿಕ್ಕಿದ್ರೆ ಮಾಡಕ್ ಏನೂ ಇರಲ್ಲ. ಫುಲ್ ಆಫ್ ಅನ್ಸರ್ಟಿನಿಟಿ ಮ್ಯಾಮ್. Who says all these things to you? My friend Fazil.
ಅದಕ್ಕೆ ಸೆಟಲ್ಡ್ ಆಗಿ ನಮ್ ಮನೆಯವ್ರಿಗೆಲ್ಲ ಗವರ್ಮೆಂಟ್ ಜಾಬ್ ಮಾಡೋ ಹುಡ್ಗಂಗೆ ನನ್ನ ಮದ್ವೆ ಮಾಡ್ಕೊಡಿ ಅಂತ ಹೇಳ್ದೆ. ಓಕೆ ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಕಮ್. ವಾಟ್? ಗವರ್ಮೆಂಟ್ ಮ್ಯಾಚ್ನು ಬೇಡ ಅಂದ್ಯಾ? If my guess is correct, I think he's in love with you. ವಾಟ್? ಅವ್ನ್ ಯಾವತ್ತೂ ನನ್ಗೆ ಈ ವಿಷಯನೇ ಹೇಳಿಲ್ಲ. ಕೆಲವು ಹುಡುಗರು ಹೇಳಲ್ಲ, ಹೇಳಿಸ್ತಾರೆ. Can I see his picture once? ಯಾ. ಇಲ್ಲ, ಆಫೀಸ್ ಗ್ರೂಪ್ ಪಿಕ್ಸಲ್ ತೋರಿಸ್ತೀನಿ. ಸ್ವಿಚ್ ಆಫ್. ದಟ್ಸ್ ಫೈನ್, ನೆಕ್ಸ್ಟ್ ಟೈಮ್ ಸಿಕ್ಕಾಗ ತೋರಿಸು. ಬಟ್ ನಾನು ಹೇಳಿದ್ ನಿನಗೆ ಡೌಟ್ಫುಲ್ ಆಗಿದ್ರೆ ನಾಳೆ ಸಿಕ್ಕಿದಾಗ ಬಿಸ್ನೆಸ್ ಮ್ಯಾನ್ಗೆ ಓಕೆ ಹೇಳ್ದೆ ಅಂತ ಹೇಳು, ಎಲ್ಲ ಆಚೆ ಬರುತ್ತೆ. ಹಾಯ್ ಇಷ್ಟ. ಹಾಯ್. ಅರ್ಜೆಂಟಾಗಿ ಫೋನ್ ಮಾಡಿ ಬಾ ಅಂದಿದ್ದಕ್ಕೆ ನಿನ್ ಫಿಯಾನ್ಸಿನ ಮೀಟ್ ಮಾಡಿಸ್ತೀಯ ಅನ್ಕೊಂಡೆ. ನೀನ್ ಯಾಕೆ ಈ ರೀತಿ ಒಬ್ಳೆ ಕೂತಿದ್ಯಾ? ಎವ್ರಿ ಟೈಮ್ ನನ್ ಪ್ರಪೋಸಲ್ ಬಗ್ಗೆ ಆಫೀಸ್ ಕಲೀಗ್ಸ್ ಮುಂದೆ ಮಾತಾಡ್ಬೇಕಂದ್ರೆ ತುಂಬಾ ಎಂಬ್ಯಾರಸಿಂಗ್ ಆಗಿರುತ್ತೆ. ಅದಕ್ಕೆ ಪರ್ಸನಲ್ ಆಗಿ ಮೀಟ್ ಆಗೋಣ ಅಂದೆ. ಏನಾಯ್ತು? ಈ ಮ್ಯಾಚ್ ಕೂಡ ಕ್ಯಾನ್ಸಲ್ ಆಯ್ತು. ವಾಟ್? ಡ್ಯಾಡ್ ಕೂಡ ಹೀಗೆ ಶಾಕ್ ಆದ್ರು. ತಕ್ಷಣನೇ ಬಿಸ್ನೆಸ್ ಮ್ಯಾನ್ ಜೊತೆ ಮ್ಯಾಚ್ ಫಿಕ್ಸ್ ಮಾಡಿದ್ದಾರೆ. ಅದನ್ನ ಇಷ್ಟು ಫ್ಲಾಟ್ ಆಗಿ ಹೇಳ್ತಿದ್ಯಲ್ಲ ಇಷ್ಟ. ಇಟ್ಸ್ ಅ ಗ್ರೇಟ್ ನ್ಯೂಸ್. ಈ IT ಜಾಬು ಗೌರ್ಮೆಂಟ್ ಜಾಬ್ ಅಂದ್ರೆ ಯಾವನೊಬ್ಬನ್ ಕೆಳಗಡೆ ಕೆಲಸ ಮಾಡ್ಲೇಬೇಕು. ಬಿಸ್ನೆಸ್ ಪೀಪಲ್ಗಳು ಇಂಡಿಪೆಂಡೆಂಟ್ ಆಗಿರೋ ಕಿಂಗ್ಗಳು, ಸೆಲ್ಫ್ ಮೇಡ್ ಪೀಪಲ್. ರತನ್ ಟಾಟಾ, ರಾಮೋಜಿ ಅವ್ರನ್ನ ನೋಡು. ಆ ರೆಸ್ಪೆಕ್ಟು, ಆ ರೆಪ್ಯುಟೇಷನ್ ಬೇರೆ. ದೇ ಆರ್ ದ ಆಕ್ಚುಯಲ್ ರೂಲರ್ಸ್ ಆಫ್ ಅವರ್ ಕಂಟ್ರಿ. ಓಕೆನಾ? ಕಣ್ ಮುಚ್ಕೊಂಡ್ ಮದ್ವೆ ಮನೆಗೆ ಹೋಗ್ಬಿಡು. ಲೆಟ್ಸ್ ಗೋ, ಬಾ ಹೋಗ್ ಸೆಲೆಬ್ರೇಟ್ ಮಾಡೋಣ. ಈ ಸಲಿ ನಾನ್ ಕೊಡ್ತೀನಿ ಟ್ರೀಟ್ ನಿನ್ಗೆ. ಹೌದು, ಕಾರ್ಪೊರೇಟ್ ಪೀಪಲ್ಸು ಬಹಳ ಕಮರ್ಷಿಯಲ್ ಅಲ್ಲ? ಯಾವಾಗ ನೋಡಿದ್ರು ಟೂರು, ಟ್ರಿಪ್ಪು ಅಂತ ಆಚೆ ತಿರುಗ್ತಿರ್ತಾರೆ. ಬಿಸ್ನೆಸ್ ಕೊಡೋ ಇಂಪಾರ್ಟೆನ್ಸ್ ನ ಮನೇಲಿ ವೈಫಿ ಕೊಡ್ತಾರ? ಹೆಡ್ ಆಫೀಸ್ ಬೆಂಗಳೂರು, ಬ್ರಾಂಚ್ ಆಫೀಸ್ ಮುಂಬೈ, ಹೊಸ ಆಫೀಸು ಡೆಲ್ಲಿ, ಎಕ್ಸ್ಪೆನ್ಷನ್ ಏನೋ ಲಂಡನ್ ಅಲ್ಲಿ. ಸಿಟಿಗೊಬ್ಳು ಸೆಕ್ರೆಟರಿ ಇರ್ತಾಳೆ, ಬ್ರಾಂಚ್ಗೊಬ್ಳು PA ಇರ್ತಾಳೆ. ವೈಫ್ ಅಂತೂ ದೂರದಲ್ಲಿ ಇರ್ತಾಳೆ. ಅಫೇರ್ಸ್ ಎಲ್ಲ ಅಫಿಷಿಯಲ್ ಆಗೋಗ್ಬಿಡುತ್ತಲ್ಲ. ನಿನಗ್ ಪ್ರಪೋಸ್ ಮಾಡಕ್ ಬರಲ್ಲ ಅಂದ್ರೆ ಸತ್ ಹೋಗು. ಹಾಗಂತ ಪ್ರಪಂಚದಲ್ಲಿರೋ ಎಲ್ಲ ಪ್ರೊಫೆಷನ್ ಸಾಯಿಸ್ಬೇಡ. ನಿನಗೆ ಅರ್ಥ ಆಗಿಲ್ಲ ಅಂದ್ರೆ ನೀನ್ ಸತ್ತೋಗು. ದಿನಕ್ಕೊಂದ್ ಮ್ಯಾಚ್ ಬಗ್ಗೆ ಹೇಳಿ ಇಲ್ಲಿಟ್ಕೊಂಡು ಮನ್ಸಾರ ಪ್ರೀತಿಸವನ್ನ ಮಾತ್ರ ಸಾಯಿಸ್ಬೇಡ. ಮತ್ ಹೇಳ್ಬೋದಲ್ವಾ? ನಿಮ್ಮವನಾಗಿದ್ರೆ ಹೇಳ್ತಿದ್ದೆ, ಆದ್ರೆ ನಮ್ ಜಾತಿ Look at that one. Yeah, red skirt. Wow. ಹೇಯ್, ಇಲ್ಲಿ ಲೈವ್ ಅಲ್ಲೇ ಕಾಣ್ತಾ ಇದೆ. ಅಲ್ಲಿ CCTV ಏನ್ ನೋಡ್ತಾ ಇದೀಯಾ? ಹಾ ರಾಜೀವ್, ಲೋಕಿ ಪಾರ್ಥ ಇಂಡಸ್ಟ್ರೀಸ್ಗೋಸ್ಕರ ರೀಸೆಂಟ್ ಆಗಿ ಒಂದ್ ಲ್ಯಾಂಡ್ ಡೀಲ್ ಮಾಡ್ದ. ಆದ್ರೆ ಕೆಲವೊಂದ್ ಪ್ರಾಬ್ಲಮ್ಸ್ ಇಂದ ವಿಲೇಜ್ ಅಲ್ಲಿ ಇಶ್ಯೂಸ್ ರೈಸ್ ಆದ್ವು. ಹಲೋ, ಹಾ, ಏನದು ಫೋನ್ ಕಾಲ್? ಇಲ್ಲೂನಾ? ಒಂದೇ ಒಂದ್ ನಿಮಿಷ ಇರು, ಒಂಚೂರು ಇಂಪಾರ್ಟೆಂಟ್. ಅಯ್ಯೋ, ಎಂಜಾಯ್ ಮಾಡಕ್ ಆಫೀಸ್ ಬಂದ್ಬಿಟ್ಟು. ಕಾಲ್, ಅದಕ್ಕೆ ಅಯ್ಯೋ, ನಥಿಂಗ್ ಕ್ಯಾನ್ ಐ ಡೂ. ಜಸ್ಟ್ 2 minutes ಅಲ್ಲಿ ಬಂದ್ಬಿಡ್ತೀನಿ. ಸರಿ, ಪ್ಲೀಸ್ ಗಿವ್ ಮಿ 2 minutes. ಬೇಗ ಬಾ ಮತ್ತೆ. ಹಾ ರಾಜೀವ್, ಏನಿಲ್ಲ ಹೇಳು. ಹಾ ಹಾ, ಅವ್ನ್ ಕಂಪ್ಲೀಟ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ ನಾನು ಬರ್ತೀನಿ. ನೋಡ್ತಾ ಇರಿ, ಅದಕ್ಕಿಂತ ಜಾಸ್ತಿ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬಹುದಾ ಅಂತ. ನಾನು ಆಮೇಲೆ ನಿಮಗೆ ಸಿಗ್ತೀನಿ. ಅಷ್ಟಕ್ಕೂ ಮನೇಲಿ ಇರ್ತಿದ್ನಲ್ಲ ಅಕ್ಷ, ಇಷ್ಟೊಂದು ಸ್ಟ್ರೆಸ್ ಬೇಕಿತ್ತಾ? You need to live life to the fullest na Mahi. ಗಾಡಿ ಸರಿಯಾಗಿ ನಿಲ್ಸ್ಕೊಳ್ಳಿ. ಪರವಾಗಿಲ್ಲ ಬಿಡಿ ಸರ್. ಇದು ನೋ ಪಾರ್ಕಿಂಗ್, ನಿನ್ ಪಾರ್ಕಿಂಗ್ ಅಲ್ಲ. ಸಾರಿ ಸರ್. ಸರ್, ರೆಗ್ಯುಲರ್ ಆಗಿ ತೀರ್ಥ ಇಲ್ಲಿಗೆ ಬರೋದು. ಎಲ್ಲಿರ್ತಾನೆ? ಮೇಲ್ಗಡೆ ಸರ್. ಫೈಂಡ್ ಔಟ್. ಸರ್, ಒಳಗೆ ಅಲೋ ಇಲ್ಲ ಸರ್. ACP ಅನುರಾಗ್ ಬಂದಿದ್ದಾರೆ ಅಂತ ಹೇಳು. ಸರ್, ACP ಅವ್ರು ಬಂದಿದ್ದಾರೆ. ಹೋಗಿ ಟಿಕೆಟ್ ತಗೋ, ಹೋಗು. ನಾನ್ ತಗೋತೀನಪ್ಪ. ಹಲೋ ಮ್ಯಾಮ್. ಮ್ಯಾಮ್, ಪರ್ಮಿಷನ್ ಬೇಕಿತ್ತ? ಓಕೆ ಸರ್.
ಇನ್ಸ್ಪೆಕ್ಟರ್ ಏನೋ ಮಾತಾಡ್ಬೇಕು ಅಂದ್ರಂತೆ. ಲೋಕಿ ಮರ್ಡರ್ ಕೇಸ್ ಬಗ್ಗೆ. ಲೋಕಿ ಸಾಯೋದಕ್ಕೂ ಮೊದಲು ನೀನು ಕಾಲ್ ಮಾಡಿದ್ದ ಅಲ್ವಾ? ನಥಿಂಗ್ ಇಂಪಾರ್ಟೆಂಟ್, ದಟ್ ವಾಸ್ ಜಸ್ಟ್ ಎ ಕ್ಯಾಶುಯಲ್ ಕಾಲ್. ಮ್ಯಾಟ್ರ್ ಏನು ಅಂತ ಹೇಳಿದ್ರೆ ಅದು ಇಂಪಾರ್ಟೆಂಟ್ ಅಲ್ವೋ ಅಂತ ನಾನು ಡಿಸೈಡ್ ಮಾಡ್ತೀನಿ. ಲೇ, ನೀನ್ ಯಾರು ಡಿಸೈಡ್ ಮಾಡೋದಕ್ಕೆ? ನಿಮ್ಮವ. ಹಾಗಾದ್ರೆ ಕೇಳಿಸ್ಕೊ, ಬಾಲಿವುಡ್ಗೆ ಹೊಸ ಹೀರೋನ್ ಬಂದಿದ್ದಾಳಂತೆ, ಅವಳನ್ನ ಬುಕ್ ಮಾಡು ಅಂತ ಹೇಳ್ದ. ಅವಳು ಬರೋಷ್ಟರಲ್ಲಿ ಇವನ್ ಸತ್ತೋಗಿದ್ದಾನೆ. ಹಲೋ, ಹೇಳು. ಹಾ ಹಾ ಹಾ. ಹೇಯ್, ಹೇಳೋದನ್ನ ಕೇಳು. ಅಲ್ಲಿ ಫುಟ್ ಸ್ಟೆಪ್ ಇಟ್ಟಿದ್ದೀನಿ ಅಂದ್ರೆ ಆ ಲ್ಯಾಂಡು ನಂದೆ. ಕಾಂಪ್ರಮೈಸ್ ಆಗಿ ಸೆಟಲ್ಮೆಂಟ್ ಬಂದ್ರೆ ಸರಿ, ಅದಾಗ್ಲಿಲ್ಲ ಅಂದ್ರೆ ಏ ಇಷ್ಟ ಅರ್ಥ ಆಯ್ತಲ್ವಾ? ಈ ಕಡೆ ಬಾ. ಸಾರಿ ಸಾರಿ. ಮೇಡಮ್, ನೀವೇನಿಲ್ಲಿ? ಇದು ಜೆಂಟ್ಸ್ ಟಾಯ್ಲೆಟ್. ಏನ್ ಬಾಸ್, ನಿಮ್ ಜೊತೆಲ್ ಬಂದ್ರ? ಏನ್ ಮ್ಯಾಟ್ರು? ಯಾರು ನೀವು? ಸಿಸಿಟಿವಿ ಫುಟೇಜ್ ನೋಡಿದಿಕ್ಕ? ಲೈವ್ ಅಲ್ಲಿ ನೋಡೋದಿಲ್ಲ, ಕ್ಯಾಮ್ರಾ ಕೊಟ್ಬಿಡ್ತೀನಿ. ಕೇಳಿಸ್ಕೊ, ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿ ಫ್ಯಾಕ್ಟ್ರಿ ಕನ್ಸ್ಟ್ರಕ್ಷನ್ ನಿಲ್ತು ಅಂದ್ರೆ ಆಮೇಲೆ ನಿನ್ನ ನಾನು ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಇದ್ರ ಮೇಲೆ ನಿನ್ನ ಇಷ್ಟ. ನಿಮ್ಮಿಬ್ಬರ ಮಾತನ್ನು ಕೇಳ್ತಾ ಇದ್ರೆ ನಿನ್ಗೂ ಲೋಕಿಗೂ ಲ್ಯಾಂಡ್ ವಿಷಯದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅನಿಸ್ತಾ ಇದೆ. ಸರ್ ದರ್ಣಿ ಸರ್ನ ಯಾರೋ ವಾಶ್ರೂಮ್ ಅಲ್ಲಿ ಸಾಯಿಸ್ಬಿಟ್ಟವ್ರೆ ಸರ್. ವಾಟ್ ದ ಫಕ್? ಅಭಯ್, ಚಾವತಿ ಬರ, ಬೇಗ ಬೇಗ ಬಾ. ಹರಿ ಅಪ್. ಅಕ್ಷಾ, ಶಿ ಇಸ್ ದೇರ್. ಫಾಸಿಲ್, Where you are, Aksha? ಫಾಸಿಲ್, ಅಕ್ಷಾ. ಫಾಸಿಲ್. ಅಮ್ಮ ಏನಾಯ್ತು ಫಾಸಿಲ್? ವಾಟ್ ಹ್ಯಾಪನ್? ಏನು ಇಲ್ಲೇನೋ ಮರ್ಡರ್ ಆಗಿದೆ ಅಂತ. ಮರ್ಡರ್. ಲೆಟ್ಸ್ ಗೋ. ಅಕ್ಷಾ, ಮೊದಲು ಹೋಗೋಣ. ಕಮ್ ಆನ್, ಹರಿ ಅಪ್. Shut! Hey! Oh my God. Pick up.
ಧರಣಿನ ಯಾರೋ ಸಾಯಿಸಿದ್ದಾರೆ. 10 ನಿಮಿಷಕ್ಕೆ ಮುಂಚೆ ನನ್ನ ಜೊತೆ ಇದ್ದ ಅವನು. ಮೊನ್ನೆ ಲೋಕಿ, ಇವತ್ತು ಧರಣಿ. ನಿಮ್ಮಿಬ್ಬರಲ್ಲಿ ಯಾರಿಗಾದ್ರೂ ಮೂತ್ರ ಬರ್ತಿದ್ಯಾ? ಬರ್ತಿದೆ ಸರ್. ಅದು ತುಂಬಾ ಹೊತ್ತಿಂದ ನಾನು ಕಡ್ಕೊಂಡ್ಬಿಟ್ಟಿದ್ದೀನಿ ಸರ್, ಅರ್ಜೆಂಟು. ಆ ಕಡೆ ಹೋಗಿ ಮಾಡ್ಕೊಳ್ಳಿ. ಅಲ್ಲ ಸರ್, ನೀವೆಲ್ಲ ನೋಡ್ತಿದ್ರೆ ಬರಲ್ಲ ಸರ್. ಮಾಡೋಂದಿದ್ ನೋಡೋದಕ್ಕಲ್ಲ, ಪೊಸಿಷನ್ ಚೆಕ್ ಮಾಡೋದಕ್ಕೆ. ಇಬ್ರು ಸರ್? ಎಸ್, ಹೌದು. ಫುಟ್ವೇರ್ ಬದಲಾಗಿದೆ, ಪರ್ಫ್ಯೂಮ್ ಬದಲಾಗಿಲ್ಲ. ಸೇಮ್ ಸ್ಮೆಲ್. ಈ ಶರ್ಟ್ ಮೇಲಿರೋ ಫುಟ್ ಪ್ರಿಂಟ್ನ ನೋಡಿ. ಮತ್ತೆ ಈ ಎಲ್ಲ ಡಿಸ್ಟ್ರಕ್ಷನ್ಸ್, ಇಟ್ ಶುಡ್ ಬಿ ಅ ಮ್ಯಾನ್. ಪಿಟ್ ಶಾಪಲ್ಲಿರೋ ಇಷ್ಟು ಕ್ಯಾಮ್ರಾಯಿಂದ ಎಸ್ಕೇಪ್ ಆಗೋದು ಹೈಲಿ ಇಂಪಾಸಿಬಲ್. ನೀವು ತಕ್ಷಣ ಎಲ್ಲ ಫುಟೇಜ್ನ ಕಲೆಕ್ಟ್ ಮಾಡಿ ಕಂಟ್ರೋಲ್ ರೂಮಿಗೆ ತಗೊಂಡ್ಬನ್ನಿ. ಓಕೆ ಸರ್. ಲೋಕಿ ಮರ್ಡರ್ ಕೇಸ್ನ ನೀನೇ ಇನ್ವೆಸ್ಟಿಗೇಟ್ ಮಾಡ್ತಿದ್ಯಾ ಅಂತ ಗೊತ್ತಾಯ್ತು. ಇದಿವಾಗ ಸೆಕೆಂಡ್ ಮಾಡ. ನನ್ನ ಕಡೆಯವರು ಇಬ್ರು ಹೋದ್ರು. ನಿನ್ ನಂಬರ್ಗೆ ಮತ್ತೆ ಕಾಲ್ ಮಾಡೋ ಮೊದಲು ಕ್ರಿಮಿನಲ್ಸ್ನ ಹಿಡಿದೆ ಹೋದ್ರೆ ಆ ಪ್ಲೇಸ್ ಅಲ್ಲಿ ನೀನ್ ಹೋಗ್ತೀಯಾ? ಐ ಆಮ್ ನಾಟ್ ಸ್ಪೀಕಿಂಗ್, ಐ ಆಮ್ ಆರ್ಡರಿಂಗ್. ಗೆಟ್ ದಟ್ ಕ್ಲಿಯರ್? ಛೆ, ಎಲ್ಲೂ ಯಾವ ಕ್ಲೋನು ಸಿಗ್ತಾ ಇಲ್ಲ. ಹೇಗೆ? ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೆಲ್ಮೆಟ್ ಮೇಲಿರೋ ಈ ಸಿಂಬಲ್ ಯಾವುದು? ಸರ್, ಲಾಸ್ಟ್ ಮಂತ್ ಡ್ರೈವ್ ಸೇಫ್ NGO ಕಂಡಕ್ಟ್ ಮಾಡಿರೋ ರೋಡ್ ಸೇಫ್ಟಿ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಎಲ್ಲ ವಾಲಂಟಿಯರ್ಸ್ಗೂ ಈ ಡಿಸೈನ್ ಹೆಲ್ಮೆಟ್ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಸರ್. ವಾಲಂಟಿಯರ್? ಎಸ್ ಸರ್. ಈ ಪ್ರೋಗ್ರಾಮ್ ಫೋಟೇಜ್ ಇದೆ ನಿಮ್ಮ ಹತ್ರ? ಇದೆ ಸರ್. ಯು ರೈಟ್ ಸರ್. ಫಾರೆನ್ಸಿಕ್ ಪೋಸ್ಟ್ ಮಾರ್ಟಮ್ ಫಿಂಗರ್ ಪ್ರಿಂಟ್ ಇದೆಲ್ಲಾನು ಒಬ್ಬರದೇ ಅಲ್ಲ ಅಂತ ಹೇಳ್ತಿದೆ. ಅದು ಇಬ್ಬರದು ಅಂತ ತೋರಿಸ್ತಿದೆ. ಅದನ್ನ ಯಾವಾಗ್ಲೂ ಕನ್ಫರ್ಮ್ ಮಾಡಿದ್ಮೇಲೆ ಫ್ರೀಕಿನ್ ಥ್ರೋ ದೆಮ್ ಔಟ್. ಐ ಗಾಟ್ ಇಟ್ ಸರ್. ಅವತ್ ಮಿಸ್ ಆಗಿದ್ ಸ್ಕೂಟಿ ಮೇನ್ ರೋಡ್ ಇಂದ ಮಣ್ ರೋಡ್ ಅಲ್ಲಿ ಹೋಗಿದೆ. ಸೇಮ್ ಅದೇ ಸ್ಕೂಟಿ ಆಮೇಲೆ ಮಣ್ ರೋಡ್ ಮೇಲೆ ಫ್ರೂಟ್ಸ್ ಅಂಗಡಿ ಕಡೆಯಿಂದ ಕಾಲೋನಿ ಒಳಗಡೆ ಹೋಗಿದ್ದಾಳೆ ನೋಡಿ ಸರ್. ಅದೇ ಸ್ಕೂಟಿ ಶಾಪ್ ಮುಂದೆ ನಿಂತಿದೆ ನೋಡಿ ಸರ್. ಗ್ರೇಟ್ ಜಾಬ್ ಮ್ಯಾನ್. ನೌ ಫೈಂಡ್ ಔಟ್ ದ ಅಡ್ರೆಸ್. ಸರ್, ಆ NGO ಇಂದ ಕಲೆಕ್ಟ್ ಮಾಡೋ ಡೀಟೇಲ್ಸ್ ಅಲ್ಲಿ ಹಾಗೆ ಸೈಟ್ ವಾಚ್ಮ್ಯಾನ್ ಹೇಳಿರುವಂತ ಗುರುತುಗಳಲ್ಲಿ ಒಂದು 6 ಜನ ಸಸ್ಪೆಕ್ಟ್ಸ್ ಇದ್ದಾರೆ ಸರ್. ಪಿಟ್ ಸ್ಟಾಪ್ ಫುಟೇಜ್ ಅಲ್ಲಿ ಅವ್ರು 6 ಜನ ಏನಾದ್ರು ಇದಾರ ಅಂತ ನೋಡ್ಕೊಳ್ಳಿ. ಕಮ್ ಆನ್ ಶೋ ಅಪ್. ಓ ಆನ್ ಸರ್. ಆ ಹಿಂಗ್ಸು ಈ ಹಿಂಗ್ಸು ಸೇಮ್ ಸರ್. ದೇರ್ ಶಿ ಇಸ್. ಇಟ್ಸ್ ಹರ್. ಫಾಲೋ ಹರ್. ಟಾಯ್ಲೆಟ್ ಎಕ್ಸ್ಟೀರಿಯರ್ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ನೋಡು. ಶಿ ಮೆಟ್ ಹಿಮ್ ದೇರ್. ಚೆಕ್ ದಿ ಅದರ್ ಕ್ಯಾಮ್. ಎಸ್, ನೌ ದೇ ಆರ್ ಟಾಕಿಂಗ್ ಟು ದ ಅದರ್ ಗರ್ಲ್. ಹುಡುಗಿ ಯಾರ ಜೊತೆ ಬಂದು ನೋಡಿ. ಎಂಟ್ರೆನ್ಸ್ ಫುಟೇಜ್. ಲುಕ್ ದೇರ್. ಝೂಮ್. ಫುಡ್ ಕೋರ್ಟ್ ಕ್ಯಾಮ್. ಅವನೇ ಅಲ್ವಾ ಅವ್ರ ಜೊತೆ ಬಂದಿದ್ದು? ಎಸ್, ಈಸ್ ದ ಗಾಯ್. ದೇ ಆರ್ ದ ಸಸ್ಪೆಕ್ಟ್ಸ್. ಸರಿ, ಮತ್ತೆ ಇವ್ರದ್ದು ಅಡ್ರೆಸ್? ಅದನ್ನ ನಿಮ್ ಕಾನ್ಸ್ಟೇಬಲ್ ಹೇಳ್ತಾರೆ ನೋಡಿ. ಎಸ್ ಸರ್. ತುಂಬಾ ಸಿಂಪಲ್ ಸರ್. ಗೋಕಾಟಿಂಗ್ ಪೇಮೆಂಟ್ ಡೀಟೇಲ್ಸ್ ಅವ್ನ್ ಪೇಮೆಂಟ್ ಮಾಡಿರೋ ಟೈಮ್ ನೋಡಿದ್ರೆ ಕಾರ್ ಡೀಟೇಲ್ಸ್ ಸಿಕ್ಬಿಡುತ್ತೆ. ಅಂತದ್ರಲ್ಲಿ ಅಡ್ರೆಸ್ ಯಾವ ಲೆಕ್ಕ ಸರ್? ಎಸ್, ಲೆಟ್ಸ್ ಗೋ ಫಾರ್ ಇಟ್ ದೆನ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದವ್ಯಾಸರು ಈ ಮಾತನ್ನ
ನಿಜವಾದ ಗುರುಗಳನ್ನೇ ನೋಡಿ ಬರ್ತಿರುವಂತದ್ದು. This is the third time Best Teacher Award goes to a pure soul, a living tradition, 30 years of young inspiration, Mrs. Akshika Anumula. ಥ್ಯಾಂಕ್ ಯು ಸರ್. ದ ಟೀಚರ್, ಗುರುಗಳು. ಆಕ್ಚುಲಿ ಗುರುಗಳಂದ್ರೆ ಮಕ್ಕಳ ಮೇಲೆ ಮಾರ್ಕ್ ಮಾಡೋರಲ್ಲ, ಮಕ್ಕಳು ಒಳ್ಳೆ ಮಾರ್ಕ್ ತೆಗೆಯೋ ಹಾಗೆ ಮಾಡೋರು. ಆ ಥರ ಮಾರ್ಕ್ ತೆಗಿಬೇಕು ಅಂದ್ರೆ ಬದಲಾವಣೆ ಅನ್ನೋದು ಗುರುಗಳಿಂದನೇ ಶುರುವಾಗಬೇಕು. ತತ್ ಪರಿವರ್ತನ ಭವ, ಬಿ ದ ಚೇಂಜ್ ಇನ್ ದ ಸೊಸೈಟಿ. ಕಲೇನೇ ಇಲ್ದೆ ಚಂದಮಾಮನ್ ತರ ಇದ್ದಾನೆ ನನ್ನ ಅಳಿಮಯ್ಯ. ನನ್ ದೃಷ್ಟಿನೇ ಬೀಳತ್ತೇನೋ. ವೆಲ್ ಡನ್ ಅಕ್ಷಿತಾ. Hello sir, what happened? ಕಂಗ್ರ್ಯಾಚುಲೇಷನ್ಸ್. ಹೋಗೋಣವಾ? ಏನ್ ಸರ್ ಇದೆಲ್ಲ? ಅದು ನಿಮ್ಮವ್ರನ್ನ ಕೇಳಿ. ವಾಟ್ ಹ್ಯಾಪನ್ ಸರ್? ಮಿಸ್ಸಸ್ ಅಕ್ಷಿಕಾ, ಸೋ ಕಾಲ್ಡ್ ಬೆಸ್ಟ್ ಟೀಚರ್ ಆಫ್ ಸಾಧನಾ ಸ್ಕೂಲ್, ರೀಸೆಂಟ್ ಆಗಿ ಸಿಟಿಲ್ ನಡೀತಿರೋ ಬ್ರೂಟಲ್ ಮರ್ಡರ್ಸ್ಗೆ ಮೇನ್ ಅಕ್ಯೂಸ್ಡ್. ವಾಟ್ ದ ಹೆಲ್, ಯು ಹ್ಯಾವ್ ಮಿಸ್ಟೇಕನ್ ಸರ್. ಫಾಸಿಲ್ ಯಾಕೆ ಮಾಡ್ತಾನೆ? ಇವರು ನನ್ನ ಚಾನಲ್ ಅಲ್ಲಿ ಇನ್ವೆಸ್ಟಿಗೇಟರ್. 5 ವರ್ಷಗಳಿಂದ ಗೊತ್ತು ಇವರು ನನಗೆ. ಇವ್ರಂತವ್ರಲ್ಲ. ನೀವೆಲ್ಲ ಇನ್ವೆಸ್ಟಿಗೇಟರ್ಸ್ ಅಲ್ವಾ? ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ ಕೊಂದಿದ್ರೆ ಬಿಡಿ. ಸರ್ ಏನ್ ಮಾತಾಡ್ತಿದ್ದೀರಾ? ಚಾವಂತಿ ಸರ್, ಇವ್ನು ನೋಡ್ಕೊಂಡು ಕಲ್ತ್ಕೊಳ್ಳೋ. ಬಾ ರಾಜ. ಬರಲಿ. ಟೇಕ್ ಹರ್. ಎಕ್ಸ್ಕ್ಯೂಸ್ ಮಿ ಸರ್. ಓಪನ್ ಮಾಡ್ರಿ. ಲಾಕ್ ಒಳಗಾಕಿ. ಗೋ ಸರ್, ಸರ್ ನನ್ನ ಮಾತು ಕೇಳಿ. ಸರ್ ನಿಮ್ಮ ACP ಹತ್ರ ನಾನು ಮಾತಾಡ್ತೀನಿ ಸರ್. ಕರೀರಿ ಸರ್ ಅವ್ರನ್ನ. ಸರ್ ಸರ್ ಸರ್
ನಲ್ಲಿರುವಂತ ಪೀಟ್ ಶಾಪ್ ಓನರ್ ತರಣಿ ಹತ್ಯೆ ಕೇಸಲ್ಲಿ ಲೋಕಿನ ಕೊಂದಂತ ಆರೋಪಿಗಳೇ. ಅಕ್ಷಿತಾ ಫಾಸಲ್ನ ಸ್ವಲ್ಪ ಹೊತ್ತಿಗೆ ಮುಂಚೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಂತಕರನ್ನ ಅರೆಸ್ಟ್ ಮಾಡಿರುವಂತ ವಿಷಲ್ ನ ನೀವು ಈಗ ಟಿವಿಲ್ ನೋಡ್ತಾ ಇದ್ದೀರಾ. ಎಫ್ಐಆರ್ ಫೈಲ್ ಮಾಡು. ಫೈಲಿಂಗ್ ಫಿನಿಶ್ ಆಯ್ತಾ? ಸರ್ ಆಗ್ತಿದೆ. ರೆಹಮಾನ್, ಡ್ಯಾಮ್ ಇಟ್. ಫಾಸಿಲ್ ಅಂತ ಕೆಲಸ ಮಾಡಲ್ಲ. ದೀಸ್ ಆರ್ ಫಾಲ್ಸ್ ಅಲಿಗೇಷನ್ಸ್. ನೋಡಿ, ನೀವೇನಾದ್ರೂ ಹೇಳೋದಿದ್ರೆ ಲಾಯರ್ನ ಇಟ್ಕೊಂಡು ಕೋರ್ಟ್ ಅಲ್ಲಿ ಬಂದು ಮಾತಾಡಿ. ಓಕೆ ಸರ್, ಒಂದ್ಸರಿ ಅವಕಾಶ ಕೊಡಿ ಸರ್. ಐ ಆಮ್ ಜಸ್ಟ್ ಡೂಯಿಂಗ್ ಮೈ ಜಾಬ್ ಅಷ್ಟೇ. ಅಭಯ್, ಡೀಲ್ ವಿತ್ ದೆಮ್. ಹಲೋ ಪಾರ್ಥ ಅವರೇ. I have never ever asked a single favor from you. But now I am literally begging you, sir. Please take them into custody, sir. I heard this guy Anurag is difficult to handle. ನನ್ನ ಹುಡುಗನ ಒಂದು ಹುಡುಗಿ ಉಚ್ಚೆ ಹೊಯ್ಯೋ ಜಾಗದಲ್ಲಿ ಸಾಯಿಸಿದಾಳೆ. ನಾನು ಅವಳ ಧೈರ್ಯನ ನೋಡಬೇಕು. I want to smell her heart. I will try my best, sir. Don't try. Just do it. If the case goes head to the court, then we lose it completely. I won't smoke them out personally at the earliest. I will clear your way, Partha avare. Hey, come in, sir. Sabarwal, come in. Good afternoon, sir. Today, any celebrity incidents in the city? No, sir. But just we have received an important case. Grandson of the High Court Justice just met with a severe accident. How? Bike race, sir. City outskirts. Okay. I will call you later. Sure, sir. ಹಲೋ ಅನುರಾಗ್. ಹಲೋ ಸರ್. ನಿಮ್ನ ಕೇಸಿಂದ ಆಚೆ ಹಾಕಿದ್ದೀನಿ ಸರ್. ಸಬರ್ವಾಲ್ ಬಂದು ಜಾಯಿನ್ ಆಗ್ತಾನೆ. ಅದ್ಯಾಕ್ ಸರ್? ಸಸ್ಪೆಕ್ಟ್ಸ್ ನ ಟ್ರ್ಯಾಕ್ ಮಾಡಿದ್ ನಾನು, ಹಿಡ್ದಿದ್ ನಾನು. ನಿನ್ ಪ್ಲೇಸಿಗೆ ಸಬರ್ವಾಲ್ ಬರ್ತಿದ್ದಾನೆ ಅಂತ ಹೇಳ್ದೆ ತಾನೆ? ನಾಳೆ ಅಷ್ಟಲ್ಲ ಅವ್ರನ್ನ ಕೋರ್ಟ್. ಸಬರ್ವಾಲ್ ಅದನ್ನ ಸಬ್ಮಿಟ್ ಮಾಡ್ತಾನೆ. ನಿನಗೆ ಬೇರೆ ಕೇಸ್ ಇದೆ. ಥ್ಯಾಂಕ್ ಯು ಸರ್. ಏನಾಯ್ತು ಸರ್? ಕಮಿಷನರ್ ನನ್ನ ಈ ಕೇಸಿಂದ ಡೈವರ್ಟ್ ಮಾಡ್ತಾ ಇದ್ದಾರೆ. ಡೈವರ್ಟ್? ನೀವು ಈ 2 days ಸರ್ ತಿನ್ನೋದನ್ನ ಬಿಟ್ಬಿಡಿ. ಕಮಿಷನರ್ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿದ್ರೆ ನಾವ್ಯಾಕೆ ಸರ್ ತಿನ್ನೋದು ಬಿಡಬೇಕು? ತಿಂದ್ರೆ ಮಲಗಬೇಕು ಅನ್ಸುತ್ತೆ, ಮಲಗಿದ್ರೆ ಅವ್ರ ಮೇಲೆ ಹೋಗ್ತಾರೆ. ನಾವು ಮಲ್ಕೊಂಡ್ರೆ ಅವ್ರು ಯಾಕೆ ಸರ್ ಮೇಲಕ್ಕೆ ಹೋಗ್ತಾರೆ? ನನ್ನ ಪ್ಲೇಸ್ಗೆ ಸಬರ್ವಾಲ್ನ ಕಳಿಸ್ತಾ ಇದಾರಂತೆ. ಅವನು ಪಾರ್ಥ ಜೊತೆ ಸೇರ್ಕೊಂಡು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಇವ್ರನ್ನ ಮೇಲೆ ಕಳಿಸ್ತಾನೆ. ಮತ್ತೆ ಏನ್ ಮಾಡೋದು ಸರ್? ಕಮಿಷನರ್ ಇನ್ವಾಲ್ವ್ ಆದ್ರೆ ಇವ್ರನ್ನ ಯಾರು ಸೇವ್ ಮಾಡೋಕ್ಕಾಗಲ್ಲ. ಓನ್ಲಿ ಪಬ್ಲಿಕ್ ಕ್ಯಾನ್ ಸೇವ್ ದೆಮ್. ನೀವೊಂದು ಕೆಲಸ ಮಾಡಿ. ಹೇಳಿ ಸರ್. ನಾನು ಹೋಗಿದ ತಕ್ಷಣ ಹೊರಗಿರೋ ಅವ್ರ ರಿಲೇಟಿವ್ಸ್ ಹತ್ರ ಅನುರಾಗ್ ಸರ್ ಎನ್ಕೌಂಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ. ಓಕೆ ಸರ್. ಅವ್ರನ್ನ ಸೊಸೈಟಿಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟಪಡೋರನ್ನ ಸ್ಟ್ರಾಂಗ್ ಆಗಿ ಪ್ರೊಟೆಸ್ಟ್ ಮಾಡೋದಕ್ಕೆ ಹೇಳಿ. ಎಸ್ ಸರ್. ಶೇಖರ್, ಟೀ ಕೊಡು. ಅಣ್ಣ, ಅವರಿಬ್ರು ಕತೆ ಏನಣ್ಣ? ಇನ್ನೇನೇ ಇರುತ್ತೆ, ನಾಳೆ ಬೆಳಗ್ಗೆ ಹೆಡ್ಲೈನ್ಸ್ ಅಲ್ಲಿ ಅವರಿಬ್ರೆ ಯಾರನ್ನಾದ್ರೂ ಎನ್ಕೌಂಟರ್ ಮಾಡಿದ್ರೆ ಬರೋದ್ ಹೆಡ್ಲೈನ್ಸ್ ಅಲ್ಲೇ ತಾನೆ. ಸುಮ್ಮನೆ ಟೀ ಹಾಕು. ನಮಸ್ತೆ ಸರ್. ನಮಸ್ತೆ. ಏನಿದು ಸಿನಿಮಾ ಸೆಟ್ ತರ ಇದೆ? ಸೆಟ್ಟೆ ಸರ್. ಮತ್ತಿಲ್ಲಿ ಆಕ್ಸಿಡೆಂಟ್ ಹೇಗಾಯ್ತು? ಪಕ್ಕದಲ್ಲೇ CBIT ಕಾಲೇಜ್ ಇದೆ ಸರ್. ಕಾಲೇಜ್ ಮುಗಿದ ತಕ್ಷಣ ಹುಡುಗರೆಲ್ಲರೂ 100 ಮೀಟರ್ ರನ್ನಿಂಗ್ ಲೆಕ್ಕದಲ್ಲಿ 5 ಸೆಕೆಂಡ್ ಅಲ್ಲಿ ಈ ಆರ್ಚ್ ಇಂದ ಆ ಆರ್ಚ್ ವರೆಗೂ ಯಾರು ಮೊದಲು ಆ ಆರ್ಚ್ ನ ಟಚ್ ಮಾಡ್ತಾರೋ ಅವ್ರು ಗೆದ್ದಂಗೆ ಸರ್. ಅದರಲ್ಲಿ ಯಾವ್ದೋ ಕಲ್ಲು ಹೊಡೆದು ಸ್ಕಿಡ್ ಆಗಿ ಆಕ್ಸಿಡೆಂಟ್ ಆಗೋಗಿದೆ. ಇದ್ರಲ್ಲಿ ನಾವು ಮಾಡೋದೇನಿದೆ? ಬದುಕಿದಾನ? ಹೋಗೋ ತರ ಇದ್ದಾನೆ ಸರ್. ಎಲ್ಲಿದ್ದಾನೆ ಇವಾಗ? ಪಕ್ಕದಲ್ಲಿರೋ ಕಾರ್ಪೊರೇಟ್ ಹಾಸ್ಪಿಟಲ್ ಅಲ್ಲಿ ಸರ್.
ಆಕ್ಸಿಡೆಂಟ್ ಜಾಗದಲ್ಲಿ ಮಾಡಿರೋ ಇನ್ವೆಸ್ಟಿಗೇಷನ್ ಅಲ್ಲಿ ಬೈಕ್ನ ತುಂಬಾ ಸ್ಪೀಡಾಗಿ ಓಡಿಸಿದ್ದಾರೆ ಅಂತ ಗೊತ್ತಾಯ್ತು. ಹೆವಿ ಇಂಜುರೀಸ್ ಆನ್ ದ ಹೆಡ್. ಅವರ್ ಎಫರ್ಟ್ಸ್ ಆರ್ ನಾಟ್ ವರ್ಕಿಂಗ್. ಲೋಕಲ್ ಡಾಕ್ಟರ್ ಇಂದ ಸೇವ್ ಮಾಡೋದಕ್ಕಾಗೋದಿಲ್ಲ. ವಾಟ್ ಆರ್ ಯು ಸೇಯಿಂಗ್ ಸರ್? ಇವ್ರನ್ನ ಒಬ್ರು ಡಾಕ್ಟರ್ ಸೇವ್ ಮಾಡೋಕ್ ಸಾಧ್ಯ. ಒನ್ ಆಫ್ ದ ಟಾಪ್ ಮೋಸ್ಟ್ ನ್ಯೂರೋ ಸರ್ಜನ್ ಡಾಕ್ಟರ್ ಇರಾನಿ. So what's next on the schedule? Couple of surgeries on Monday, sir. Okay. Others free operations can be conducted? They have planned them on Thursday, sir. Oh. Sir. Sir. Please relax. Don't share it here. I'll take care of him. I promise. Ma. ಎಲ್ಲಿದ್ದಾನೆ ICP ಅನುರಾಗ್? ಇನ್ನೆಲ್ಲಿರ್ತಾನೆ ಸರ್? ಹಾಸ್ಪಿಟಲ್ ಅಲ್ಲಿ ನಾಯಿ ತರ ಕಾವಲು ಕಾಯ್ತಿದ್ದಾನೆ. ಆ ಇಬ್ರನ್ನ ನನ್ಗೆ ಯಾವಾಗ ಹ್ಯಾಂಡ್ ಓವರ್ ಮಾಡ್ತೀರಾ? ಸರ್ ಫ್ರಂಟ್ ಡೋರ್ ಇಂದ ಆದ್ರೆ ತುಂಬಾ ಕಷ್ಟ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಸರ್ ನೈಟ್ 2 o'clock ನಾನು ಬ್ಯಾಕ್ ಡೋರ್ ಇಂದ ಪ್ಲಾನ್ ಮಾಡ್ತೀನಿ. ನಿಮ್ಮ ಹುಡುಗರನ್ನ ಬಂದು ಪಿಕ್ ಮಾಡೋಕೆ ಹೇಳಿ. Yeah. How is he, sir? He's fine. Well, your prayers are really worked. He's going to be fine. ನೀವೇ ಅವನ್ನ ಕಾಪಾಡಿದ್ದು. ರಿಯಲಿ ಆರ್ ಗ್ರೇಟ್. ಸರ್ ನಿಮ್ಗೆ ಏನೇ ಬೇಕಿದ್ರು ಕೇಳಿ. ನೀವೀಗಾಗಲೇ ಕೊಟ್ಟಿರೋದ್ರಲ್ಲಿ ಈ ಒಂದು ವಾರ್ಡ್ನ ಕಟ್ಟಿದೀವಿ. ಯು ಬಿನ್ ವೆರಿ ಜನರಸ್. ವೈ ಡೋಂಟ್ ಯು ಗೋ ಅಂಡ್ ಚೆಕ್ ಆನ್ ಹಿಮ್? ಥ್ಯಾಂಕ್ ಯು. ಯಾ. Doctor, it's too late to travel right now. Find me a decent hotel. Need to get some sleep. Yes, sir. ಹೇಳು ಚಾವಂತಿ. ಇಲ್ಲಿ ಎಲ್ಲ ಸಿಚುವೇಶನ್ ಸಬರ್ವಲ್ ಕಂಟ್ರೋಲ್ ಅಲ್ಲೇ ಇದೆ ಸರ್. ಇಲ್ಲಿರೋ ಪ್ರತಿಯೊಬ್ರು ಕೈಯಲ್ಲೂ ಒಂದೊಂದು ಸ್ಮಾರ್ಟ್ ಫೋನ್ ಇದೆ ಸರ್. ಫ್ರೆಂಡ್ ಇಂದ ಹೋಗೋದ್ ಕಷ್ಟ ಅಂತ ಡಿಸೈಡ್ ಆಗ್ಬಿಟ್ಟಿದ್ದಾರೆ ಸರ್. ಸರ್ ಇನ್ನೊಂದು ವಿಷಯ, ರಾತ್ರಿ 2 ಗಂಟೆಗೆ ಎನ್ಕೌಂಟರ್ ಪ್ಲಾನ್ ಮಾಡಿದ್ದಾರೆ ಸರ್. ಸ್ಟೇಷನ್ ಹೊರಗಿಂದ ಹೋಗ್ತಾ ಇದ್ದಾರೆ ಅಂತ ಫೈರಿಂಗ್. ಇದೇ ಡೆಡ್ಲೈನ್ ಸರ್. ಆ ಹಿಟ್ಟಿಂಗ್ ಬದಲಾಯಿಸ್ಬೇಕು. ಜಸ್ಟಿಸ್ ಪಿಸ್ತೂಲಿಂದ ಅಲ್ಲ, ಸಿಸ್ಟಮ್ ಇಂದ ಆಗ್ಬೇಕು. ಆದ್ರೆ ಹೇಗೆ ಸರ್? ಕ್ರೌಡ್ನ ಕಂಟ್ರೋಲ್ ಮಾಡೋ ತರ ಹೋಗಿ ಈ ಮ್ಯಾಟರ್ನ ಅವ್ರಿಗೆಲ್ಲ ತಿಳಿಸು. ಓಕೆ ಸರ್. ಸ್ಪ್ರೆಡ್ ಆಗಿ ಸ್ಟೇಷನ್ನ ಸರೌಂಡ್ ಮಾಡೋದಕ್ಕೆ ಹೇಳು. ಎಸ್ ಸರ್. ಬೆಳಿಗ್ಗೆವರೆಗೂ ಫೇಸ್ಬುಕ್ ಇನ್ಸ್ಟಾ ಲೈವ್ನ ನಿಲ್ಲಿಸ್ಬೇಡಿ ಅಂತ ಹೇಳು. ಡನ್ ಸರ್, ಡನ್. Hey, ಕಾರ್ ನಿಲ್ಸು. ಸರ್. ಹಲೋ, ಏನಾಗ್ತಿದೆ ಅಲ್ಲಿ? ಸರ್ ಇವತ್ತಿ ಕೆಲಸ ಕಷ್ಟ. ಸಿಚುವೇಶನ್ ಇಸ್ ಕಂಪ್ಲೀಟ್ಲಿ ಔಟ್ ಆಫ್ ಕಂಟ್ರೋಲ್. ವಾಟ್ ದ ಹೆಲ್? ಸರ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸಪೋರ್ಟರ್ಸ್ ಎಲ್ಲ ಸ್ಟೇಷನ್ ಸುತ್ತ ಕವರ್ ಆಗಿದ್ದಾರೆ. Spill them out, damn it. ಪ್ರತಿಯೊಬ್ಬರ ಕೈಲೂ ಸೋಷಿಯಲ್ ಮೀಡಿಯಾ ಇದೆ. So you're worried about your fucking jobs now? Fine. You don't want to help us? Okay. ನಾಳೆ ಬೆಳಗ್ಗೆ ಆನ್ ದ ವೇ ಟು ಮ್ಯಾಜಿಸ್ಟ್ರೇಟ್ ನಾನೊಬ್ನೇ ಬಂದು ಅವರಿಬ್ಬರನ್ನು ಸಾಯಿಸ್ತೀನಿ. ಇನ್ಫಾರ್ಮ್ ಯುವರ್ ಕಮಿಷನರ್. Hey, ready?
ಏನ್ ಸಬರ್ಬಲ್ ಇದು? ಅವ್ನು ಕ್ರಿಮಿನಲ್ ಅಲ್ಲ, ಸಸ್ಪೆಕ್ಟ್ ಅಷ್ಟೇನೆ. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ನೌ. ಅವ್ರನ್ನ ಅರೆಸ್ಟ್ ಮಾಡಿದ್ ನಾನು. ಚಿಕ್ಕ ಹುಡುಗರ ತರ ಮಾತಾಡ್ತಾ ಇದ್ದೀರಾ ನೀವು. ರಿಯಲಿ? ಚಾವಂತಿ ಸರ್ ಓಪನ್ ಮಾಡಿ. ಸರಿ ಸರ್. ಅಕ್ಷಾ, ಅಕ್ಷಾ, ಪ್ಲೀಸ್ ಒಂದ್ಸಲ ಮ್ಯಾಮ್, ಪ್ಲೀಸ್. ಅಕ್ಷಾ, My baby, my baby. ಫಾಜಲ್, ಫಾಜಲ್. ಅಕ್ಷಾ, ಫಾಜಲ್, ಫಾಜಲ್. ಪಾರ್ಥ, ಸೂರ್ಯ ಸಾಕ್ಷಿಯಾಗಿ ನೋಡ್ಬೇಕು, ಜನ ಮೆರವಣಿಗೆ ನೋಡ್ಬೇಕು, ಟ್ರಾಫಿಕ್ ಜಾಮ್ ಆಗ್ಬೇಕು, ಯುವಕರು ವಿಡಿಯೋಗಳನ್ನ ತೆಗಿಬೇಕು. ಇಡೀ ಬೆಂಗಳೂರು ಶ್ರೀರಾಮ್ಪುರದಲ್ಲಿ ನಡೆದಿರೋ ಮರ್ಡರ್ನ ಮರ್ತೋಗ್ಬೇಕು. ಅವ್ರ ಸಾವು ಅಷ್ಟು ಬ್ರೂಟಲ್ ಆಗಿರುತ್ತೆ. ತೆಗಿಯೋ. ನಿಮ್ ಕತೆ ಮುಗೀತಿವತ್ತು.
ಪ್ಲೀಸ್ ಸರ್ ಬೇಡ ಪ್ಲೀಸ್ ಸರ್ ಡೋಂಟ್ ಶೂಟ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಈಸ್ ಆಲ್ರೆಡಿ ಡೆಡ್ ಸರ್ ಪ್ಲೀಸ್ ವಿ ಹ್ಯಾವ್ ಟು ಕ್ಯಾಚ್ ಹಿಮ್ ಅಲೈವ್ Hyderabad witnessed series of murders on roads these days. A ruling industrialist brother M. Sita has been brutally attacked by a neurosurgeon and two other individuals. ಕಣ್ಣಲ್ಲಿ ನೋಡಕ್ಕಾಗದೇ ಇರೋ ದೃಶ್ಯಗಳು, ಹೃದಯನೇ ಹೊಡೆದೋಗುವಂತಹ ಸತ್ಯ. 3 ಸಲ ಬೆಸ್ಟ್ ಟೀಚರ್ ಅಂತ ಅವಾರ್ಡ್ ತಗೊಂಡಿರೋ ಅಧ್ಯಾಪಕಿ, ಪ್ರೆಸಿಡೆಂಟ್ ಮತ್ತೆ ಪ್ರಧಾನ ಮಂತ್ರಿಗಳನ್ನ ಟ್ರೀಟ್ ಮಾಡುವಂತಹ ವೈದ್ಯ, ಇನ್ನು 30 ವರ್ಷನೂ ದಾಟದೇ ಇರುವಂತಹ ಔತ್ಸಾಹಿಕ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್. ಅಷ್ಟಕ್ಕೂ ಈ ಹತ್ಯೆಯನ್ನ ಮಾಡಿದಾದ್ರು ಯಾಕೆ? I don't believe this, Dad. She's not my mom. ನೋಡಿದ್ರ ಖಂಡಿತ ಅವಳಲ್ಲ. ಫಾಜಿಲ್ ಏನಂತ ನನಗೆ ಗೊತ್ತಪ್ಪ. ಅವನೇನು ಅಂತ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಯಾರೋ ನೀವು? ಯಾಕೋ ಅವ್ರನ್ನ ಸಾಯಿಸಿದ್ರಿ? ಐ ಹ್ಯಾವ್ ನೋ ಐಡಿಯಾ ಹೂ ಇಸ್. ಹೇಳು, ಇದ್ರ ಹಿಂದೆ ಯಾರಿದ್ದಾರೆ ಹೇಳು. ಸಾಲೇನಿಂದ ಯಾರ್ಯಾರು ಇದ್ದಾರೆ ಅಂತ ಹೇಳು, ಇಲ್ಲಾಂದ್ರೆ ಇಲ್ಲೇ ಉಡಾಯಿಸ್ಬಿಡ್ತೀನಿ. ಐ ಆಮ್ ಸಾರಿ. ಹೇಳು ಡಿಜಿಪಿ. ಐ ಆಮ್ ವೆರಿ ಸಾರಿ ಫಾರ್ ಯುವರ್ ಲಾಸ್ ಸರ್. ಇಟ್ಸ್ ಎ ಡಿಪಾರ್ಟ್ಮೆಂಟ್ ಫೇಲ್ಯೂರ್ ಸರ್. Then be ready for another failure from your side. ಈಗ ನಾನು ಸಾಯಿಸ್ತಾ ಇರ್ತೀನಿ, ನೀವು ನೋಡ್ತಾ ಇರಬೇಕು. ಏನ್ ಹೇಳ್ತಿದ್ದೀರಾ ಮಿಸ್ಟರ್ ಮಿಥುನ್? ನನಗಿದೆಲ್ಲ ಇಷ್ಟ ಆಗ್ತಿಲ್ಲ. ಆಲ್ರೆಡಿ ಇವರು ಕ್ರಿಮಿನಲ್ ಹಿಡಿದಿದ್ರು ತಾನೆ, ಆದ್ರೆ ಕಾಜಾಗಕ್ಕೆ ಸಬರ್ವನ್ನ ಕಳ್ಸಿದ್ ನೀವು? ಸರ್ ಐ ಥಾಟ್ ಐ ನೀಡ್ ಯುವರ್ ಎಕ್ಸ್ಪ್ಲನೇಷನ್ ವಿತ್ ಇನ್ 24 hours. ಇಲ್ಲ ಅಂದ್ರೆ ನೀವು ಕೂಡ ಸಬರ್ವಲ್ ಜೊತೆ 3 ತಿಂಗಳು ಅವ್ರಿಗೆ ಕಂಪ್ನಿ ಕೊಡ್ಕೊಂಡಿರ್ಬೇಕಾಗುತ್ತೆ. ಅನುರಾಗ್, ನೀವು ಈ ಕೇಸ್ನ ಹ್ಯಾಂಡಲ್ ಮಾಡಿ. ಎಸ್ ಸರ್. ನೀವು ನನಗೆ ಡೈರೆಕ್ಟರ್ ರಿಪೋರ್ಟ್ ಮಾಡಿ. ಶೋರ್ ಸರ್, ಥ್ಯಾಂಕ್ ಯು. ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಮಕ್ಕಳು ಸುಳ್ಳು ಹೇಳಿದ್ರೇನೆ ಆಕೆ ಆಗೋದಿಲ್ಲ. ಅಂತದ್ರಲ್ಲಿ ಆಕೆ ಸುಳ್ಳು ಹೇಳೋದಿಲ್ಲ ಸರ್. ಈ ಸ್ಕೂಲಲ್ಲಿ ಸೀರೆ ಹುಡ್ಕೊಂಡು ನಡೆಯುವಂತ ಸರಸ್ವತಿ ಆಕೆ. ಇದು ನಿಮ್ ಬಗ್ಗೆ ಪ್ರಪಂಚ ಅನ್ಕೊಂಡಿರೋದು. ಅನ್ಕೊಳಕ್ಕೆ ಏನಿದೆ ಸರ್, ಅದೇ ನಾನು. ಮತ್ತಿದ್ಯಾರು? ನಿಮ್ ಸಿಸ್ಟರ್? ನಾನೇ. ಬಟ್ ಸರ್ ಪ್ಲೀಸ್ ಬಿಲೀವ್ ಮೀ, ಐ ಕ್ಯಾನ್ ನಾಟ್ ಕಿಲ್ ಅ ಪರ್ಸನ್. ಮನೆಯಲ್ಲಿ ಕಾಕ್ರೋಚ್ ಸಾಯಿಸುವಾಗಲೇ ಕೈ ಅಡ್ಡ ಕೊಟ್ಟವಳು. ಹಾಗಿರುವಾಗ 3 ಜನನ ಕೋರ್ಟು ಕರ್ಕೊಂಡು ಹೋಗ್ತೀವಿ ಅಂದ್ರೆ ಕಸಬ್ಗೂ ಕೂಡ ಭಯ ಆಗಿತ್ತು. ಅಂತದ್ರಲ್ಲಿ ನೀವು 3 ಜನ ರಿಂಗ್ ರೋಡಲ್ಲಿ ಮಿಷನ್ ಇಂಪಾಸಿಬಲ್ ಸ್ಟಂಟ್ನ ತೋರಿಸಿದ್ದೀರಾ. ಹಲೋ ಡಾಕ್ಟರ್ ಇರಾನಿ, ಹಿಯರ್ ವಿ ಮೀಟ್ ಅಗೈನ್. ನನ್ ನೋಡಿ ಸರ್, ಡು ಐ ಲುಕ್ ಲೈಕ್ ಎ ಕ್ರಿಮಿನಲ್? ನಾನು ಎಷ್ಟೊಂದು ಜೀವ ಕಾಪಾಡಿದ್ದೀನಿ ಅಂತ ಸರ್ಕಾರ ನನಗೆ ಪದ್ಮಶ್ರೀ ಕೊಟ್ಟಿದೆ. ಜಸ್ಟ್ ಗೂಗಲ್ ಸರ್ಚ್ ಮೀ ಡಾಕ್ಟರ್ ಇರಾನಿ ಅಂತ ಟೈಪ್ ಮಾಡಿ ಸಾಕು. ಯುಲ್ ಫೈಂಡ್ ಥೌಸಂಡ್ಸ್ ಆಫ್ ಆರ್ಟಿಕಲ್ಸ್ ಆನ್ ಮೀ. ಐ ಆಮ್ ಎ ನ್ಯೂರೋ ಸರ್ಜನ್. ಐ ಹ್ಯಾವ್ ನೋ ಕನೆಕ್ಷನ್ ವಿತ್ ದಿಸ್ ಕೇಸ್ ಅಂಡ್ ಐ ಆಮ್ ನೋ ವೇರ್ ಕನ್ಸರ್ನ್. ದಟ್ ಗೈ ತೀರ್ಥ ನನ್ನ ಕಾರ್ ಮೇಲೆ ಬಂದ್ ಬಿದ್ಮೇಲೆ ನನಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಐ ವಾಸ್ ಕಂಪ್ಲೀಟ್ಲಿ ಬ್ಲಾಂಕ್ಡ್ ಔಟ್. ನೀವು ಸರ್ಜನ್ ಅಲ್ವಾ? ಅದಕ್ಕೆ ನಿಮಗೆ ನೀವು ಸುಪೀರಿಯರ್ ಸೆರೆಬ್ರ ಇದೆ ಅನ್ಕೊಂಡಿದ್ದೀರೇನು? ಮುಜೆ ಯಕೀನ್ ಕರೋ ಸರ್, ನನಗೆ ಬಾತ್ರೂಮ್ಗೆ ಹೋಗೋವರೆಗೂ ಅಷ್ಟೇ ಎಲ್ಲ ನೆನಪಿತ್ತು. ಅದಾದ್ಮೇಲೆ ನನಗೇನು ನೆನಪಿಲ್ಲ ಸರ್, ನಾನು ಬ್ಲ್ಯಾಂಕ್ ಔಟ್ ಆಗೋದೆ. ನೀನು ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಅಲ್ವಾ? ಇವ್ನು ನಿನ್ ಡೂಪ್ ಇರಬೇಕು. ಈ ಕೇಸ್ನಲ್ಲಿ ಕೋರ್ಟು ಪೊಲೀಸ್ನವರಿಗೆ ಸೈಕ್ಯಾಟ್ರಿಸ್ಟ್ ನ ನೇಮಿಸ್ಕೊಳ್ಳೋದಕ್ಕೆ ಅನುಮತಿನ ಕೊಡ್ತಿದೆ. I'm Vanuja Vasudev. I'm a psychologist.
ಟೀ ತಣ್ಣಗಾಗಿಲ್ಲ ಅಲ್ವಾ? ನಿನ್ನ ವಿಡಿಯೋ ಫುಟೇಜ್ ಎಲ್ಲ ನೋಡಿದ್ದೀನಿ. ಅಕ್ಷಿಕಾ, ರೋಡ್ ಮೇಲೆ ಅವನನ್ನ ಕೊಲೆ ಮಾಡೋವಾಗ ನಿನ್ನ ಕಣ್ಣಲ್ಲಿ ಒಂದು ರೀತಿಯಾದ ಕೋಪ, ಒಂದು ರೀತಿ ಸೇಡ್ ಕಾಣಿಸ್ತಾ ಇತ್ತು. ಬಟ್ ಯು ಸೇ ಯು ಡೋಂಟ್ ಇವನ್ ನೋ ದಿಸ್ ಮ್ಯಾನ್. ನಮ್ಮ ಲೈಫಲ್ಲಿ ನಮಗೆ ಸಂಬಂಧ ಪಡದೇ ಇರೋರು ಕಾಣಿಸ್ದಾಗ ಅಷ್ಟು ವೈಲೆಂಟ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಹೇಗೆ ಸಾಧ್ಯ? ಅಷ್ಟು ಬ್ರೂಟಲ್ ಆಗಿ ಹೇಗೆ ಮರ್ಡರ್ ಮಾಡೋಕ್ಕೆ ಸಾಧ್ಯ? ಅಕ್ಷಿಕಾ, ಆಸ್ ಅ ಟೀಚರ್ ಈ ಪ್ರಶ್ನೆಗೆ ಎಕ್ಸ್ಪ್ಲನೇಷನ್ ಕೊಡಬಹುದಾ? ನನಗೆ ಗೊತ್ತಿಲ್ಲದೆ ನನ್ನ ಹ್ಯಾಂಡ್ಸ್ ರಿಯಾಕ್ಟ್ ಆಗ್ತಾ ಇರುತ್ತೆ. ರೀಸನ್ ಗೊತ್ತಿಲ್ಲ. ತಿಳ್ಕೊಳಕ್ ಟ್ರೈ ಮಾಡಿದಾಗೆಲ್ಲ ಸಮ್ ಬ್ಲ್ಯಾಂಕ್ ಸ್ಪೇಸ್ ಕಾಣಿಸ್ತಿತ್ತಷ್ಟೇ. ನಾನು ಕಾನ್ಶಿಯಸ್ ಆಗಿರ್ದೆ ಕೆಲವು ಟೈಮ್ ಮಿಸ್ ಆಗಿರೋ ಥರ ಅನ್ಸುತ್ತೆ ಡಾಕ್ಟರ್. ಅಕ್ಷಿಕಾ ಅಂಡ್ ಡಾಕ್ಟರ್ ಇರಾನಿ ಜೊತೆ ಎಷ್ಟು ವರ್ಷದಿಂದ ಪರಿಚಯ ಇದೆ ನಿಮಗೆ? ಇಲ್ಲ ಮ್ಯಾಮ್, ಐ ಹ್ಯಾವ್ ನೆವರ್ ಮೆಟ್ ದೆಮ್ ಬಿಫೋರ್ ಇನ್ ಮೈ ಲೈಫ್. ಆದ್ರೆ ಅವರಿಬ್ಬರ ಜೊತೆ ಸೇರ್ಕೊಂಡು ಮರ್ಡರ್ ಮಾಡಿದಿರಲ್ಲ ಡಾಕ್ಟರ್? ಮ್ಯಾಮ್, ಅವನ್ ಫೇಸ್ ನ ನೋಡಿದಷ್ಟೇ ನನಗೆ ಜ್ಞಾಪಕ ಇರೋದು. ಅದಾದ್ಮೇಲೆ ನಂಗೆ ನಿಜವಾಗ್ಲೂ ಏನು ನೆನಪಿಲ್ಲ. ಟ್ರಸ್ಟ್ ಮೀ ಮ್ಯಾಮ್. ಈ ಗುರ್ತಿಲ್ದೇ ಇರೋಂಥದ್ದು ಎಷ್ಟು ವರ್ಷದಿಂದ ನಡೀತಾ ಇದೆ? ಕೆಲವೊಂದ್ಸಲ ಅನ್ಸುತ್ತೆ ಡಾಕ್ಟರ್. ಎಂಥ ಸಿಚುಯೇಷನ್ ಅಲ್ಲಿ? ಯಾರಾದ್ರೂ ಅವ್ರ ಪವರ್ ಯೂಸ್ ಮಾಡಿ ಸಾಮಾನ್ಯರಿಗೆ ಮೋಸ ಮಾಡ್ತಿದ್ದಾರೆ ಅಂದ್ರೆ ಬಹಳ ಕೋಪ ಬರುತ್ತೆ ಮ್ಯಾಮ್. ಅಂಡ್ ಅದಾದ್ಮೇಲೆ ನನ್ನ ಕಂಟ್ರೋಲೇ ಇಲ್ದೇನೆ ನನ್ನ ಸ್ಟ್ರೇಂಜ್ ಬಿಹೇವಿಯರ್ ಒಂದು ಬರುತ್ತೆ ಮ್ಯಾಮ್. ಅಂಡ್ ಅದೇನು ಅಂತ ಯೋಚನೆ ಮಾಡ್ತಿದ್ರೆ ಐ ಕಾಂಟ್ ಗೆಟ್ ಎನಿಥಿಂಗ್. ಅಷ್ಟಕ್ಕೂ ಏನು ನೆನಪಾಗ್ತಿಲ್ಲ ಮ್ಯಾಮ್. ಇದ್ರ ಬಗ್ಗೆ ಯೋಚನೆ ಮಾಡಿದ ಪ್ರತಿ ಸಾರಿ ಸ್ಟ್ರೆಸ್ ಇಂದ ಐ ಫೀಲ್ ಮೈ ಹಾರ್ಟ್ ಬೀಟ್ ಈಸ್ ರೈಸಿಂಗ್ ಅ ಲಾಟ್. ಅಷ್ಟಕ್ಕೂ ನನಗೇನಾಗ್ತಿದೆ ಡಾಕ್ಟರ್? ಅವ್ರನ್ನ ನಾನು ಯಾಕೆ ಸಾಯಿಸ್ತಾ ಇದ್ದೀನಿ? ನಾನು ಹೋಗಿ ಅವ್ರನ್ನ ಯಾಕೆ ಸಾಯಿಸ್ತಿದ್ದೀನಿ? ಅಷ್ಟು ಬ್ರೂಟಲ್ ಆಗಿ ಹೇಗೆ ಸಾಯಿಸ್ತಿದ್ದೀನಿ? ಇಟ್ಸ್ ಅನ್ಬಿಲೀವಬಲ್. ಇಟ್ಸ್ ಓಕೆ. I could not. I did not. I cannot kill a person. ಇಟ್ಸ್ ಓಕೆ. ಹೀಗೆ ಯಾವಾಗಿಂದ ನಡೀತಾ ಇದೆ? ಮೇ ಬಿ 10-11 months. ಆಲ್ಮೋಸ್ಟ್ 1 year ಇಂದ ಆಗ್ತಿದೆ ಮ್ಯಾಮ್. Close to 1 year. ಇದೇನ್ ಡಾಕ್ಟರ್, 3 ಜನ ಆಲ್ಮೋಸ್ಟ್ ಸೇಮ್ ಟೈಮ್ ಹೇಳ್ತಾ ಇದಾರೆ? ಎಸ್, ನಾನು ಅದನ್ನೇ ಯೋಚಿಸ್ತಾ ಇದ್ದೀನಿ. ಅವರ ಮೆಡಿಕಲ್ ಹಿಸ್ಟ್ರಿ ಏನಾದರೂ ಚೆಕ್ ಮಾಡಿದ್ದೀರಾ? ಅದ್ರಲ್ಲಿ ಏನ್ ಡೀಟೇಲ್ಸ್ ಸಿಗುತ್ತೆ ಮೇಡಮ್? ಗೂಗಲ್ ಹಿಸ್ಟ್ರಿ ನೀವೆಂಥವ್ರು ಅನ್ನೋದನ್ನ ಹೇಳತ್ತೆ. ಮೆಡಿಕಲ್ ಹಿಸ್ಟ್ರಿ ನೀವೇನು ಅಂತ ಹೇಳತ್ತೆ. ಎಸ್ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಡಾಕ್ಟರ್. ಹರಿ ಅಪ್ ಗೈಸ್, ಆದಷ್ಟು ಬೇಗ ಅವರೆಲ್ಲರದ್ದು ಮೆಡಿಕಲ್ ಹಿಸ್ಟ್ರಿ ಬೇಕು ನನಗೆ. ಬೇಗ ಹೊರಡಿ. ಹಲೋ ಮಯ್ಯ ಅವರೇ, ಆಯ್ ದಿಸ್ ಇಸ್ ಎಸ್ ಐ ಅಭಯ್. ಸರ್ ಹೇಳಿ ಸರ್. ನನಗೆ ಅಕ್ಷರ ಅವ್ರದ್ದು ಪೂರ್ತಿ ಮೆಡಿಕಲ್ ಡೀಟೇಲ್ಸ್ ಬೇಕು. ಆದಷ್ಟು ಬೇಗ ಕಳಿಸಿ. ಸರ್ ಈಗಲೇ ಕಳಿಸ್ತೀನಿ, 1 ನಿಮಿಷ ಇರಿ. ನೋಡಿ ಡಾಕ್ಟರ್, ಅವ್ರನ್ನ ನೋ ಮೂವ್ಸ್, ನೋ ಟಾಕ್ಸ್, ಎಲ್ಲ ಬ್ಲಾಂಕ್ ಆಗಿದ್ದಾರೆ. ನಮ್ಮನ್ನು ಕೂಡ ಬ್ಲಾಂಕ್ ಮಾಡಿದ್ದಾರೆ. ಮ್ಯಾಮ್ 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 ಅಕ್ಷರದ್ದು ಪೂರ್ತಿ ಮೆಡಿಕಲ್ ಡೀಟೇಲ್ಸ್ ತರಲಿದೆ. ಹೆಲ್ತ್ ವೈಸ್ ಶಿ ಇಸ್ ಪರ್ಫೆಕ್ಟ್ಲಿ ಫೈನ್. ಆದ್ರೆ 1 ವರ್ಷ ಮುಂಚೆ ಅವಳಿಗೆ 2 ಸ್ಪ್ಯಾನ್ ಮಾಡಿಸಿದ್ರು. ಒಂದು ಮೇಜರ್ ಆಕ್ಸಿಡೆಂಟ್ ಅಲ್ಲಿ ಒಂದು ಕಣ್ಣು ಮತ್ತೆ ಅವ್ರ ಯಜಮಾನು ಕಾಲನ್ನ ಕಳ್ಕೊಂಡಿದ್ದಾರೆ. ಆಪೋಸಿಟ್ ವೆಹಿಕಲ್ ಅಲ್ಲಿ ಇಬ್ರು ಸ್ಪಾಟ್ ಆಗಿದ್ದಾರೆ ಸರ್. ಅಂಡ್ ಮ್ಯಾಮ್, 1 more thing, ಆ ಪಾಪು ಇವ್ರ ಮಗಳಲ್ಲ, ಸತ್ತೋದವ್ರ ಮಗಳು. ವಾಟ್? ಎಸ್ ಸರ್. ಸರ್ ಫಾಸಿಲ್ ಮೆಡಿಕಲ್ ರಿಪೋರ್ಟ್ ಸರ್.
ಎಲ್ಲ ಟೆಕ್ಸ್ಟ್ ಬುಕ್ ರಿಸಲ್ಟ್ ಸರ್. ಪರ್ಫೆಕ್ಟ್ ಹೆಲ್ತ್ ಕಂಡೀಷನ್. ಅಷ್ಟೇ ಅಲ್ಲದೆ ಲಾಸಿ ರತನ್ಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ ಮೇಡಮ್. ವಾಟ್? ಎಸ್ ಮ್ಯಾಮ್, ಹ್ಯಾವ್ ಎ ಲುಕ್. ಅಲ್ಲಿ ಐ ಟ್ರಾನ್ಸ್ಪ್ಲಾಂಟ್ ನಡೆದಿರುವಂತ ಸೇಮ್ ಟೈಮಲ್ಲಿ ಇಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟಾ? ಸರ್ ಸೇಮ್ ಟೈಮಲ್ಲಿ ಇರಾನಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಆಗಿದೆ ಸರ್. ವಾಟ್ ದ ಹೆಲ್? ಐ ಡೋನರ್ ಯಾರು ಅಂತ ಕಂಡುಹಿಡಿದು ಹಾರ್ಟ್ ಕೊಟ್ಟವ್ರನ್ನ ಐ ಗೆಟ್ ಇಟ್ ಮ್ಯಾಮ್. ನಾನು ನೋಡ್ತೀನಿ ಮ್ಯಾಮ್. ಓಕೆ, ಗುಡ್. Hello, Mai. I need the information about Aksha's eye donor. Send me now. ಓಕೆ. ಫಾಜಿಲ್ ಹಾರ್ಟ್ ಕೊಟ್ಟಿರೋ ಆ ಡೋನರ್ ಡೀಟೇಲ್ಸ್ ನನಗೆ ಕಳಿಸ್ಬೋದಾ ನೀವು? ಹಲೋ. ಯಾ, ಓಕೆ, ಥ್ಯಾಂಕ್ ಯು. ಮ್ಯಾಮ್, ಐ ಡೋನರ್ ಪುರುಷೋತ್ತಮ್ ರೆಡ್ಡಿ. ಮ್ಯಾಮ್, ಹಾರ್ಟ್ ಡೋನರ್ ಇಸ್ ಪುರುಷೋತ್ತಮ್ ರೆಡ್ಡಿ. ಮ್ಯಾಮ್, ಬೋನ್ ಮ್ಯಾರೋ ಡೋನರು ಪುರುಷೋತ್ತಮ್ ರೆಡ್ಡಿ. 3 ಜನಕ್ಕೂ ಒಬ್ಬರೇ ಡೋನರಾ? ಟ್ರಾನ್ಸ್ಪ್ಲಾಂಟ್ಸ್ ಎಲ್ಲ ಎಲ್ಲಿ ನಡೆದಿದ್ದು? ಅಪೋಲೋ ಹೈದರಾಬಾದ್ ಮ್ಯಾಮ್. ಹಾರ್ಟ್ ಹೈದರಾಬಾದ್ ಕೇರ್ ಮ್ಯಾಮ್. ಬೋನ್ ಮ್ಯಾರೋ ಬ್ಯಾಂಗ್ಳೂರ್ ಮ್ಯಾಮ್. ಒಬ್ಬರೇ ಡೋನರ್, 3 ಬೇರೆ ಬೇರೆ ಜಾಗದಲ್ಲಿ. ಹೌ? 3 ಜನಕ್ಕೂ ಪುರುಷೋತ್ತಮ್ ರೆಡ್ಡಿನೇ ಯಾಕೆ ಕೊಟ್ಟಿದ್ದು? ಏನಾದ್ರೂ ರಿಲೇಷನ್ ಇದೆಯಾ? ಇದಂಗಿಲ್ಲ. ನೋ ಮ್ಯಾಮ್, ಆಸ್ಪತ್ರೆ ಅಕೌಂಟ್ನ ಹ್ಯಾಕ್ ಮಾಡಿಸಿದಾರೆ ಮೇಡಮ್. ರೈಟ್. ಜೀವನ್ ದಾನಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಆರ್ಡರ್ ಪ್ರಕಾರ 3 ಜನಕ್ಕೂ ಒಂದೇ ದಿನ ಟ್ರಾನ್ಸ್ಪ್ಲಾಂಟ್ಗೆ ಅವಕಾಶ ಸಿಕ್ಕಿದೆ ಅಂತಾಯ್ತು. 3 ಜನಕ್ಕೂ ಒಬ್ಬರೇ ಡೋನರ್. ಒಬ್ರು ರಿಯಾಕ್ಟ್ ಮಾಡಿದ ಹಾಗೆ ಇನ್ನಿಬ್ರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸಮಥಿಂಗ್ ಇಸ್ ನಾಟ್ ಆಡಿಂಗ್ ಅಪ್. ಅಷ್ಟಕ್ಕೂ ಈ ಪುರುಷೋತ್ತಮ್ ರೆಡ್ಡಿ ಯಾರು ತಿಳ್ಕೊಳ್ಳಿ, ಜೊತೆಗೆ ಅವ್ರ ಅಡ್ರೆಸ್ನು ತಿಳ್ಕೊಳ್ಳಿ. ಜಸ್ಟ್ ಮೊಮೆಂಟ್ ಸರ್. ಏ, ಎಷ್ಟು ಅಂತ ಈ ಫೋನಲ್ಲಿ ಆಡ್ಕೋತೀರಯ್ಯ? ಗೋ ಚೆಕ್ ದ ಡೇಟಾ ಲಿಸ್ಟ್. ಸರ್, ನೋಡು ಸ್ವಲ್ಪ ಬೇಗ. ಸ್ಕ್ರೋಲ್ ಡೌನ್. ಫೌಂಡ್ ಇಟ್ ಸರ್. ಸರ್, We have to go there. Yeah, let's go. ಪುರುಷೋತ್ತಮ್ ರೆಡ್ಡಿನಾ? ಕಮ್. ಏನ್ರಿ ಇದು ಪುರುಷೋತ್ತಮ್ ರೆಡ್ಡಿ ಅವ್ರ ಮನೆ ಅಲ್ವಾ? ಏನಿದೆಲ್ಲ? ಸರ್, ಪುರುಷೋತ್ತಮ್ ರೆಡ್ಡಿ ಅವರು ಅವ್ರ ಫ್ಯಾಮಿಲಿ ತೀರೋದ್ಮೇಲೆ ಈ ಪ್ರಾಪರ್ಟಿನ MG ಟ್ರಸ್ಟ್ ಗೆ ವಿಲ್ ಮಾಡಿದ್ದಾರೆ ಸರ್. ಫ್ಯಾಮಿಲಿ ಅವರೆಲ್ಲ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿದ್ರಿಂದ 1 ವರ್ಷದಿಂದ ಈ ಮನೆನ ನಾವು NGO ಆಫೀಸ್ ಆಗಿ ಯೂಸ್ ಮಾಡ್ತಾ ಇದೀವಿ ಸರ್. ಪುರುಷೋತ್ತಮ್ ರೆಡ್ಡಿ ಅವ್ರಿಗೆ ಅವ್ರ ವೈಫ್ ತುಳಸಿ ಅವ್ರನ್ನ ಬಿಟ್ಟು ಬೇರೆ ರಿಲೇಟಿವ್ಸ್ ಯಾರು ಇಲ್ವಾ? ನಾವು 1 ವರ್ಷದಿಂದ ಇಲ್ಲೇ ಇದ್ದೀವಿ ಸರ್. ರೆಡ್ಡಿ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಫ್ರೆಂಡ್ಸ್ ಆಗ್ಲಿ ನೆಂಟರಾಗ್ಲಿ ಯಾರು ಇಲ್ಲಿಗೆ ಬಂದಿಲ್ಲ ಸರ್. ಆದ್ರೆ ರೆಡ್ಡಿ ಅವ್ರ ಹತ್ರ ಬಹಳ ವರ್ಷದಿಂದ PA ಆಗಿ ವರ್ಕ್ ಮಾಡ್ತಿದ್ದಂತ ಗೋಪಾಲ್ ಸ್ವಾಮಿ ಅವರು ಇಲ್ಲೇ ವರ್ಕ್ ಮಾಡ್ತಾ ಇದಾರೆ ಸರ್. ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಅವ್ರನ್ನ ಕೇಳ್ಬೋದು ಸರ್. ಎಲ್ಲಿ ಇರ್ತಾರೆ? ಬನ್ನಿ ತೋರಿಸ್ತೀನಿ. ಸರಿ, ನಡೀರಿ. ನೀವೀಗ ಹೋಗಿ ಬನ್ನಿ ಸರ್. ಸ್ವಾಮಿ ಅವರೇ, ಪುರುಷೋತ್ತಮ್ ರೆಡ್ಡಿ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯಾರೋ ಆಫೀಸರ್ಗಳು ಬಂದಿದ್ದಾರೆ. ನಮಸ್ಕಾರ ಸರ್. ನಾಳೆ ರೆಡ್ಡಿ ಅವರ ಪುಣ್ಯತಿಥಿ, ಅದಕ್ಕೆ ಈ ಕೆಲಸ ಇಲ್ಲ. ರೆಡ್ಡಿ ಅವ್ರಿಗೆ ಮರಗಳು ಅಂದ್ರೆ ಪ್ರಾಣ. ಈ ಕಾಡನ್ನ ಸೃಷ್ಟಿ ಮಾಡಿದ್ದೆ ಅವರು. ಮರಕ್ಕೂ ಅವ್ರಿಗೂ ತುಂಬಾನೇ ಹೋಲಿಕೆಗಳಿದ್ದಾವೆ. ಮುಖಕ್ಕೆ ಮುಖಾನೇ ಮಾನವ ರೂಪ, ಮದರ್ ನೇಚರ್ಗೆ ಮರ ರೂಪನೇ ನಮ್ಮ ರೆಡ್ಡಿ ಅವರು. ಯಾವ್ದಾದ್ರೂ ಮರಕ್ಕೆ ಒಂದು ಪೆಟ್ಟು ಬಿದ್ರು ಅಲ್ಲಿ ಅವರು ಹೆಜ್ಜೆ ಇಡ್ತಿದ್ರು. ಎಲ್ಲಿ ರಸ್ತೆ ಅಗಲೀಕರಣ ಆಗ್ತಿತ್ತು ಅಲ್ಲಿ ಅವರ ಗಾಡಿ ಹೋಗ್ತಾ ಇತ್ತು. IAS ಪದವಿನ ಬಿಟ್ಟು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ನ ಆಯ್ಕೆ ಮಾಡ್ಕೊಂಡ್ರು. ಪ್ರಕೃತಿನ ಕಾಪಾಡ್ತಾ ಜನರ ಬಾಯಲ್ಲಿ ಫಾರೆಸ್ಟ್ ಮ್ಯಾನ್ ಅನ್ಸ್ಕೊಂಡ್ರು.
ಯಾರಾದ್ರೂ ಮರಕ್ ಪೆಟ್ಟು ಮಾಡಿದ್ರೆ ಇವ್ರು ಅವ್ರನ್ನ ಬಿಡ್ತಾ ಇರ್ಲಿಲ್ಲ. ಪ್ರಕೃತಿ ಮೇಲೆ ಆಗ್ತಿರೋ ಅತ್ಯಾಚಾರನ ಅವ್ರು ತಡ್ಕೋತಾ ಇರ್ಲಿಲ್ಲ. ಮರದ ಪ್ರಾಣ ತೆಗಿಬೇಕು ಅನ್ನೋರ್ನ ಮರಕ್ಕೆ ನೇಣು ಹಾಕ್ತಾ ಇದ್ರು. ಕಾಡಿಗೆ ರಾಜ ಸಿಂಹ ಆದ್ರೆ ಈ ಕಾಡನ್ನ ಕಾಪಾಡೋರೆ ನಮ್ಮ ಈ ಸಿಂಹ. ಇಷ್ಟು ವರ್ಷದಲ್ಲಿ ನನ್ನ ಗೆರೆ ತಟ್ಟಿ ಹೊರಗಡೆಯಿಂದ ಬಂದಿರೋ ಮೊದಲನೇ ವ್ಯಕ್ತಿ ಅಂದ್ರೆ ಅದು ನೀನೇನೆ. ಆರ್ಡರ್ ನಿಂದು, ಕಾಡು ನಂದು. ಏನ್ ಬೇಕು? ಮರ ಕೂತ್ಕೊಳಕ್ಕ, ಮಲ್ಕೊಳಕ್ಕ, ತೂಗೋದಿಕ್ಕ, ಬದುಕೋದಿಕ್ಕೆ ಮರ ಯಾಕೋಬೇಕು? ದಿಮಾಗ್ ಜಾಸ್ತಿ ಆಯ್ತು ನಿಂದು. ಇದಕ್ಕೆ 47, ಇದಕ್ಕೆ 30, ಇದಕ್ಕೆ 4 ವರ್ಷ. ಚಿಕ್ಕ ಮಗು ಕಣೋ. ಕುಟುಂಬನೇ ಹೇಗ್ರೋ ಸಾಯಿಸ್ತಾ ಇದ್ದೀರಾ? ನಾನ್ ಸಾಯಿಸಿದ್ದು ಮರಗಳನ್ನ ಸರ್. ಕಂದಂ ನಾಗರಾಜ, ಎಂತ ಒಳ್ಳೆ ಹೆಸರು. ಕಾಡನ್ನ ಹಾಳು ಮಾಡೋಕೆ ಅಂತಾನೆ ಹುಟ್ಟಿದಿರಲ್ರೋ. ನಿನ್ನ ಹತ್ರ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? 5 ಜನ. 5 ಜನ ಸೇರಿ ದಿನಕ್ಕೆ ಎಷ್ಟು ಮರ ಕಡಿತಾರೆ? ಒಂದ್ 5 ಕಡಿತಾರೆ. ದಿನಕ್ಕೆ ಅವ್ರ 5 ಕಡಿತಾರೆ ಅಂದ್ರೆ ವಾರಕ್ಕೆ 40 ಮರಗಳು. ಅಂದ್ರೆ ವರ್ಷಕ್ಕೆ 1800 ಮರಗಳನ್ನ ಕಡಿತಾರೆ. ಎಷ್ಟು ಜನಗಳನ್ನ ಸಾಯಿಸ್ತಿರೋ ನೀವು? ಆಫೀಸರ್ ಸರ್, ಈ ಗಾಂಚಲಿಲ್ಲ ನಿಮ್ಮ ಆಫೀಸಲ್ಲಿ ಇಟ್ಕೊಂಡ್ರೆ ಸರಿ. ನಾನ್ ಸಾಯಿಸ್ತಿರೋದು ಮನುಷ್ಯನಲ್ಲ. ಮರಗಳಿಗೂ ಮನುಷ್ಯರ ತರ ಪ್ರಾಣ ಇದೆ ಕಣ. ಹುಟ್ಟದಾಗ ನಿನ್ನ ತೊಟ್ಲಾಗ್ ತೂಗಿರುತ್ತೆ, ನಿನ್ ಸತ್ತಾಗ ಚಟವಾಗಿ ಹೊತ್ಕೊಂಡು ಹೋಗುತ್ತೆ. ಅಂತ ಪ್ರಾಣನ ಹೆಂಗ್ರೋ ತೆಗಿತೀರಾ? ಇದಕ್ಕೋಸ್ಕರ ಎಷ್ಟೆಲ್ಲ ಸಂಪತ್ತಿದೆ, ಸಂಪಾದಿಸ್ತಿದ್ದೀನಿ. ಈ ಕಾಡು ನಂದು ಕೂಡ. ಅದಕ್ಕೆ ಕಾಪಾಡಕ್ ಬಂದಿದ್ದೀನಿ. ಇಲ್ಲಿ ಬಂದಿರೋ ಫಸ್ಟ್ ಗೌರ್ಮೆಂಟ್ ವ್ಯಕ್ತಿ ನೀನೇನೆ. ಇಲ್ಲಿಗೆ ಎಂಟ್ರಿ ಮಾತ್ರ, ಎಕ್ಸಿಟ್ ಇಲ್ಲ. ಮುಗಿಸ್ರೋ. ಒಂದು ಮರ 1 ವರ್ಷಕ್ಕೆ ಎಷ್ಟು ಲೀಟ್ರು ಆಕ್ಸಿಜನ್ ಕೊಡುತ್ತೆ ಅಂತ ನಿನಗೆ ಗೊತ್ತೇನೋ? 90,000 ಲೀಟ್ರು. ಒಬ್ಬ ಮನುಷ್ಯ ವರ್ಷಕ್ಕೆ ಎಷ್ಟು ಲೀಟ್ರು ಆಕ್ಸಿಜನ್ ತಗೋತಾನೆ ಅಂತ ಗೊತ್ತಾ? 2 ಲಕ್ಷ. ಅಂದ್ರೆ ಈ ಕಾಡಲ್ಲಿ ನೀನು ಎಷ್ಟು ಜನಗಳನ್ನ ಸಾಯಿಸ್ತಾ ಇದೀಯ ಅಂತ ಗೊತ್ತಾ? ನೋಡೋ, ಎಷ್ಟು ಸ್ವಚ್ಛವಾದ ಗಾಳಿ, ಎಂತ ಆನಂದ ಆಗತ್ತೆ. 2 ನಿಮಿಷ ಕಾಡು ಆಕ್ಸಿಜನ್ ಕೊಡೋದನ್ನ ನಿಲ್ಲಿಸ್ಬಿಟ್ಟು ಅದು ಹೇಗಿರುತ್ತೆ ಅಂತ ನೋಡೋಕು ನೀನು ಇರಲ್ವೋ? ಮರ ಕಡಿಯೋಕ್ ಬಂದವ್ರ ಸಮಾಧಿ ಮೇಲೆನೆ ಮರ ನೆಡ್ತಾ ಇದ್ರು. ಹೀಗಿರ್ಬೇಕಾದ್ರೆ ಒಂದಿನ ತುಳಸಿ, 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 ಏನ್ ಮಾಡ್ತಾ ಇದೀಯಾ? ಏನಿದು? ಕುಡಿಯೋದಿಕ್ಕೆ. ಯಾಕೆ? ಮಗುನ ಸಾಯಿಸೋದಿಕ್ಕೆ. ನಿನಗೇನು ಹುಚ್ಚ? ಏನ್ ಮಾತಾಡ್ತಾ ಇದೀಯ ನೀನು? ಎಷ್ಟು ದಿವಸದಿಂದ ಹೀಗೆ ಅನ್ಕೊಂಡಿದ್ಯಾ ನೀನು? ಮಗುನ ಸಾಯಿಸ್ತೀನಿ ಅಂದಿದ್ದಕ್ಕೆ ನಿಮ್ಗೆ ಇಷ್ಟೊಂದು ಕೋಪ ಬಂತು. ಮತ್ತೆ ತಂದೆಯರ್ನ ಸಾಯಿಸೋವಾಗ ಅವ್ರ ಮಕ್ಕಳಿಗೆ ಎಷ್ಟು ಕೋಪ ಬರ್ಬೇಡ. ನಾಳೆ ಯಾರೋ ಒಬ್ರು ನಮ್ ಮನೆಗ್ ಬಂದು ನಮ್ಮನ್ನ ಸಾಯಿಸಿದ್ರೆ ಇವನ್ ಅನಾಥ ಆಗೋದು ಯಾಕೆ ಅಂತ. ಇನ್ನೊಂದ್ ಮದರ್ಗೆ ದುಃಖ ಕೊಟ್ಟು ನೇಚರ್ನ ಏನ್ ಕಾಪಾಡ್ತೀರಾ? ಈಗ ರಕ್ತ ತುಂಬಿದೆ, ಕಷ್ಟ ಆಗ್ತದೆ ಬಾವ.
ಮದರ್ ನೇಚರ್ನ ಕಾಪಾಡ್ತಾ ಇದೀನಿ ತುಳಸಿ. ಇನ್ನೊಂದ್ ಮದರ್ಗೆ ದುಃಖ ಕೊಟ್ಟು ನೇಚರ್ನ ಏನ್ ಕಾಪಾಡ್ತೀರಾ? ಇದು ಕರೆಕ್ಟ್ ಅಲ್ಲ ಬಾವ. ಹೀಗೆ ಮರಗಳನ್ನ ಕಡಿಯೋರ್ನ ನೀವ್ ಸಾಯಿಸ್ತಾ ಇದ್ರೆ ನಾಳೆ ಇದರಿಂದ ಬರೋ ಆಕ್ಸಿಜನ್ ನ ತಗೊಳೋದಿಕ್ಕೆ ಒಬ್ಬ ಮನುಷ್ಯ ಕೂಡ ಇರಲ್ಲ ಮಾವ. ಇವನು ಹುಟ್ಟಿ ನಿಮ್ ಕೈ ಹಿಡ್ಕೊಂಡ್ ನಡಿಬೇಕು ಅನ್ನೋದಾದ್ರೆ ನೀವು ಪ್ರೀತಿ ದಾರಿಲ್ ನಡಿಬೇಕು. ತಡ ಆಗ್ಬೋದು, ಆದ್ರೆ ನಿಮ್ ಆಸೆ ಈಡೇರ್ತಾ ಇರಲ್ಲ ಮಾವ. ಹೆಂಡತಿಗೋಸ್ಕರ, ತಮ್ಮ ಹುಟ್ಟುವಂತ ಮಗುಗೋಸ್ಕರ, ಅವರ ಭವಿಷ್ಯಕ್ಕೋಸ್ಕರ ಪ್ರೀತಿಯಿಂದ ನಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಹೊಸ ಜೀವನನ ಶುರು ಮಾಡಿದ್ರು. ಪ್ರೀತಿ ಮಾರ್ಗದಲ್ಲಿ ನಡೆದ್ರು. ಪ್ರಕೃತಿ ಮಡಲಲ್ಲಿ ಬದುಕೋದಕ್ಕೆ ಶುರು ಮಾಡಿದ್ರು. ಪ್ರಕೃತಿನ ಕಾಪಾಡಬೇಕು ಅಂತ ನಿರ್ಧರಿಸಿದ್ರು. ಕಾಡನ್ನ ಕಾಪಾಡುವಂತ ಕೆಲಸನ ನಿಲ್ಸಿ ಕಾಡನ್ನ ಬೆಳೆಸೋ ಕೆಲಸನ ಶುರು ಮಾಡಿದ್ರು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಕಾಡು ಯಾವುದೋ ಬೇರೆ ದೇಶದ ಕಾಡಲ್ಲ. ನಮ್ಮ ಮಧ್ಯೆ ಇರುವಂತ ನಾರ್ಸಿಂಗನ ಒಂದು ಪ್ರಾಂತ್ಯ. ಅಲ್ಲಿ ಒಂದು ಕಾಡನ್ನ ಕ್ರಿಯೇಟ್ ಮಾಡಿ ದೇಶದ ಬಾರ್ಡರ್ನ ಕಾಯೋ ಸೋಲ್ಜರ್ನ ಹಾಗೆ ಇವರು ಕೂಡ ಒಂದು ಗ್ರೀನ್ ಸೋಲ್ಜರ್ ಆಗಿ ಹೋಗ್ತಿರುವಂತ ಕಾಲದಲ್ಲಿ ಅಂದ್ಕೊಳ್ದೇ ಇರುವಂತ ಒಂದು ಘಟನೆ ನಡೆಯುತ್ತೆ. ರಕ್ತ ಹರಿಸಿದ ರಾಜೀವ್ ರಹದಾರಿ. ಮುಂಜಾನೆ ಹೊಗೆಯಿಂದ ರಸ್ತೆ ಕಾಣದೆ ಲಾರಿಯನ್ನು ಗುದ್ದಿದ ಬಸ್. ಮದ್ವೆ ಹೆಣ್ಣು ಹಾಗೂ ಮದ್ವೆ ಗಂಡು ಸೇರಿದಂತೆ 40 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಅಪಘಾತ ತುಂಬಾ ಭೀಕರವಾಗಿ ಕಂಡು ಬಂದಿದೆ. ಕೆಲವರು ಗಾಯಗೊಂಡಿದ್ದಾರೆ. ಅಪಘಾತದಿಂದ ಟ್ರಾಫಿಕ್ ಹೆಚ್ಚಾಗಿದೆ. ಈ ದುರಂತಕ್ಕೆ ಸಂತಾಪ ಸೂಚಿಸಿದ ಸಿಎಂ. ತಕ್ಷಣವೇ ಅಪಘಾತ ಸ್ಥಳಕ್ಕೆ ಧಾವಿಸಿದ ಸಾರಿಗೆ ಮಂತ್ರಿ. ಅವಘಡಕ್ಕೆ ಸಂಬಂಧಿಸಿದಂತ ಸಂಚಲನ ವಿಷಯ, ಇದು ಆಕ್ಸಿಡೆಂಟ್ ಅಲ್ಲ, ಮರ್ಡರ್ ಅಂತ ಮೀಡಿಯಾದಿಂದ ಕನ್ಫರ್ಮ್ ಮಾಡಿಸಿದ ಎನ್ವಿರಾನ್ಮೆಂಟಲ್ ಆಕ್ಟಿವಿಸ್ಟ್ ಪುರುಷೋತ್ತಮ್ ರೆಡ್ಡಿ. ಭಯ ಬಿದ್ದ ಪ್ರಭುತ್ವ ಸತ್ಯನ ಸಪೋರ್ಟ್ ಮಾಡ್ತಾರ ಯುವಕರು, ವಿದ್ಯಾರ್ಥಿಗಳು. ಪುರುಷೋತ್ತಮ್ ಮನೆ ಮೇಲೆ ಮುಗಿ ಬೀಳ್ತಿರೋ ಮೀಡಿಯಾ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪುರುಷೋತ್ತಮ್ ಅವರ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್ ನಮ್ಮ ಚಾನೆಲ್ ಅಲ್ಲಿ ನೋಡಿ. ಬನ್ನಿ. ಸರ್ ಸರ್ ಸರ್, ನೀವು ಬಾಯಿಗೆ ಬಂದು ಸ್ಟೇಟ್ಮೆಂಟ್ ಕೊಡ್ತೀರಾ? ಇಡೀ ರಾಜ್ಯನೇ ಅಲ್ಲೋಲ ಕಲ್ಲೋಲ ಆಗ್ತಿದೆ. ನೀವು ನೋಡಿದ್ರೆ ಆರಾಮಾಗಿ ಗಿಡಕ್ಕೆ ನೀರ್ ಹಾಕ್ತಿದ್ದೀರಾ. ಹೋದ್ ಪ್ರಾಣನ ಹೇಗಿದ್ರು ತರೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ಇರೋ ಪ್ರಾಣನ ಕಾಪಾಡ್ತಾ ಇದ್ದೀನಿ. ಸರ್, ನೀವ್ ಯಾವ ಆಧಾರದ ಮೇಲೆ ಇದು ಆಕ್ಸಿಡೆಂಟ್ ಅಲ್ಲ ಕೊಲೆ ಅಂತ ಹೇಳ್ತಾ ಇದ್ದೀರಾ? ನೀವು ಓದಿದ್ದೀರಾ? ವಾಟ್ ಯು ಮೀನ್ ಸರ್? ಐ ಆಮ್ ಎ ಪೋಸ್ಟ್ ಗ್ರಾಜುಯೇಟ್. ನಮ್ ಕಡೆ ಫಾಗ್ ಯಾವಾಗ ಜಾಸ್ತಿ ಬೀಳೋದು ಹೇಳಿ? ಡಿಸೆಂಬರ್ ಅಂಡ್ ಜಾನ್ವರಿ. ಮತ್ತಿದು ಸೆಪ್ಟೆಂಬರ್. ಸೊ ಆ ರೋಡಲ್ಲಿ ಇದ್ದಿದ್ದು ಫಾಗ್ ಅಲ್ಲ, ಸ್ಮಾಗ್. ಸ್ಮಾಗ್ ಅಂದ್ರೆ ಇಂಡಸ್ಟ್ರೀಸ್ PCB ಕೊಡುವಂತ ಸಲಹೆನ ಪಾಲಿಸದೆ ಹಾನಿಕರವಾಗುವಂತ ಹೊಗೆ, ವೇಸ್ಟ್ ಮೆಟೀರಿಯಲ್ಸ್ ನ ಗಾಳಿಯಲ್ಲಿ ಬಿಸಾಕೋದ್ರಿಂದ ಈ ರೀತಿ ಸಮಸ್ಯೆ ಆಗುತ್ತೆ. ಆವತ್ತೊಂದಿನ ಡೆಲ್ಲಿಲಿ ರಸ್ತೆ ನಡೆದ ಅಪಘಾತಕ್ಕೂ ಇದೇ ಸ್ಮೋಕ್ ಕಾರಣ. ಸೊ ರಾಜೀವ್ ಹೆದ್ದಾರಿಯಲ್ಲಿ ನಡೆದಂತಹ ಈ ಅಪಘಾತಕ್ಕೆ ಕಾರಣ ಆ ರೋಡ್ ನಲ್ಲಿರೋ 3 ಕೆಮಿಕಲ್ ಫ್ಯಾಕ್ಟರೀಸ್. ಈ 3 ಕೆಮಿಕಲ್ ಫ್ಯಾಕ್ಟರೀಸ್ ಇಂದ ಸ್ಮಾಗ್ ಜಾಸ್ತಿ ಆಗೋ ಸೂಚನೆ ಇದೆ ಅಂತ PCBಗೆ 2 ಸಲ ಪತ್ರ ಕೂಡ ಬರ್ದಿದೆ. ಅಂದ್ರೆ ನಿಮ್ ಕಂಪ್ಲೇಂಟ್ ಬಗ್ಗೆ ಪೊಲ್ಯೂಷನ್ ಬೋರ್ಡ್ ಅವರು ತಲೆ ಕೆಡಿಸ್ಕೊಂಡಿಲ್ವಾ? ಇದು ಇಂಡಿಯಾ ಕಣ. ಫೋನ್ ಹೊಡೆದೋಗ್ಬಾರ್ದು ಅಂತ ಸ್ಕ್ರೀನ್ ಗಾರ್ಡ್ ಹಾಕೋರು ತಲೆ ಉಳಿಸ್ಕೊಳ್ಳೋದಕ್ಕೆ ಹೆಲ್ಮೆಟ್ ಹಾಕೋಲ್ಲ. ಬರ್ಲಪ್ಪ. ಸರ್ ಪುರುಷೋತ್ತಮ್ ರೆಡ್ಡಿ ಮಾತಿಗೆ ಸ್ಪಂದಿಸಿದ ಗವರ್ನಮೆಂಟ್. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮೇಲೆ ಸಿಎಂ ಆಗ್ರಹ. PCB ಚೇರ್ಮನ್ ಈಗ ಕಂಗಾಲಾಗಿದ್ದಾರೆ. ನಾಳೆ ನಡೆಯೋ ಟೆಕ್ ಕಾನ್ಫರೆನ್ಸ್ಗೆ ಪ್ರಮುಖವಾದವರನ್ನ ಸ್ಪೆಷಲ್ ಆಗಿ ಆಹ್ವಾನ ಮಾಡಿದ್ದಾರೆ. ಪುರುಷೋತ್ತಮ್ ಅವರ ಗನ್ನಿಂದ ಬಂದ ಬುಲೆಟ್ ನ ವಿಷಯ ತಿಳಿದುಕೊಳ್ಳಲು ನಾಳೆ 12 ಗಂಟೆಗೆ TV5 ಲೈವ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡಿ. ಸ್ಟೇಜ್ ಮುಂದೆ ಕೂತಿರೋ ದೊಡ್ಡವರಿಂದ ಹಿಡಿದು ಸೆಂಟ್ರಲ್ ಡೋರ್ ಓಪನ್ ಮಾಡೋ ಸೆಕ್ಯೂರಿಟಿ ವರೆಗೂ ಈ ಲಾಸಿನರಾಗಿರೋ ಎಲ್ಲರಿಗೂ ಎ ವಾರ್ಮ್ ಡೆತ್. ಅವ್ರ ಪ್ರಾಣ ಹೋಗಿದೆ ಅಂದ್ರೆ ಪಾರ್ತಾ ಇಂಡಸ್ಟ್ರೀಸ್ 90% ಆದ್ರೆ ನಮ್ ಪಾಲು 10%. 2018 ನಲ್ಲಿ ಡೆಲ್ಲಿಲಿ ಅಷ್ಟೊಂದು ಜನ ಸತ್ತು ಹೋದ್ರು ಅಂದ್ರೆ ಅದಕ್ಕೆ ಕಾರಣ ಅಲ್ಲಿರುವಂತ ಕೋಟ್ಯಾಂತರ ಜನಗಳೇ. ಒಬ್ಬ ಮನುಷ್ಯ ಆಹಾರ ಇಲ್ಲದೆ 30 ರಿಂದ 40 ದಿನಗಳ ಬದುಕಬಹುದು. ನೀರಿಲ್ಲ ಅಂದ್ರೂ ಕೂಡ 3 ರಿಂದ 4 ದಿನ ಬದುಕಬಹುದು. ಆದ್ರೆ ಗಾಳಿ ಇಲ್ಲ ಅಂದ್ರೆ 1 ನಿಮಿಷ ಕೂಡ ಬದುಕೋಕಾಗಲ್ಲ. ಎಲ್ಲಿ ನಾವು ಉಸಿರಾಡೋ ಆಕ್ಸಿಜನ್ ಎಲ್ಲಿ? 100 ರೂಪಾಯಿಗೆ ಫುಲ್ ಮೀಲ್ಸು, 50 ರೂಪಾಯಿಗೆ ವಾಟರ್ ಬಾಟಲ್ ತಗೊಳ್ಳೋ ಹಾಗೆ ಡೆಲ್ಲಿ, ಉತ್ತರಾಖಂಡದಲ್ಲಿ 500 ರೂಪಾಯಿ ಕೊಟ್ಟು ಆಕ್ಸಿಜನ್ ಬಾಟಲ್ ತಗೊಂಡು ಬದುಕೋ ಹಾಗೆ ಬದುಕಬೇಕಾಗತ್ತೆ.
ಅದನ್ನ ತಗೊಳ್ಳೋಕೆ ಶಕ್ತಿ ಇಲ್ಲದೆ ಇರೋಂತವ್ರು ಅವ್ರ ತಂದೆ ತಾಯಿನ ಕಣ್ಮುಂದೆನೆ ಕಳ್ಕೋಬೇಕಾಗತ್ತೆ. ಒಂದು ಸಲ ಲೆಕ್ಕ ಹಾಕಿ ನೋಡಿ, ನಾವೆಲ್ಲ ಸಿಗರೇಟ್ ಹೊಡೆದು ಸತ್ತೋಗ್ತೀವಿ ಅಂತ ಅನ್ಕೋತೀವಿ, ಎಣ್ಣೆಯಿಂದನೋ ಕೊರೋನಾಯಿಂದನೋ HIV ಬಂದು ಸತ್ತೋಗ್ತೀವಿ ಅನ್ಕೋತೀವಿ. ಆದ್ರೆ ಪ್ರಪಂಚದಲ್ಲಿ ಏರ್ ಪೊಲ್ಯೂಷನ್ ಇಂದ 65% ಜನ ಸಾಯ್ತಾ ಇದ್ದಾರೆ. ಅಂದ್ರೆ ಎಣ್ಣೆ ಸಿಗರೇಟ್ಗಿಂತ ಗಾಳಿಯಿಂದ ಸಾಯ್ತಾ ಇರೋರು 20% ಜಾಸ್ತಿ. ಈ ಏರ್ ಪೊಲ್ಯೂಷನ್ ಇಂದ ಇಂಡಿಯಾದಲ್ಲಿ ಪ್ರತಿ ವರ್ಷನೂ 30 ಲಕ್ಷ ಜನಕ್ಕೆ ಗರ್ಭಪಾತ ಆಗ್ತಾ ಇದೆ, 40 ಲಕ್ಷ ಜನಕ್ಕೆ ಲಂಗ್ಸ್ ಮತ್ತೆ ಹಾರ್ಟ್ ಹೋಗ್ತಾ ಇದೆ. ಅಲ್ಝೈಮರ್ಸ್, ಬುದ್ಧಿಮಾಂದ್ಯತೆ, ಆರ್ಥರೈಟಿಸ್, ಅಂಧತ್ವದಿಂದ ಸಾಯ್ತಾ ಇರೋರಂತೂ ಲೆಕ್ಕನೇ ಇಲ್ಲ. ಅಂದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಸರ್? ವೃಕ್ಷೋ ರಕ್ಷತಿ ರಕ್ಷಿತಾಃ. ಒಬ್ಬ ಮನುಷ್ಯ ಒಂದು ದಿನ ಬದುಕಬೇಕು ಅಂದ್ರೆ 7 ಮರಗಳು ಕೊಡುವಂತ ಆಕ್ಸಿಜನ್ ಬೇಕಾಗುತ್ತೆ. ನಮ್ಮ ಇಂಡಿಯಾದಲ್ಲಿ ಒಬ್ಬ ಮನುಷ್ಯನಿಗೆ 7 ಮರಗಳಿದಾವೆ. ಅದೇ ಕೆನಡಾದಲ್ಲಿ ಒಬ್ಬ ಮನುಷ್ಯನಿಗೆ 8,000 ಮರಗಳಿದಾವೆ. ಒಂದೇ ಮನೇಲಿ 12ರಿಂದ 15 ಜನ ಇದ್ರೆ 1,000 ಮರ ನೆಡಬೇಕು. ಅದು ಕಷ್ಟ ಸರ್. ಯಾಕೆ ಕಷ್ಟ? ಒಂದು ಸಲ ತಿಮ್ಮಕ್ಕ ನೋಡಿ, 25 ವರ್ಷ ಕೋರೆನಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದವರು 40ನೇ ವಯಸ್ಸಿಂದ ಮರಗಳನ್ನ ನೆಡಕ್ ಶುರು ಮಾಡಿದ್ರು. ಮರಗಳಿಂದನೇ ರೋಡ್ಗಳನ್ನ ಸೃಷ್ಟಿ ಮಾಡಿದ್ರು. ಮರಗಳನ್ನ ನೆಟ್ಟು ಪ್ರತಿಯೊಬ್ಬರಿಗೂ ಆದರ್ಶವಾದ್ರು. ಅದಕ್ಕೆ ಭಾರತ ಸರ್ಕಾರ ಅವ್ರಿಗೆ ಪದ್ಮಶ್ರೀ ಕೊಡ್ತು. ಯಂಗ್ ಪೊಲಿಟಿಷಿಯನ್ ಜೋಗನಪಲ್ಲಿ ಸಂತೋಷ್ ಅವರು ಗ್ರೀನ್ ಇಂಡಿಯಾ ಚಾಲೆಂಜ್ ಅಂತ ಎಷ್ಟೋ ಸೆಲೆಬ್ರಿಟಿಗಳಿಂದ ಸಸಿಗಳನ್ನ ನೆಡ್ಸಿದ್ರು. ಎಷ್ಟೋ ಜನ ಸಾಮಾನ್ಯರನ್ನ ಇನ್ಸ್ಪೈರ್ ಮಾಡ್ತಾ ಇದುವರೆಗೂ ಸುಮಾರು 16 ಕೋಟಿ ಮರಗಳನ್ನ ಬೆಳೆಸಿದ್ದಾರೆ. ರೋಲ್ ಮಾಡಲ್ ಅಂದ್ರೆ ಕೋಟಿಗಟ್ಲೆ ದುಡ್ಡು ಮಾಡಿ ಬೆಂಜಲ್ ಓಡಾಡೋದಲ್ಲ, ಕೋಟಿಗಟ್ಲೆ ಅಭಿಮಾನಿಗಳನ್ನ ಸಂಪಾದನೆ ಮಾಡಿ ಅಲ್ಲಿಗೆ ಹೋಗ್ಬೇಕು. ದೇಶಭಕ್ತಿ ಅಂದ್ರೆ ರಾಷ್ಟ್ರಗೀತೆ ಕೇಳಿದ ತಕ್ಷಣ ಎದ್ ನಿಂತ್ಕೊಳ್ಳೋದು, ಮುಗಿದ ತಕ್ಷಣ ಕೂತ್ಕೊಂಡು ಸಿನಿಮಾ ನೋಡೋದಲ್ಲ. ನಮ್ ಸುತ್ತ ಇರೋ ಜನಗಳ ಬಗ್ಗೆ ಯೋಚನೆ ಮಾಡಿ. ನಮಗ್ ಬದುಕು ಕೊಟ್ಟಿರುವಂತ ಮರಗಳನ್ನ ಬದುಕಿಸ್ಕೊಳ್ಳೋಣ. ಲೆಟ್ಸ್ ಬಿ ಎ ಗ್ರೀನ್ ಸೋಲ್ಜರ್. ಲೆಟ್ಸ್ ಕ್ರಿಯೇಟ್ ಬಿಲಿಯನ್ಸ್ ಆಫ್ ಗ್ರೀನ್ ಸೋಲ್ಜರ್ಸ್. ಆವಾಗ ಮದರ್ ನೇಚರ್ ಮತ್ತೆ ನಮ್ಮ ಹತ್ರ ಬರುತ್ತೆ. ಅಂದ್ಕೊಂಡಿದ್ದ ಆಸೆ ನೆರವೇರುವಂತ ಸಮಯದಲ್ಲಿ ರೋಡ್ ಆಕ್ಸಿಡೆಂಟ್ ಅಲ್ಲಿ ಇಬ್ರು ಸಾವನ್ನಪ್ತಾರೆ. ಈ ಕಾಡನ್ನ ಅನಾಥ ಮಾಡಿ ಹೊರಟೋಗ್ತಾರೆ. ರೆಡ್ಡಿ ಅವರ ಆಸೆ ನಿರಾಸೆ ಆಗ್ಬಾರ್ದು ಅಂತ ಅವ್ರನ್ನ ಹತ್ರದಿಂದ ನೋಡಿ ಇನ್ಸ್ಪೈರ್ ಆಗಿರುವಂತ ನಾವೆಲ್ಲರೂ ಈ NGOಗೆ ಸಹಾಯ ಮಾಡ್ತಾ ನಾವಿಲ್ಲೇ ಉಳ್ಕೊಂಡ್ವಿ. ರೆಡ್ಡಿ ಅವ್ರ ಸ್ಥಾನನ ಯಾರ ಕೈಲೂ ತುಂಬಕ್ಕಾಗಲ್ಲ. ಸಿಂಹ ಇಲ್ದಿರೋ ಕಾಡನ್ನ ಕಾಪಾಡೋಂಥವ್ರು ಯಾರು? ಯಾವಾಗ ಯಾರಿಗೇನಾಗುತ್ತೋ ಅಂತ ಭಯದಿಂದ ಬದುಕೋ ಪರಿಸ್ಥಿತಿ ಆಗಿದೆ. ಪುರುಷೋತ್ತಮ್ ರೆಡ್ಡಿ ಅವ್ರಿಗೆ ಫ್ರೆಂಡ್ಸ್ ಆಗ್ಲಿ ರಿಲೇಟಿವ್ಸ್ ಅಂತ ಯಾರಾದ್ರೂ ಇದಾರಾ? ರಿಲೇಟಿವ್ಸ್ ಅಂತ ಯಾರೂ ಇಲ್ಲ. ಸುಬ್ರಹ್ಮಣ್ಯಂ ಅಂತ ಒಬ್ರಿದ್ರು. ಅವ್ರ ಹತ್ರ ಇವ್ರು ತುಂಬಾ ಕ್ಲೋಸ್ ಆಗಿದ್ರು. ಸುಬ್ರಹ್ಮಣ್ಯನ? ಹೌದು ಸರ್. ಕೊನೆಯದಾಗಿ ಇವರಿಬ್ರು ಅವ್ರ ಜೊತೆನೆ ಆಚೆ ಹೋಗಿದ್ರು ಅಂತ ಆ ಮನೇಲಿ ಕೆಲಸ ಮಾಡ್ತಿದ್ದವನು ಹೇಳ್ದ. ರೆಡ್ಡಿ ಅವ್ರು ಹೋದ ನಂತರ ಆತ ಇಲ್ಲಿಗೆ ಬರೋದನ್ನೇ ಬಿಟ್ಬಿಟ್ಟ. ಡೈಲಿ ನಾವು ಮರನ ನೋಡ್ತಾನೆ ಇರ್ತೀವಿ, ಆದ್ರೆ ಅವರು ಮರಗಳನ್ನ ನೋಡಿರೋ ವಿಧಾನನೇ ಬೇರೆ. ಸೊಸೈಟಿಲಿ ಅದ್ ಬದ್ಲಾಗ್ಬೇಕು ಇದ್ ಬದ್ಲಾಗ್ಬೇಕು ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ, ಬಟ್ ಅವರು ಪೊಲ್ಯೂಷನ್, ಕರಪ್ಷನ್. ನಾವು ಕಂಪ್ಲೇಂಟ್ ಮಾಡ್ತಿರ್ತೀವಿ, ಮಾತಾಡ್ತಾ ಇರ್ತೀವಿ. ತತ್ ಪರಿವರ್ತನ ಭವ. ಬಿ ದ ಚೇಂಜ್ ಇನ್ ದ ಸೊಸೈಟಿ. We got some change in the way like we practice the medicine. Make it more fulfilling. ಸಾಮಾನ್ಯರಿಗೆ ಅನ್ಯಾಯ ಮಾಡ್ಬೇಕು ಅನ್ಕೊಂಡಿದ್ ಪ್ರತಿ ಸಾರಿ ನನಗೆ ಗೊತ್ತಿಲ್ಲದೆ ಒಂದ್ ರೀತಿ ಕೋಪ ಬರುತ್ತೆ ಮೇಡಮ್. Maybe 10-11 months. Close to 1 year. ನನಗೊಂದು ವರ್ಷದಿಂದ ಆಗ್ತಿದೆ ಮೇಡಮ್. Oh my God! ಏನಾಯ್ತು? Wow, ಏನಾಯ್ತು I ಡಾಕ್ಟರ್? think this is biological memory. ವಾಟ್? ಅನುರಾಗ್, ಪುರುಷೋತ್ತಮ್ ರೆಡ್ಡಿ ಅವರ ಮೆಮೊರೀಸ್ ಅನ್ನ ಈ 3 ಜನ ಕ್ಯಾರಿ ಮಾಡ್ತಿದ್ದಾರೆ. ಇನ್ನು ಇವ್ರ 3 ಜನದಲ್ಲಿ ಪುರುಷೋತ್ತಮ್ ರೆಡ್ಡಿ ಅವರು ಬದುಕೇ ಇದ್ದಾರೆ. ಡಾಕ್ಟರ್, ಸೀರಿಯಸ್ಲಿ ಐ ಆಮ್ ನಾಟ್ ಗೆಟಿಂಗ್ ಇಟ್. ದೆನ್ ಈ 3 ಜನನ್ನು ಮತ್ತೆ ಅವ್ರ ಫ್ಯಾಮಿಲೀಸ್ ನಾನು ಈಗಲೇ ಭೇಟಿ ಮಾಡಬೇಕು. ಐ ಹ್ಯಾವ್ ಟು ಟಾಕ್ ಟು ದೆಮ್. ಮೇಕ್ ಇಟ್ ಹ್ಯಾಪನ್. ಎಲ್ಲ ಅರ್ಥ ಆಗತ್ತೆ. ಕಮಾನ್ ಕಮಾನ್, ಲೆಟ್ಸ್ ಗೋ ಗೈಸ್. ಕಮಾನ್ ಕಮಾನ್. ಈ ಲಾಸ್ಟ್ 1 year ಅಲ್ಲಿ ನೀವು ನಿಮ್ಮ ವೈಫ್ ಅಲ್ಲಿ ಏನಾದ್ರೂ ನೋಟಿಸಬಲ್ ಚೇಂಜಸ್ ನೋಡಿದೀರಾ? ಇಲ್ಲ ಮ್ಯಾಮ್. Yes, ma'am. She's using her left hand more often. ಕರೆಕ್ಟ್ ಮ್ಯಾಮ್. ಸರ್ಜರಿ ಆದ್ಮೇಲೆ ಅಕ್ಷಾ ಎಡಗೈನ ಜಾಸ್ತಿ ಯೂಸ್ ಮಾಡ್ತಾಳೆ. ಅಕ್ಷಾಗೆ ಇದಕ್ಕಿಂತ ಮುಂಚೆ ಕೋಪ ತುಂಬಾ ಬರ್ತಿತ್ತು. ಈ ನಡುವೆ ಸ್ಕೂಲಲ್ಲಿ ತುಂಬಾ ಪ್ಲೆಸೆಂಟ್ ಆಗಿರ್ತಿದ್ಲು. ಫಾಸಿಲ್ ತುಂಬಾ ಬುಕ್ಸ್ ಓದ್ತಾ ಇದ್ದ. ಕೈಯಲ್ಲಿ ಬುಕ್ ಇಲ್ದೆ ನಾನು ಯಾವತ್ತೂ ಅವನ್ನ ನೋಡೇ ಇಲ್ಲ.
Before transplant, he was actually a hardcore non-vegetarian. But after that, he became a vegetarian. ಇತ್ತೀಚೆಗೆ ನೇಚರ್ನ ತುಂಬಾ ಎಂಜಾಯ್ ಮಾಡ್ತಾನೆ. Actually not all that strange. It's called cellular memory theory, and while it hasn't been scientifically proven, it is supported by patient testimonials. It's the belief that memories are stored in the neurons of our organs. If those organs are transplanted, the cellular memories go with them. ನಂಬೋಕಾಗ್ತಿಲ್ಲ ಡಾಕ್ಟರ್. ಅವ್ರನ್ನ ನಂಬೋ ಅಗತ್ಯ ಇಲ್ಲ, ಬಟ್ ಸೈನ್ಸ್ನ ನಂಬೇಕು. ಸಿ ದಿಸ್ ಗರ್ಲ್, ಹಾರ್ಟ್ ಟ್ರಾನ್ಸ್ಪ್ಲಾಂಟ್. ಆಪರೇಷನ್ ಆಗಿ ಕಾನ್ಶಿಯಸ್ ಬಂದ ತಕ್ಷಣ ಆ ಹುಡುಗಿ ಕೇಳಿದ್ದೇನು ಅಂತ ಗೊತ್ತಾ? ಅಬಿಯೋ. ಅ ಡೋನರ್ ವಾಸ್ ಅನ್ ಆಲ್ಕಹಾಲಿಕ್. ಇವ್ರಿಗೂ ಕೂಡ ಎಲ್ಲ ನೆನಪಿರ್ಬೋದಾ? ಎಲ್ಲಾನು ನೆನಪಿರ್ಬೋದು, ಇಲ್ಲ ಸ್ವಲ್ಪ ನೆನಪಿರ್ಬೋದು. ಬಟ್ ವಾಟ್ ಈಸ್ ಕನ್ಫರ್ಮ್ ದಟ್ ಇವರಲ್ಲೂ ಕೂಡ ಮೆಮೊರಿ ಇದೆ. ಆದ್ರೆ ಅವರಲ್ಲಿ ಈ ಮೆಮೊರೀಸ್ ಇದೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿಲ್ಲ. ಸೆಲ್ಯುಲರ್ ಮೆಮೊರೀಸ್ ಅದು ಹೇಗೆ ಟ್ರಿಗರ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವೊಂದು ವಿಷಯ ಗಮನಿಸಿದಿರಾ? ಸಾಯಿಸಿರೋರ್ನ ಯಾರನ್ನೂ ಕೂಡ ಇವರು ಹುಡುಕಿ ಸಾಯಿಸಿಲ್ಲ. ಆಕ್ಸಿಡೆಂಟ್ ಆಗಿ ಕಾಣಿಸ್ದಾಗ್ಲೇ ಅಟ್ಯಾಕ್ ಮಾಡಿದ್ದಾರೆ. ನಿಜಾನೇ. ಆದ್ರೆ ಯಾವ ಸಂಬಂಧನೂ ಇಲ್ದಿರೋ ಲೋಕಿ, ಧರಣಿ ಇವರನ್ನೆಲ್ಲ ಯಾಕೆ ಕೊಂದ್ರು? ಅನುರಾಗ್, ಐ ಥಿಂಕ್ ದಿ ಆನ್ಸರ್ ಟು ದಟ್ ಕ್ವಶನ್ ಪುರುಷೋತ್ತಮ್ ರೆಡ್ಡಿ ಅವ್ರ ಡೆತ್ ಅಲ್ಲಿದೆ. ಅಂದ್ರೆ ಪುರುಷೋತ್ತಮ್ ರೆಡ್ಡಿ ಅವ್ರು ಸತ್ತಿರೋದು ಆಕ್ಸಿಡೆಂಟಾ ಇಲ್ಲ ಯಾರಾದ್ರೂ ಪ್ಲಾನ್ ಮಾಡಿ ಸಾಯಿಸಿದಾರ? ಸರ್, ನೀವು ಕೇಳಿರೋ ಪುರುಷೋತ್ತಮ್ ರೆಡ್ಡಿ ಅವರ ಎನ್ಒಸಿ ರಿಪೋರ್ಟ್. ಬ್ರೈನ್ ಡೆಡ್ ಆದ್ಮೇಲೆ ಲಂಗ್ಸ್, ಲಿವರ್, ಕಿಡ್ನಿಗೆ ಯಾಕೆ ಕೆಟ್ಟಾಗಬೇಕು? ಇನ್ ಕೇಸ್ ಡ್ಯಾಮೇಜ್ ಆಗಿದ್ರು ರಿಪೋರ್ಟ್ ಅಲ್ಲಿ ಯಾಕಾಗಿದೆ ಅಂತ ಮೆನ್ಷನ್ ಮಾಡ್ಬೇಕಲ್ವಾ? ಮೆನ್ಷನ್ ಮಾಡಕ್ ಬಿಡ್ಬೇಕಲ್ವಾ? ಆಕ್ಸಿಡೆಂಟ್ ಆಗಿದ್ದ ದಿನ ಕೊನೆದಾಗಿ ಪುರುಷೋತ್ತಮ್ ರೆಡ್ಡಿ ಅವ್ರ ಫ್ರೆಂಡು ಸುಬ್ರಹ್ಮಣ್ಯ ಸರ್, ಹಾ, ಅವ್ರ ಜೊತೆ ಹೊರಗೆ ಹೋಗಿದ್ರು. ಐ ಥಿಂಕ್ ಅವ್ರನ್ನ ಎನ್ಕ್ವೈರ್ ಮಾಡಿದ್ರೆ ಆಕ್ಚುಲ್ ಆಗಿ ಅವತ್ತೇನಾಯ್ತು ಅಂತ ಗೊತ್ತಾಗುತ್ತೆ ನಮ್ಗೆ. ಓಕೆ, ಲೆಟ್ಸ್ ಗೋ. ಹಾ, ಲೆಟ್ಸ್ ಗೋ. ಕೀಪ್ ಮೀ ಪೋಸ್ಟೆಡ್. ಓಕೆ, ಓಕೆ, ಬೈ ಗೈಸ್. ಯಾರು ಬೇಕು ಸರ್? ಸುಬ್ರಹ್ಮಣ್ಯ, ಒಳಗಡೆ ಬನ್ನಿ. ಪೂಜೆ ನಡೀತಾ ಇದೆ, ತಗೊಳ್ಳಿ. ಇವರು ಸುಬ್ರಹ್ಮಣ್ಯ 3 ದಿನಕ್ಕೆ ಮುಂಚೆ ತೀರು ಹೋದ್ರು. ಇವ್ರ ಧರಣಿ ಅಲ್ವಾ? ಪೂರ್ತಿ ಹೆಸರು ಧರಣಿ ಸುಬ್ರಹ್ಮಣ್ಯ. ನೀನ್ ಯಾರು ಡಿಸೈಡ್ ಮಾಡೋದಕ್ಕೆ? ರಿಲೇಟಿವ್ಸ್ ಅಂತ ಯಾರೂ ಇಲ್ಲ. ಸುಬ್ರಹ್ಮಣ್ಯಂ ಅಂತ ಒಬ್ರು ಇರ್ತಿದ್ರು. ಏನ್ ಸರ್ ಇದು? ಬೋತ್ ಆರ್ ಸೇಮ್. ವಾಟ್ ಇನ್ಸ್ಪೆಕ್ಟರ್? ನಿನಗ್ ಬೇಕಾಗಿರೋ ಸತ್ಯ ಇಲ್ಲೂ ಕೂಡ ಸಿಕ್ಕಿಲ್ವಾ? ಕಮ್, ಲೆಟ್ಸ್ ಟಾಕ್. ಪ್ಲೀಸ್. ನಿನ್ನ ಹತ್ರ ಟಾಪ್ ಸೀಕ್ರೆಟ್ ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. An average cup of coffee has 90 mg of caffeine.
and stimulate the central nervous system in your body. Right now, you need to bear the truth. So please, have it. He's a good friend of mine. Oops. Actually, not mine. Purushottam Reddy. He's good friend of Purushottam Reddy. ಈ ಮಷಿನ್ಸ್ ಎಲ್ಲ ಸರ್ವಿಸ್ ಮಾಡಿಸಿದ್ರ? ಗುಡ್. ಭಾರತ, ನಮ್ಮ ಫ್ಯಾಕ್ಟ್ರಿ ಸ್ಮೋಕ್ ಇಂದ ಆಗಿರೋ ಆಕ್ಸಿಡೆಂಟ್ ಇಶ್ಯೂನ ಗೌರ್ಮೆಂಟ್ ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅವ್ರು ನಮ್ಮ ಫ್ಯಾಕ್ಟ್ರಿನ ಯಾವಾಗ ಬೇಕಾದ್ರೂ ಮುಚ್ಚಬಹುದು. ಅವ್ರ ಪ್ರಾಣ ಹೋಗಿದೆ ಅಂದ್ರೆ ಪಾರ್ಥ ಇಂಡಸ್ಟ್ರೀಸ್ 90% ಆದ್ರೆ ನಮ್ ಪಾಲು 10%. ಅಷ್ಟಕ್ಕೂ ಇವನ್ ಪ್ರಾಬ್ಲಮ್ ಏನ್ ಬ್ರೋ? ಪ್ರತಿ ಜನರೇಷನ್ ಅಲ್ಲೂ ಈ ತರ ಯಾರಾದ್ರೂ ಒಬ್ರು ಇರ್ತಾರೆ ಬ್ರೋ. ಕನ್ನಡದಲ್ಲಿ ಇದನ್ನ ಒಳ್ಳೆತನ ಅಂತಾರೆ, ನಂತರ ಬುದ್ಧಿ ಇರೋರು ಇದನ್ನ ಕೆಡ್ತನ ಅನ್ಕೋತಾರೆ. ಈ ಸಿಂಪ್ಟಮ್ಸ್ ತುಂಬಾ ವಿಚಿತ್ರವಾಗಿರುತ್ತೆ ಬ್ರೋ. ಪಕ್ಕದಲ್ಲಿರೋನಿಗೋಸ್ಕರ ಹೋರಾಡೋದು, ಪಕ್ಕದಲ್ಲಿರೋನಿಗೋಸ್ಕರ ಪ್ರಾಣ ಬಿಡೋದು, 10 ಜನ ಮೆಚ್ಚಬೇಕು, ಸತ್ತೋದ್ರೆ 10 ಜನ ಬಂದ್ ಹೋಗ್ಬೇಕು ಅನ್ನೋ ದರಿದ್ರ ಇದು. ಇನ್ಫ್ಯಾಕ್ಟ್ ಗುಡ್ ಬಾಯ್ ಆಗಿ ಗೂಗಲ್ ಅಲ್ಲಿ ಅಪ್ಲೋಡ್ ಆಗೋದು, ಇವ್ರ ಏರಿಯಾದಲ್ಲಿ ಇವ್ರ ಸ್ಟ್ಯಾಚು ಆಗ್ಬೇಕು ಅಂತ ಹೇಳಿ ಹೀಗೆಲ್ಲ ಮಾಡ್ತಾರೆ. ತಲೆ ಕೆಡಿಸ್ಕೋಬೇಡ, ಲೈಟ್ ಆಗ್ತದೆ. ಪ್ರಾಬ್ಲಮ್ ಏನಂದ್ರೆ ಇಂಥವ್ರೆಲ್ಲ ಎಕ್ಸ್ಪೈರಿ ಡೇಟ್ ಆಗಿರೋ ನಮ್ಮಂಥವ್ರು ಜೊತೆಯಾಗಿ ಇರ್ತೀವಿ. ಒಂದ್ ಗುಡ್ ನ್ಯೂಸ್ ಕಣೋ. ಏನಪ್ಪಾ ನಿನ್ನೆ ಸ್ಪೀಚ್ ಏನು ತುಂಬಾ ಕಾಂಟ್ರವರ್ಸಿ ಆಗಿದೆಯಾ? ವಾ ಸೂಪರ್. ನೀನ್ ಮಾತಾಡಿದ ಒಂದೊಂದ್ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದಾವೆ. ಗುಡ್. ಅಂಡ್ ಇವತ್ ಈವ್ನಿಂಗ್ NGO ಡೆಲಿಗೇಟ್ ಜೊತೆ ತಾಜ್ ಬಂಜಾರಲ್ಲಿ ಮೀಟಿಂಗ್ ನ ಅರೇಂಜ್ ಮಾಡಿದ್ದಾರೆ. ನಿನ್ನ ಕರ್ಕೊಂಡ್ ಬರ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಸಡನ್ ಆಗಿ ಹೇಳ್ತಿದ್ಯಲ್ಲೋ. ನೀನ್ ಅನ್ಕೊಂಡಿದ್ ಗೋಲ್ ನ ರೀಚ್ ಮಾಡೋದಕ್ಕೆ ಇದು ಒಳ್ಳೆ ಅವಕಾಶ. ಬೇಡ ಅನ್ಬೇಡ ಕಣೋ ಪ್ಲೀಸ್. ಅಮ್ಮ ತುಳಸಿ, ನೀನು ಪಾರತೆಯಾಗಿ ಪಕ್ಕದಲ್ಲಿರೋದ್ರಿಂದ ಎಲ್ಲ ಒಳ್ಳೇದಾಗತ್ತಮ್ಮ. ಎಸ್. ರಾಜ್ ಬಂಜಾರ ಅಂತೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಇಲ್ಲಾದ್ರೆ ಪ್ರೈವೇಸಿ ಇರುತ್ತೆ ಅಂತ. ಇವ್ರನ್ನ ಮೀಟ್ ಮಾಡೋಕ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದು. ಅದು ನಿನ್ನ ಹತ್ರ ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ. ಸುಮ್ನೆ ಕೋಪ ಮಾಡ್ಕೋಬೇಡಿ ಪುರುಷೋತ್ತಮ್ ಅವ್ರೆ. ಸಾರಿ ಸಿಂಬಾ ಅವ್ರೆ. ಪ್ಲೀಸ್ ಕಮ್, ಹ್ಯಾವ್ ಅ ಸೀಟ್. ಬನ್ನಿ ಪ್ಲೀಸ್ ಕಮ್, ಪ್ಲೀಸ್ ಕೂತ್ಕೊಳ್ಳಿ. ಹಾ, ಏನ್ ತಗೋತೀರಾ? ಕಾಫಿ, ಟೀ? ಕಾಫಿ ಕುಡಿಯೋ ಕೂಡ ಜಗಳ ಮಾಡಬಹುದು. ಗ್ರೀನ್ ಟೀ. ಓಕೆ. ಎಂಟರ್ಪ್ರೆನ್ಯೂರ್ಸ್, ಈ ದೇಶ ಏನೇ ಇದ್ರು ನಮ್ಮಂಥವ್ರಿಗೆ ನಾವು ಕಟ್ಟೋ ಇನ್ಕಮ್ ಟ್ಯಾಕ್ಸ್ ಇಂದನೇ ಈ ದೇಶ ರನ್ ಆಗ್ತಾ ಇದೆ. ನಾನ್ ತೋರ್ಸೋ ಇನ್ಕಮ್ಗೆ ಹೈವೇ ಪಕ್ಕನೇ ಏನು, ರೋಡ್ ಮಧ್ಯದಲ್ಲೇ ಕನ್ಸ್ಟ್ರಕ್ಷನ್ ಕಟ್ತೀನಿ ಅಂದ್ರೆ ಗೌರ್ಮೆಂಟ್ ಪರ್ಮಿಷನ್ ಕೊಡುತ್ತೆ. ವಿತೌಟ್ ಅಸ್ ದರ್ ಇಸ್ ನೋ ಡೆವಲಪ್ಮೆಂಟ್. ಯಾವುದು ಡೆವಲಪ್ಮೆಂಟ್? ನ್ಯಾಚುರಲ್ ರಿಸೋರ್ಸಸ್ ಆಗಿರೋ ಆಕ್ಸಿಜನ್ ಸಿಗದೆ ಜನಗಳು ಸಾಯ್ತಾ ಇದ್ರೆ, ಆಕ್ಸಿಜನ್ ಸಿಲಿಂಡರ್ಗಳನ್ನ ನಾವು ಪಕ್ಕದ ದೇಶಗಳಿಂದ ತರಿಸ್ಕೊಳ್ಳೋದು ನೋಡ್ತಾ ಇದ್ರೆ. ಪಾರ್ಥ ಅವ್ರೆ, ಏನು ಕರ್ಸ್ಕೊಂಡ್ ಏನ್ ಮಾತಾಡ್ತಾ ಇದ್ದೀರಾ? ಇವ್ರು ತುಂಬಾ ಒಳ್ಳೆಯವರು. ಡೈರೆಕ್ಟ್ ಆಗಿ ಪಾಯಿಂಟ್ ಬನ್ನಿ. ನಿನ್ನಂತ ಎನ್ವೈರನ್ಮೆಂಟಲಿಸ್ಟ್ ಯಾವುದಕ್ಕೋಸ್ಕರ ಇಷ್ಟೊಂದು ಆವೇಶ ಪಡ್ತೀರಾ ಅಂತ ನನಗ್ ಗೊತ್ತು. ನಿನ್ನ ಮೊಳೆನ ನನ್ನ ಫ್ಯಾಕ್ಟ್ರಿಗೆ ಚುಚ್ಚಬಾರ್ದು ಅಂತಂದ್ರೆ ನಿನ್ ರೇಟ್ ಎಷ್ಟು?
ಇದೇ ಪ್ರಶ್ನೆನ 6 ತಿಂಗಳು ಮುಂಚೆ ಕೇಳಿದ್ರೆ ನಿಮ್ಮಲ್ಲಿ ಒಬ್ಬ ಕೂಡ ಜೀವಂತವಾಗಿರ್ತಿರ್ಲಿಲ್ಲ. ನಿನ್ ದುಡ್ಡಿಂದ ನೇಚರ್ನ ಕೊಂಡ್ಕೊಳಕ್ಕಾಗತ್ತಾ? ಅದರಿಂದ ಬರೋ ಪ್ರಳಯನ ದುಡ್ಡಿಂದ ತಡೆಯೋಕ್ಕಾಗತ್ತಾ? ತಡೆಯೋಕ್ಕಾಗಲ್ಲ. ಏನಾದ್ರೂ ಇದ್ರೆ ಲೀಗಲ್ ಆಗಿ ಪ್ರೊಸೀಡ್. ರೆಡ್ಡಿ ಅವರೇ ಪ್ಲೀಸ್ ಕಮ್ ಬ್ಯಾಕ್. ಈಗಲೇ ಶೂಟ್ ಮಾಡಿ ಬಿಸಾಕ್ತೀನಿ. ಏನ್ ಮಾಡ್ತೀಯಾ? 212 environmental activities were killed on 2019 globally. 164 deaths in 2018. 153 in 2017. ಈ ತರ ಪ್ರತಿ ವರ್ಷ ಆಕ್ಟಿವಿಸ್ಟ್ಗಳು ಸಾಯ್ತಿರೋದು ನಿನ್ ಚೆನ್ನಾಗಿ ಗೊತ್ತಿರುತ್ತೆ ತಾನೇ? ನೀನು ನಿನ್ ಹೆಂಡತಿ ನಿನ್ ಮಗು ಅದ್ರಲ್ಲಿ ಬರ್ದಿರೋ ತರ ನೋಡ್ಕೋ. ಪುರುಷೋತ್ತಮ್ ರೆಡ್ಡಿ ಒಳ್ಳೆಯವನಿಂದ ಕೆಟ್ಟವನಾಗೋದಕ್ಕೆ ಒಂದೇ ಒಂದು ಕ್ಷಣ ಸಾಕು. ಬದಲಾದ್ರೆ ಆ ಪರಿಸ್ಥಿತಿನೇ ಬೇರೆ ಆಗತ್ತೆ. ಒಂದ್ ವೇಳೆ ನೀನು ಹೋದ್ರೆ ಮದರ್ ನೇಚರ್ ಆಸೆನ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಯಾರನ್ನಾದ್ರೂ ಒಬ್ಬರನ್ನ ಹುಡುಕ್ತಾನೆ ಇರುತ್ತೆ. ಪರಿಸರಕ್ಕೆ ವಿರುದ್ಧವಾಗಿ ನಡೆಸ್ತಾ ಇರೋ ನಿನ್ನ ಕಂಪನಿ ಮೇಲೆ ಸರ್ಕಾರಕ್ಕೆ ನಾನು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಾಗಿದೆ. ಆದಷ್ಟು ಬೇಗ ನೀನು ಯಾವ್ದಾದ್ರೂ ಮರನ ನೋಡ್ಕೊಳ್ಳೇಬೇಕು. ರಿಲ್ಯಾಕ್ಸ್. ಇನ್ನೊಂದು ನಿಮಿಷ ನಿನ್ನ ಹಾಗೆ ಹಿಡ್ಕೊಂಡಿದ್ರೆ ಉಸಿರು ಕಟ್ಟಿ ಸತ್ತು ಹೋಗ್ತಿದ್ದೆ. ಈಗ ಅವನಿಗೆ ಆಕ್ಸಿಜನ್ ಕಡಿಮೆ ಆಗಿದೆ. ಕರ್ಕೊಂಡು ಹೋಗಿ ಯಾವ್ದಾದ್ರೂ ಮರದ ಕೆಳಗಡೆ ಕೂರಿಸಿ. ಸರಿ ಹೋಗ್ತಾನೆ. ನಡಿ ತುಳಸಿ. ಆಕ್ಸಿಜನ್ ಬೇಕಾಗಿರೋದು ಅವನಿಗಲ್ಲ, ನಿನ್ನ ಬೇಕು ರೆಡ್ಡಿ. 10 ಮಿನಿಟ್ಸ್ ಅಲ್ಲಿ ನಿನ್ ಬ್ರೈನ್ ಡೆಡ್ ಆಗುತ್ತೆ. ನೀನ್ ಕುಡ್ದಿದ್ದು ಟೀ ಅಷ್ಟೇ ಅಲ್ಲ, ವಿತ್ ಆಯಿಲ್ ಮರ್ಕ್ಯುರಿ. ಫಾರ್ಮಾ ಕಂಪ್ನಿಲೇ ಇದ್ವಲ್ಲ, ಕೈಗೆ ಕಲೆ ಆಗ್ದಂಗೆ ಇದನ್ನೇ ಮಾಡಿದ್ವಿ. ನೀನು ಕಾಫಿ ಕುಡಿಯಲ್ಲ ಅಂತ ನಾನೇ ಹೇಳಿ ಟೀಲ್ ಮಿಕ್ಸ್ ಮಾಡಿಸ್ದೆ. ಅವಳು ಹೊಟ್ಟೆಲಿ ಮಗು ಇದೆ ಕಣೋ. ಅದಕ್ಕೆ ನಿನ್ನ ನಿಲ್ಲಿಸ್ಲಿಲ್ಲ. ಹೋಗೋ ಹೋಗೋ. ನಡಿ ತುಳಸಿ, ಹಾಸ್ಪಿಟ್ಲಿಗೆ ಹೋಗೋಣ. ಸ್ವಲ್ಪ ಸ್ವಲ್ಪ ತಡ್ಕೋ. ಠೀಕ್ ಠೀಕ್. ನಿಧಾನ. ಹತ್ತು ಹತ್ತು. ಕುತ್ಕೋ ಕುತ್ಕೋ. ಏನೂ ಆಗಲ್ಲ, ಸಮಾಧಾನ ಮಾಡ್ಕೋ. ನಾನಿದ್ದೀನಿ, ಏನೂ ಆಗಲ್ಲ. ಧೈರ್ಯ ತಂದ್ಕೋ. ನಾನಿದ್ದೀನಿ, ಧೈರ್ಯ ತಂದ್ಕೋ. ಏನೂ ಆಗಲ್ಲ. ನೋಡ್ದೆ ತುಳಸಿ, ಜಗತ್ತು ಹೇಗಿದೆ ಅಂತ. ಇವತ್ತಲ್ಲ ನಾಳೆ ನಾವು ಹೋಗ್ತೀವಿ. ಆದ್ರೆ ಆದ್ರೆ ಮದರ್ ನೇಚರ್ ಮದರ್ ನೇಚರ್ ಮದರ್ ನೇಚರ್ ಮದರ್ ನೇಚರ್ ಉಳಿಯೋದಿಲ್ಲ. ಆದ್ರೆ ಜೊತೆಗಿದ್ದೀವಲ್ಲ. ತುಳಸಿ ತುಳಸಿ ತುಳಸಿ, ಉಸಿರಾಡಿ. ಸ್ವಲ್ಪ ಉಸಿರಾಡು ತುಳಸಿ, ಉಸಿರಾಡು ತುಳಸಿ, ಉಸಿರಾಡು ತುಳಸಿ, ತುಳಸಿ ತುಳಸಿ. ಈ ತರ ಆಗ್ಲಿ ಅಂತಾನೆ ನಾವು ಆಚೆ ಬಿಟ್ಟಿದ್ದು. ಇದಕ್ಕೆ ಯಾವುದೇ ಸಂಬಂಧ ಇಲ್ಲ, ಇದು ಬರೀ ಆಕ್ಸಿಡೆಂಟ್ ಅಂತ ಪ್ರಪಂಚಕ್ಕೆ ಹೇಗೆ ಒಪ್ಪಿಸ್ತೀಯ? ನೆವರ್ ಪ್ಲೇ ವಿತ್ ಕಾರ್ಪೊರೇಟ್ಸ್. ಗುಡ್ ಬೈ ಮಿಸ್ಟರ್ ರೆಡ್ಡಿ. ಕಮ್ ಆನ್, ಲೆಟ್ಸ್ ಗೋ.
ಅವ್ನ್ ನನ್ ಜಸ್ಟ್ ಬಿಸ್ನೆಸ್ಗೆ ಅಡ್ಡ ಬರ್ತಿದ್ದಾನೆ ಅಂತ ನನ್ ದಾರಿಯಿಂದ ತಪ್ಪಿಸ್ದೆ. ಆದ್ರೆ ನನ್ ರಿವೆಂಜ್ಗೆ ನೀನ್ ಅಡ್ಡ ಬಂದಿದ್ಯಾ. ನನ್ ತಮ್ಮನ್ ಸಾಯಿಸಿರೋ ಅವರನ್ನ ಹೊಡೆದಾಕೋ ಚಾನ್ಸ್ ನ ಮಿಸ್ ಮಾಡಿದೆ. ಇವಾಗ ನಾನ್ ಮಾಡಿರೋ ಕ್ರೈಮ್ ನ ಇನ್ವೆಸ್ಟಿಗೇಟ್ ಮಾಡ್ತಿದ್ಯಾ. ಏನು ಸ್ಟಿಮ್ಯುಲೇಟ್ ಆಗ್ಬೇಕಾಗಿರೋದು ಇಂಟಾಕ್ಸಿಕ್ ಆಗ್ತಿದೆ ಅಂತ ಯೋಚಿಸ್ತಿದ್ಯಾ. ಇಷ್ಟೆಲ್ಲ ಮಾಡಿರೋನಿಗೆ ಕಾಫಿನಲ್ಲಿ ಕೆಫೆನ್ ಮಾತ್ರ ಹಾಕ್ತೀನ, ಸ್ವಲ್ಪ ಮಿಥೈಲ್ ಮರ್ಕ್ಯುರಿನೂ ಹಾಕಿದ್ದೀನಿ. ಇಲ್ಲಿ ನಿನ್ನ ಸಾಯಿಸಿ ಅಲ್ಲಿ ಅವ್ರನ್ನ ಸಾಯಿಸೋ ಅಂತ ಪ್ಲಾನ್ ಮಾಡ್ದೆ. ಅವರೇ ನಾನು ಹುಡ್ಕೊಂಡು ಬರ್ತಾರೆ. ಯು ಹ್ಯಾವ್ ಓನ್ಲಿ 10 minutes ಲೆಫ್ಟ್. ಗೋ. ನಿನ್ ಲೈಫ್ ನ ಸೇವ್ ಮಾಡ್ಕೋತೀಯೋ ಅಥವಾ ಅವ್ರನ್ನ ನನ್ನ ಹತ್ರ ಬರೋದನ್ನ ನಿಲ್ಲಿಸ್ತೀಯೋ, ಇಟ್ಸ್ ಯುವರ್ ಚಾಯ್ಸ್. ಲೈಫ್ ಆರ್ ಡ್ಯೂಟಿ, ಡಿಸೈಡ್ ಇಟ್. ಮಿಸ್ಟರ್ ಅನುರಾಗ್, ವಾಚ್ ಯುವರ್ ಸ್ಟೆಪ್ಸ್. ಚಾಮಂತೆ, ಅಬ್ಬಾಯ್, ಚಾಮಂತೆ, ಅಬ್ಬಾಯ್. ಇದ್ರ ವಯಸ್ಸು 47 ಇರುತ್ತೆ, ಇದಕ್ಕೆ 27, ಇದಕ್ಕೆ 15. ಈಗೆಲ್ಲಾನು ಇದನ್ನ ಸಾಯಿಸ್ತಾ ಇದ್ದೀನಿ. ಪಾಪ ಪುರುಷೋತ್ತಮ್ ರೆಡ್ಡಿ ಶುದ್ಧವಾದ ನೀರಿಂದ ಬೆಳೆಸಿಲ್ಲ, ಪ್ರಾಣನ ಹಂಚಿ ಬೆಳೆಸಿದಾನೆ. ಏನ್ ಸಿಂಬಾ ನಿನ್ ಕಣ್ಣಲ್ಲಿರೋ ಆ ಕೋಪ? ಏನ್ ಸಿಂಬಾ ನಿನ್ನ ಹೃದಯ ಬಡ್ಕೋತಾನೆ ಇದೆ, ನಿನ್ನ ರಕ್ತ ಕುದೀತಾ ಇದೆ. ಓ, ನನ್ನ ಕಂಡು ಹಿಡ್ತೀಯಾ? ಹೊಡಿಬೇಕನ್ನಿಸ್ತಿದ್ಯಾ? ಇಲ್ಲೇ ಇದ್ದೀನಿ ತಾನೆ, ಬನ್ನಿ ಬನ್ನಿ, ಹಂಗೆ ಸಾಯಿಸಿ ಹಂಗೆ ಹೊಟ್ಟೋಗಿ. ಈ ಜಾಗಕ್ಕೆ ಬಂದ್ಬಿಡಿ, ಬರ್ರ. ಏಯ್ ಯಾರ ನಿನ್ನ?
Well. A teacher, a journalist, and the doctor. ಅಪ್ಪನ್ನ ಸಾಯಿಸಿದ್ರೆ ಮಗ ಸೈಡ್ ತೀರ್ಸ್ಕೊಳ್ಳೋದು ನೋಡಿದ್ದೀನಿ, ತಂಗಿಗೋಸ್ಕರ ಅಣ್ಣ ಸೈಡ್ ತೀರ್ಸ್ಕೊಳ್ಳೋದನ್ನು ನೋಡಿದ್ದೀನಿ. ಆದ್ರೆ ಆರ್ಗನ್ಸ್ ರಿವೆಂಜ್ ತಗೊಳ್ಳೋದು ಹೇಗೋ? ಯಾಕೋ ಹಾಗೆ ನೋಡ್ತಿದೀಯ? ನಿನ್ಗೇನಾಗ್ತಿದೆ ಅಂತ ಅರ್ಥ ಆಗ್ತಿದ್ಯಾ? ಇದೆಲ್ಲ ಮಾಡ್ತಿರೋದು ನೀವಲ್ಲ, ನಿಮ್ಮೊಳಗಿರೋ ಪುರುಷೋತ್ತಮ್ ರೆಡ್ಡಿ. ಏನು ಬಯೋಲಾಜಿಕಲ್ ಮೆಮೊರಿ ಅಂತೆ, ಸೆಲ್ಯುಲರ್ ಮೆಮೊರಿ ಅಂತೆ. ಸದ್ಗುರು ಕೂಡ ವಾಟ್ ಆನ್ ಆಸ್ ಎ ಮೆಮೊರಿ ಅಂತಿದ್ದಾರೆ. ಸೆಲ್ ಟು ಸೆಲ್ ಮೆಮೊರಿ ಏನೋ? ಈಗ ಅದು ಇದೆಯೋ ಇಲ್ವಾ ಅಂತ ನಾನು ನೋಡ್ಬೇಕು. ಸೆಕೆಂಡ್ ಅಲ್ಲೇ ನಿಮ್ಮನ್ನ ಸಾಯಿಸ್ತೀನಿ. ಬಟ್ ಐ ವಾಂಟ್ ಕ್ಲಾರಿಟಿ. ಪೂರ್ಣ, ನಿಮ್ ಬ್ಲಡ್ ಅಲ್ಲಿರೋದು ಪುರುಷೋತ್ತಮ್ ರೆಡ್ಡಿ, ಅಲ್ಲಿರೋದು ನಿಮ್ಮ ಬ್ಲಡ್. ನಿಮಗ ಆ ಬ್ಲಡ್ ಬೇಕಾ ಅಥವಾ ಆ ಬ್ಲಡ್ ಅನ್ನ ಆಡ್ಸೋನ್ ಬೇಕಾ? ಪುರುಷೋತ್ತಮ್ ರೆಡ್ಡಿ ಗ್ರೀನ್ ಸೋಲ್ಜರ್ ಆಗಿ ಮದರ್ ನೇಚರ್ ನ ಕಾಪಾಡ್ತಾನ, ಫ್ಯಾಮಿಲಿನ ಕಾಪಾಡ್ಕೋತಾನ, ಫ್ಯಾಮಿಲಿನ, ಪ್ರಕೃತಿನ.
ಕ್ರೈಮ್ ನಂಬರ್ 1237 out 2021. A1 ಅಕ್ಷಿಕಾ ಅನುಮೂಲ, A2 ಫಾಜಿಲ್ ಅಹಮದ್, A3 ಇರಾನಿ ಅಲಿಯಾಸ್ ಪಾರ್ಥಸಾರಥಿ ರೆಡ್ಡಿ. ಪ್ಲೀಸ್ ಗೋ ಅಹೆಡ್. ಇದೆಲ್ಲ ನಿಜನೇನಾ ಅಂದ್ರೆ ವೆಲ್, ಸೈನ್ಸ್ ಪ್ರಕಾರ ನಡೆಯೋದಕ್ಕೆ ಖಂಡಿತ ಅವಕಾಶ ಇದೆ. ಮೈ ಲಾರ್ಡ್, ದಯವಿಟ್ಟು ಒಂದು ಅವಕಾಶ ಕೊಟ್ರೆ ನಾನ್ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಪರ್ಮಿಷನ್ ಗ್ರಾಂಟೆಡ್. ಇವರು ಸ್ಟೋನಿ ಗ್ರಹಂ. ಇವರಿಗೆ ಸೂಸೈಡ್ ಮಾಡ್ಕೊಂಡಂತ ವ್ಯಕ್ತಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಆ ಸತ್ತೋಗಿದ ವ್ಯಕ್ತಿನಲ್ಲಿದ್ದಂತ ಲೋನ್ಲಿನೆಸ್, ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಇವರಲ್ಲೂ ಕೂಡ ಫಾರ್ಮ್ ಆಗಿ ಡಿಪ್ರೆಸಿವ್ ಸ್ಟೇಟಸ್ಗೆ ಹೋಗಿ 6 ತಿಂಗಳ ನಂತರ ಆ ಸತ್ತೋಗಿದ ವ್ಯಕ್ತಿ ತರಾನೇ ಇವರು ಸೇಮ್ ಹಾಗೆ ಸೂಸೈಡ್ ಮಾಡಿಕೊಂಡು ಸತ್ತು ಹೋದ್ರು. ಒಂದು ಮಗುಗೆ ಕೊಲೆ ಮಾಡಿದಂತ ವ್ಯಕ್ತಿಯ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ನಂತರ ಆ ಮಗುಗ್ ಬಿದ್ದಂತ ಕನ್ಸಿನ ಮೂಲಕ ಕೊಲೆಗಾರನ ಊಹೆ ಮಾಡಿ ತಾನೇ ಸ್ಕೆಚ್ ಬರೆದು ಪೊಲೀಸರಿಗೆ ಹಿಡ್ಕೊಟ್ಲು. ಅವನೇ ಕೊಲೆಗಾರ ಅನ್ನೋದು ಕೋರ್ಟಲ್ಲೂ ಕೂಡ ಪ್ರೂವ್ ಆಯ್ತು. 1991 ನಲ್ಲಿ ಡಾಕ್ಟರ್ ಜೆ ಆಂಡ್ರೂ ರಾಮ, ಈ ವಾಸ್ ಅ ನ್ಯೂರೋಕಾರ್ಡಿಯಾಲಜಿಸ್ಟ್. ಹಾರ್ಟ್ ಅಲ್ಲಿ ಒಂದು ಸಣ್ಣ ಬ್ರೈನ್ ಇದೆ. ಆ ಬ್ರೈನ್ ಅಲ್ಲಿರುವಂತ 40,000 ನ್ಯೂರಾನ್ಸ್ ಕಂಟಿನ್ಯೂಸ್ ಆಗಿ ಮೆಮೊರಿ ಪ್ರೋಸೆಸ್ ಮಾಡ್ತಿರತ್ತೆ ಅನ್ನೋದನ್ನು ಕೂಡ ಪ್ರೂವ್ ಮಾಡಿದ್ದಾರೆ. ಇದನ್ನೆಲ್ಲ ಮುಂದೆ ಇಟ್ಕೊಂಡು ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ, ನಮ್ಮ ದೇಹದಲ್ಲಿರೋ ಪ್ರತಿ ಸೆಲ್ಗೂ ಮೆಮೊರಿ ಇದೆ. ಅಂಡ್ ದ್ಯಾಟ್ ಈಸ್ ಸೆಲ್ಯುಲರ್ ಮೆಮೊರಿ ಆರ್ ಬಯೋಲಾಜಿಕಲ್ ಮೆಮೊರಿ. 1983 HIV ವೈರಸ್ನ ಕಂಡು ಹಿಡಿದು ನೋಬೆಲ್ ಪ್ರೈಸ್ ಅನ್ನ ತಗೊಂಡಂತ 2 ಸೈಂಟಿಸ್ಟ್ ಅಲ್ಲಿ ಒಬ್ರು ಲೂಕ್ ಮಾಂಟೇನಿಯಾ ವಾಟರ್ಗೂ ಮೆಮೊರಿ ಇದೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಅಷ್ಟೆಲ್ಲ ಯಾಕೆ ಮೈ ಲಾರ್ಡ್, ನಮ್ ಸದ್ಗುರುಗಳೇ ಈ 2 ವಿಷಯಗಳನ್ನು ನಮ್ಗೆ ಎಷ್ಟೋ ಸಲ ಹೇಳಿದ್ದಾರೆ. ಜನರಲಿ ಒಬ್ಬ ವ್ಯಕ್ತಿನ ಇಟ್ಕೊಂಡು ಈ ಸೆಲ್ಯುಲರ್ ಮೆಮೊರಿ ಅಬೌಟ್ 5 to 10% ಇರೋದಕ್ಕೆ ಚಾನ್ಸಸ್ ಇದೆ. ಆದ್ರೆ ಆ ಮೆಮೊರಿ ಇವರಲ್ಲಿ ಅಸಾಧಾರಣ ಸ್ಥಾನದಲ್ಲಿದೆ. ಅದಕ್ಕೆ ಪುರುಷೋತ್ತಮ್ ರೆಡ್ಡಿ ಅವರ ಅಭ್ಯಾಸದ ಜೊತೆಗೆ ಅವರಲ್ಲಿರೋ ದ್ವೇಷಕ್ಕೂ ಕೂಡ ಈ 3 ಜನ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪುರುಷೋತ್ತಮ್ ರೆಡ್ಡಿ ಅವರ ಸಾವಿಗೆ ಕಾರಣವಾದ 4 ಜನರ ಮೇಲೆ ಪ್ರತಿಕಾರ ತೀರಿಸಿಕೊಂಡಿದ್ದಾರೆ. ದಟ್ಸ್ ಆಲ್ ಮೈ ಲಾರ್ಡ್. ದಿಸ್ ಇಸ್ ರಿಯಲಿ ನಾನ್ಸೆನ್ಸ್ ಮೈ ಲಾರ್ಡ್. ಸೈನ್ಸ್ ಹೆಸರು ಹೇಳ್ಕೊಂಡು ಇವರೊಬ್ಬರನ್ನು ಕ್ರೂರವಾಗಿ ಕೊಂದು ಈಗ ತಪ್ಪಿಸ್ಕೊಳಕ್ ನೋಡ್ತಿದ್ದಾರೆ. ಇವ್ರು 3 ಜನ ನೆಟೋರಿಯಸ್ ಕ್ರಿಮಿನಲ್ ಮೈ ಲಾರ್ಡ್. ಇವ್ರ ತಪ್ಪಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ಕೋರ್ಟ್ ಅಲ್ಲಿ ಕೇಳ್ಕೊತೀವಿ ಮೈ ಲಾರ್ಡ್. ಇವ್ರ ಆನಾರ್, ನನಗೆ ಅನುಮತಿ ಕೊಡಿ. ನಾನೊಂದು ಸ್ವಲ್ಪ ಕ್ವಶನ್ ಕೇಳಬೇಕು ಅವ್ರಿಗೆ. ಪ್ಲೀಸ್ ಗೋ ಅಹೆಡ್. ಥ್ಯಾಂಕ್ ಯು ಸರ್. ಕೊಲೆಗಾರ ಅಂತ ಹೇಳ್ತಾ ಇರೋ ಡಾಕ್ಟರ್ ಹಿರಾನಿ ಎಲ್ಲ ತಿಳಿದು ದ್ವೇಷಕ್ಕೋಸ್ಕರ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಡಾಕ್ಟರ್ ಹಿರಾನಿ ಬೆಂಗಳೂರಿಗೆ ಯಾಕೆ ಬಂದ್ರು? ನಾನೇ ಕರ್ಸಿದ್ದು. ಏನಕ್ಕೆ ಕರ್ಸಿದ್ರಿ? ಹೇಗೆ ಕರ್ಸಿದ್ರಿ? ನನ್ನ ಮಗನ ಪ್ರಾಣ ಉಳಿಸೋದಕ್ಕೆ ಸ್ಪೆಷಲ್ ಫ್ಲೈಟ್ ಇಂದ ಕರ್ಸ್ಕೊಂಡೆ. ಆದ್ರೆ ನಿಮ್ಮ ಅಮ್ಮಗನ್ ಜೀವ ಉಳಿಸ್ಕೊಳ್ಳೋಕೋಸ್ಕರ ಅವ್ರನ್ನ ಕರ್ಸಿದ್ರ ನೀವು? ಅವ್ರನ್ನ ಸಾಯಿಸೋಕೋಸ್ಕರ ಕರ್ಸಿಲ್ಲ ನೀವು. ವಾಟ್ ಡು ಯು ಮೀನ್? ತೀರ್ಥನ್ ಸಾವುಗೂ ನನಗೂ ಏನ್ ಸಂಬಂಧ? ಸಾರಿ ಮೈ ಲಾರ್ಡ್, ಆದ್ರೆ ನಮ್ ಲಾಯರ್ ಹೇಳ್ತಿರೋದು ಅದೇ ಅಲ್ವಾ? ಆದ್ರೆ ನೀವು ಅವ್ರನ್ನ ಕರ್ಸಿಲ್ಲ ಅಂದ್ರೆ ಡಾಕ್ಟರ್ ಹಿರಾನಿ ಅವರು ಬೆಂಗಳೂರಿಗೆ ಬರ್ತೇನೂ ಇರ್ಲಿಲ್ಲ, ಅವರಿಬ್ರು ಭೇಟಿ ಆಗ್ತಿರ್ಲಿಲ್ಲ, ಕೊಲೆನೂ ನಡೀತಿರ್ಲಿಲ್ಲ. ಇವ್ರ ಆನರ್, ಇವರು ಮರ್ಡರ್ ಮಾಡಿರೋದು ಸೈನ್ಸೇ ಆಗಿದ್ರೆ ಇವ್ರು 3 ಜನ ಮಾಡಿರೋ ಸ್ಕೆಚ್ ಅಲ್ಲ. ಮದರ್ ನೇಚರ್ಗೋಸ್ಕರ ಬದುಕ್ತಿರೋ ಪುರುಷೋತ್ತಮ್ ರೆಡ್ಡಿ ಅವ್ರಿಗಾಗಿರೋ ಅನ್ಯಾಯ ನೆನ್ಕೊಂಡು ಸೆಕ್ಷನ್ ಜೊತೆಗೆ ಸೈನ್ಸ್ನು ನೆನ್ಕೊಂಡು ನನ್ನ ಕ್ಲೈಂಟಿಗೆ ಅನ್ಯಾಯ ಮಾಡಿದ್ದಾರೆ ಇವರು. ದಟ್ಸ್ ಆಲ್ ಯುವರ್ ಆನರ್. ಥ್ಯಾಂಕ್ ಯು. ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಸೈನ್ಸ್ ಅನ್ನು ಕೂಡ ಅರ್ಥ ಮಾಡಿಕೊಂಡು ಈ ವಾದಗಳನ್ನು ಕೇಳಿದ ಮೇಲೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಕಾರಣದಿಂದ ಈ ಮೂವರಲ್ಲಿ ಪುರುಷೋತ್ತಮ್ ರೆಡ್ಡಿ ಅವರ ನೆನಪು ಸೆಲ್ಯುಲರ್ ಮೆಮೊರಿಯಿಂದ ಇವೆಲ್ಲ ಕ್ಯಾರಿ ಆಗ್ತಿದೆ ಅಂತ ಕೋರ್ಟು ತೀರ್ಮಾನಿಸುತ್ತೆ. ಆ ಕಾರಣದಿಂದಾಗೇನೆ ಈ 4 ಹತ್ಯೆ ನಡೆದಿದೆ ಅಂತ ಕೋರ್ಟು ತೀರ್ಮಾನಿಸುತ್ತೆ. ಅದಕ್ಕೆ ಸಂಬಂಧವಾಗಿ ಇವರನ್ನ 3 ತಿಂಗಳ ಕಾಲ ರಿಮ್ಯಾಂಡ್ ಹೋಮ್ಗೆ ಕಳುಹಿಸಿ ಇವರ ಮಾನಸಿಕ ಪರಿಸ್ಥಿತಿಯನ್ನ ಗವರ್ಮೆಂಟ್ ಇಂದ ನೇಮಿಸಲ್ಪಟ್ಟ ಡಾಕ್ಟರ್ ಇಂದ ಅಬ್ಸರ್ವೇಷನ್ ನಲ್ಲಿ ಇರಿಸಿ ಅದಕ್ಕೆ ಬೇಕಾದ ಸಾಕ್ಷಿಗಳನ್ನು ಕೊಡುವವರೆಗೂ
ಆ ಸಾಕ್ಷಿಗಳ ಆಧಾರದ ಮೇಲೆ ಅದನ್ನು ಪರಿಶೀಲಿಸಿದ ನಂತರ ಕೋರ್ಟ್ ಒಂದು ಅಂತಿಮ ತೀರ್ಮಾನ ಕೊಡಲು ಸಾಧ್ಯವಾಗುತ್ತದೆ. ಕೋರ್ಟ್ ಇಸ್ ಅಡ್ಜರ್ನ್ ಫಾರ್ ದ ಡೇ.